ನಮಸ್ಕಾರ ಸ್ನೇಹಿತರೆ. ಸುಶೀಲಾ ಎಂದು ಕರೆಯುತ್ತಿರುವ ತಮ್ಮ ಪತಿಯ ಧ್ವನಿಗೆ ಬೆಚ್ಚಿದ ಸುಶೀಲಾ ತುಂಬು ಗರ್ಭಿಣಿ. ಆಯಾಸ ಪಡುತ್ತಾ, ಏನ್ರಿ ಅದು ಅಷ್ಟು ಜೋರಾಗಿ ಕೂಗಲು ಏನಾಗಿದೆ ಎನ್ನಲು ಗಂಗಾಧರ, ಏನಾಗ್ಬೇಕು, ಎಲ್ಲ ನನ್ನ ಕರ್ಮ. ನಿನ್ನ ಮದುವೆಯಾಗಿ ದೊಡ್ಡದು ತಪ್ಪು ಮಾಡಿದೆ ಕಣೆ. ಗಂಡ ಅನ್ನುವ ಮರ್ಯಾದೆ ಇಲ್ಲ ಎಂದು ಸಿಡುಕಲು ಸುಶೀಲಾ, ಈಗ ಏನಾಯ್ತು ಅಂತ ಎಂದು ಕಣ್ತುಂಬಿಕೊಂಡು ಕೇಳಲು, ಏನಾಯ್ತಾ, ನನ್ನ ತಮ್ಮ ಈಶ್ವರ್ಗೆ ಗಂಡು ಸಂತಾನವಾಗಿದೆ, ನಮ್ಗಿಚ್ಛೆ ಎಂದು ಕುರ್ಚಿಯಲ್ಲಿ ಕುಳಿತ ಗಂಡನನ್ನು ಎದುರಿಸುವ ಶಕ್ತಿ ಇಲ್ಲದ ಸುಶೀಲಾ ಒಳಗೆ ಹೋಗುತ್ತಾಳೆ. ಗಂಡ ಹೊರಗೆ ಇಷ್ಟು ಬಡ್ಕೊತ್ತಿದ್ದೀನಿ, ನಿಂಗೆ ನಿಂದೆ ಹೆಚ್ಚು, ನನ್ ಮಾತಿಗೆ ಬೆಲೆನೇ ಇಲ್ಲ ಎಂದು ಕೋಪದಲ್ಲಿ ಹೊರಗೆ ಹೊರಟು ಹೋಗುತ್ತಾರೆ. ಸುಶೀಲಾ ದೇವರ ಮುಂದೆ ನಿಂತು ಅಳುತ್ತಾ, ನಂಗೆ ಯಾಕಪ್ಪ ಇಂಥ ಶಿಕ್ಷೆ, ನಾನು ಒಂದು ಹೆಣ್ಣಾಗಿ ನನ್ನ ಕಂದನನ್ನು ಕೊಲ್ಲು ಎಂದು ಹೇಳುವ ಗಂಡನ ಮಾತಿಗೆ ಒಪ್ಪದಿದ್ದಕ್ಕೆ ಇಂಥ ಶಿಕ್ಷೆನಾ ಎಂದು ಬಿಕ್ಕಲು, ಅವಳಿಗೆ ಹೆರಿಗೆ ನೋವು ಕಾಣಲು, ಕೋಪದಲ್ಲಿ ಹೋದ ಗಂಡನಿಗೆ ಕಾಲ್ ಮಾಡಿ ಕರೆಯಲು ಆತುರವಾಗಿ ಬಂದ ಗಂಗಾಧರ ಪತ್ನಿಯನ್ನು ಹಾಸ್ಪಿಟಲ್ ಸೇರಿಸಿ ಹೊರಗೆ ಕುಳಿತಿರಲು, ದೇವರೇ, ನನ್ಗೆ ಗೊತ್ತು ಅವಳ ಹೊಟ್ಟೆಯಲ್ಲಿ ಇರುವುದು ಹೆಣ್ಣು ಮಗು ಅಂತ, ಆದ್ರೆ ಏನಾದ್ರೂ ಮಾಡಿ ನನಗೆ ಗಂಡು ಮಗು ಕೊಡಪ್ಪ ಎಂದು ಕೇಳುತ್ತಿರಲು, ತಥಾಸ್ತು ಎಂಬ ಧ್ವನಿ ಬಂದ ಕಡೆಗೆ ತಿರುಗಲು ಅವನ ಸ್ನೇಹಿತ ಕಿಶನ್ ನಿಂತಿರೋದು ನೋಡಿ, ನೀನಾ ಎನ್ನಲು, ಹೌದಪ್ಪ ನಾವೇ, ಯಾಕೆ ದೇವರು ವರ ಕೊಟ್ಟ ಅಂತ ಖುಷಿಯಾಗಿದೆಯಾ ಹೇಗೆ ಎಂದು ರೇಗಿಸಲು, ಬಿಡೋ ನನ್ನ ಚಿಂತೆ ನನಗೆ ಎನ್ನುತ್ತಿರಲು, ನರ್ಸ್ ಬಂದು ಡಾಕ್ಟರ್ ನಿಮ್ಮನ್ನು ಕರೀತಾ ಇದ್ದಾರೆ ಬನ್ನಿ ಎಂದಾಗ ಗಂಗಾಧರ ಆತುರವಾಗಿ ಅವಳನ್ನು ಹಿಂಬಾಲಿಸ್ತಾನೆ. ನಮಸ್ತೆ ಡಾಕ್ಟರ್ ಎನ್ನಲು, ಬನ್ನಿ ಮಿಸ್ಟರ್, ನಿಮ್ಮ ಹತ್ತಿರ ಮುಖ್ಯವಾದ ವಿಚಾರ ಮಾತನಾಡಬೇಕಾಗಿತ್ತು ಎಂದಾಗ, ಹೇಳಿ ಮೇಡಮ್ ಎಂದು ಭಯದಲ್ಲಿ ಕೇಳಲು, ಅದು ನಿಮ್ಮ ಪತ್ನಿಯ ಸ್ಕ್ಯಾನಿಂಗ್ ಎಲ್ಲಿ ಮಾಡಿಸಿದ್ರಿ ಎನ್ನಲು ಆಕೆ, ಮೇಡಮ್ ಏನಾದ್ರೂ ಸಮಸ್ಯೆನಾ ಎನ್ನುತ್ತಾನೆ. ಡಾಕ್ಟರ್, ಹೌದು ಗಂಗಾಧರ್, ಅವರ ಸ್ಕ್ಯಾನಿಂಗ್ ರಿಪೋರ್ಟ್ ನಲ್ಲಿ ರಾಂಗ್ ಕೊಟ್ಟಿದ್ದಾರೆ, ಅವರ ಹೊಟ್ಟೆಯಲ್ಲಿ 2 ಮಗು ಇದೆ ಎನ್ನುವ ಅನುಮಾನ ಎಂದಾಗ, ಹೌದಾ ಎಂದು ಶಾಕ್ನಿಂದ ಕೇಳುತ್ತಿರುವಾಗ ನರ್ಸ್ ಬಂದು, ಡಾಕ್ಟರ್ ಬೇಗ ಬನ್ನಿ, ಸುಶೀಲಮ್ಮ ತುಂಬಾ ಸಂಕಟ ಪಡ್ತಾ ಇದ್ದಾರೆ. ಡಾಕ್ಟರ್ ಸರಿತಾ ಗಾಬರಿಯಲ್ಲಿ ಹೋಗಲು ಅವರನ್ನು ಆಪರೇಷನ್ ಮಾಡಲು ಹೊಯ್ಯುತ್ತಾರೆ. ಸುಶೀಲಾ 2 ಮಕ್ಕಳಿಗೆ ಜನ್ಮ ನೀಡಲು, ಒಂದು ಗಂಡು ಒಂದು ಹೆಣ್ಣು. ಗಂಡು ಮಗು ಸುಶೀಲರ ಪಡಿಯಚ್ಚಾಗಿದ್ರೆ, ಹೆಣ್ಣು ಮಗು ಗಂಗಾಧರ್ ರೂಪ ಹೊಂದಿರಲು, ಗಂಗಾಧರ ಒಂದು ಕ್ಷಣ ಲೋಕದ ಪರಿವೇ ಇಲ್ಲದೆ ಮಗುವನ್ನು ನೋಡುತ್ತಿರಲು, ಸುಶೀಲಾ ಅವರನ್ನೆಚ್ಚರಿಸಲು, ಸುಶಿ ಇದೇನೆ, ನನ್ ಮಗಳು ನನ್ನ ತಾಯಿಯ ರೂಪ ಹೊಂದಿದ್ದಾಳೆ, ಹುಡುಗ ಹಾಗಿದ್ರೆ ಮತ್ತೊಬ್ಬ ಗಂಗಾಧರ ಆಗ್ತಿದ್ದ ಎಂದು ಸಂತೋಷ ಪಡುತ್ತಿರುವ ಗಂಡನನ್ನು ಅವಕ್ಕಾಗಿ ನೋಡುತ್ತಾಳೆ ಸುಶೀಲಾ. ಮನೆಗೆ ಬಂದ್ಮೇಲೆ ಪತ್ನಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿರುವ ಗಂಡ ಸ್ವಭಾವ ಸುಶೀಲಳಿಗೆ ಕನಸಿನಂತೆ ಭಾಸವಾಗಲು, ಮಕ್ಕಳಿಗೆ ಹೆಸರಿಡುವ ಚರ್ಚೆ ನಡೆಸಲು, ಗಂಡು ಮಗುವಿಗೆ ತನ್ನ ತಂದೆಯ ಹೆಸರು ಅಂತ ಲೋಕನಾಥ್ ಇಡಲು, ಸುಶೀಲಾ ಹಳೆ ಹೆಸರು ಬೇಡ, ಆಕಾಶ್ ಅಂತ ಇಡೋಣ, ಹಾಗೆ ಮಗಳಿಗೆ ಕುಸುಮಾಂಜಲಿ ಅಂತ ಇಡೋಣ ಎಂದು ಹೇಳಲು, ಸರಿ, ಕುಸುಮಾಂಜಲಿಯಲ್ಲಿ ನನ್ನ ಅಮ್ಮನ ಹೆಸರು ಕುಸುಮ ಇದೆ ಎಂದು ಸಂತಸ ಪಡುತ್ತಾರೆ. ಮಕ್ಕಳಿಬ್ಬರು ಬೆಳೆದು ಕಾಲೇಜ್ ಮೆಟ್ಟಲು ಹೇರಿರಲು, ಆಕಾಶ್ ಅಪ್ಪನ ಆಸೆಯಂತೆ ಮೆಡಿಕಲ್ ಓದುತ್ತಿರಲು, ಮಗಳಿಗೆ ವಿದ್ಯೆ ತಲೆಗೆ ಹತ್ತದ ಕಾರಣ ಅವಳು 1ನೇ ವರ್ಷದ BA ವ್ಯಾಸಂಗ ಮಾಡುತ್ತಿರ್ತಾಳೆ. ಫೇಸ್ಬುಕ್ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ನೋಡಿದ ಕುಸುಮಾಂಜಲಿ ಆಕ್ಷೇಪ ಮಾಡಲು, ಅದೇ ಅವಳ ಭವಿಷ್ಯದಲ್ಲಿ ಏನೆಲ್ಲ ಅವಂತರಕ್ಕೆ ಕಾರಣವಾಗುತ್ತದೆ ಎನ್ನುವ ಸುಳಿವು ಸಿಗದು, ಅದೇ ಅಲ್ವಾ ವಿಧಿ ನಿಯಮ. ಫ್ರೆಂಡ್ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡಿದ ಕುಸುಮಾಂಜಲಿಗೆ ಆ ಕಡೆಯಿಂದ ಹಾಯ್ ಅಂತ ಮೆಸೇಜ್ ಬರಲು ಇವಳು ಮರು ಸಂದೇಶ ನೀಡುತ್ತಾಳೆ. ಹೀಗೆ ಕೇವಲ ಚಾಟಿಂಗ್ ಮೂಲಕ ಶುರುವಾದ ಗೆಳೆತನ ಬಿಟ್ಟಿರಲಾಗದಷ್ಟು ಗಾಢ ಸಂಬಂಧವನ್ನು ಹುಟ್ಟುಹಾಕುತ್ತದೆ. ಆದರೆ ಕುಸುಮ ತನ್ನ ಖಾತೆಯ ಹೆಸರನ್ನು ಕೇವಲ ಅಂಜಲಿ ಎಂದು ನಮೂದಿಸಿದ ಕಾರಣ ಆ ಕಡೆಯ ಹುಡುಗ ಇವಳ ಪೂರ್ಣ ಹೆಸರನ್ನು ಕೇಳದೆ ಪ್ರೀತಿ ಮಾಡಲು ಶುರು ಮಾಡುತ್ತಾನೆ. ಒಂದಿನ ಹುಡುಗ ನಿಮ್ಮ ಫೋಟೋ ಕಳಿಸಿ ಎಂದಾಗ ಇವಳು ಬೇಡ, ನಾವು ನೇರವಾಗಿ ಭೇಟಿಯಾಗೋಣ ಎನ್ನಲು, ಹುಡುಗ ಸಂತೋಷದಿಂದ ಸರಿ, ಯಾವಾಗ ಎಲ್ಲಿ ಎಂದು ಕೇಳಲು, ಕುಸುಮ ಸ್ವಲ್ಪ ದಿನಗಳ ನಂತರ ಎಂದು ಹೇಳಲು ಅವನು ಸರಿ ಎಂದು ಸುಮ್ಮನಾಗುತ್ತಾನೆ. ಹೀಗೆ ನಿರಂತರ ಚಾಟಿಂಗ್ ಮಾಡುತ್ತಿರಲು ಇಬ್ಬರು ಬಿಟ್ಟಿರಲಾರದಷ್ಟು ಹಚ್ಚಿಕೊಂಡಿರಲು ಅಂಜಲಿ ತನ್ನ ಪ್ರೀತಿಯನ್ನು ಹೇಳಿಕೊಂಡಾಗ ಕುಮಾರ್ ಸಂತೋಷದಿಂದ ಕುಣಿದು ಬಿಡುತ್ತಾನೆ. ನಾನು ಸಹ ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ, ನೀವೆಲ್ಲಿ ನನ್ನ ತಪ್ಪಾಗಿ ತಿಳಿದುಕೊಂಡು ದೂರ ಆಗ್ತೀರಾ ಅಂತ ಭಯಪಟ್ಟು ಹೇಳಿರ್ಲಿಲ್ಲ ಅಂಜು ಎಂದಾಗ, ಅಂಜಲಿ ಮೊದಲ ಬಾರಿಗೆ ತನ್ನ ಪ್ರಿಯತಮ ಅಂಜು ಅಂದದು ಏನೋ ಮಧುರ ಭಾವ ಮೂಡಲು, ಸರಿ ಕುಮಾರ್, ನಾ ಭಾನುವಾರ ಭೇಟಿ ಮಾಡೋಣ, ನೆಹರು ನಗರದಲ್ಲಿರುವ ಪಾರ್ಕಿಗೆ ಬರಲು ಹೇಳಿದಾಗ, ಸರಿ ಖಂಡಿತ ಬರ್ತೀನಿ ಅಂತ ಹೇಳಿ ಆಫ್ಲೈನ್ ಹೋಗ್ತಾರೆ. ಸುಶೀಲಾ ಎಂದು ಕರೆಯುವ ಗಂಡನ ಧ್ವನಿ ಕೇಳಿ ಹೊರಗೆ ಬಂದ ಪತ್ನಿಗೆ, ಕುಸುಮ ಎಲ್ಲಿ ಎನ್ನಲು, ಅವಳು ಕಾಲೇಜ್ ಹೋಗಿದ್ದಾಳೆ, ಯಾಕ್ರಿ ಏನಾಯ್ತು ಎಂದಾಗ, ಸಂತೋಷದ ಸುದ್ದಿ ಕಣೆ, ನನ್ನ ಫ್ರೆಂಡ್ ಗೋಪಾಲ್ ಸಿಕ್ಕಿದ್ದ ಕಣೆ, ನಮ್ಮ ಕುಸುಮನ ಅವನ ಮಗ ನವೀನ್ಗೆ ತಂದು ಕೊಡ್ಬೇಕು ಎನ್ನುತ್ತಿದ್ದಾನೆ, ಅದಕ್ಕೆ ಭಾನುವಾರ ಅವರೆಲ್ಲ ಬರ್ತಿದ್ದಾರೆ, ಕುಸುಮಗೆ ಅವತ್ತು ಮನೆಯಲ್ಲೇ ಇರಲು ಹೇಳು, ಸರಿನಾ ಎಂದ.
ಗಂಡನ ಮಾತಿಗೆ ಸುಶೀಲ ಸಂತಸಗೊಂಡು ಸರಿರಿ ಆದ್ರೆ ಎಂದು ರಾಗ ಹೇಳಲು ಏನೇ ಅದು ರಾಗ ಎನ್ನಳು. ಯಾವುದಕ್ಕೂ ಒಂದು ಸಾರಿ ಕುಸುಮನ ಕೇಳೋದು ಸರಿ ಅನಿಸುತ್ತೆ ಎಂದರು. ಗಂಗಾಧರ ಸರಿ ಅವಳು ಬರಲಿ ಕೇಳೋಣ ಎಂದು ಸುಮ್ಮನಾಗ್ತಾರೆ. ಮನೆಗೆ ಬಂದ ಮಗಳಿಗೆ ವಿಷಯ ತಿಳಿಸಲು ಅವಳು ನಿಮ್ಮ ಇಷ್ಟನೇ ನನ್ನ ಇಷ್ಟ ಅಪ್ಪ ಎನ್ನಲು ಗಂಗಾಧರ ಸಾರ್ಥಕ ಆಯ್ತು ಮಗಳೇ, ನನ್ನ ಬಂಗಾರ ನೀನು ಎಂದು ಕೆನ್ನೆ ತಟ್ಟಿ ಹೊರಗೆ ಹೋಗ್ತಾರೆ. ಇತ್ತ ಮನೆಗೆ ಬಂದ ಗೋಪಾಲ ಲೇ ಪಾರ್ವತಿ ಎಲ್ಲಿದ್ಯಾ, ಬೇಗ ಬಾರೆ ಎಂದು ಕರೆಯಲು ಹೊರಗೆ ಬಂದ ಪಾರ್ವತಿ ಯಾಕ್ರೆ ಏನಾಯ್ತು? ಪಾರು, ಭಾನುವಾರ ನಾವು ಗಂಗಾಧರ ಮನೆಗೆ ಹೋಗ್ಬೇಕು, ನಮ್ಮ ನವೀನಗೆ ಹೆಣ್ಣು ನೋಡಲು ಎಂದಾಗ ಮೇಲಿನಿಂದ ಕೆಳಗೆ ಬಂದ ನವೀನ ಇವರ ಮಾತನ್ನು ಕೇಳಿ ಅಪ್ಪ ನಾನೊಬ್ಬಳನ್ನು ಪ್ರೀತಿಸ್ತಾ ಇದ್ದೀನಿ, ಪ್ಲೀಸ್ ನನ್ನ ಪ್ರೀತಿನ ನನ್ನಿಂದ ದೂರ ಮಾಡಬೇಡಿ ಎಂದು ಬೇಡಿಕೊಳ್ಳಲು ಒಬ್ಬನೇ ಮಗನ ಬೇಡಿಕೆಯನ್ನು ನಿರಾಕರಿಸಲಾಗದ ತಂದೆ ತಾಯಿ ಸರಿನಪ್ಪ, ಆದ್ರೆ ಆ ಹುಡುಗಿ ಯಾರು ಎಂದು ಕೇಳಲು ಗೊತ್ತಿಲ್ಲ ಅಪ್ಪ ಹೆಣ್ತಾನೆ. ಗೋಪಾಲ ಮತ್ತು ಪಾರ್ವತಿ ಆಶ್ಚರ್ಯದಿಂದ ಏನೋ ಹೇಳ್ತಾ ಇದ್ಯಾ, ಪ್ರೀತಿ ಅಂತಿ ಆದ್ರೆ ಹುಡುಗಿ ಯಾರು ಗೊತ್ತಿಲ್ಲ ಅಂದ್ರೆ ಹೇಗೋ ಎನ್ನಲು ನವೀನ ಗೊಂದಲದಲ್ಲಿ ಸಿಲುಕಿ ನಡೆದ ಎಲ್ಲಾ ಸಂಗತಿ ತಿಳಿಸಲು ಗೋಪಾಲ ಸರಿಕಣು, ಆದ್ರೆ ಆ ಹುಡುಗಿ ಬಗ್ಗೆ ಏನೂ ಮಾಹಿತಿ ಇಲ್ಲ ಹೇಗೋ ಎಂದು ಚಿಂತೆ ಮಾಡಲು ನವೀನ ನಾವು ಭಾನುವಾರ ಭೇಟಿ ಮಾಡಲಿದ್ದೇವೆ, ಆಮೇಲೆ ಮುಂದಿನ ಮಾತು ಎಂದಾಗ ಸರಿ ನಾನು ಗಂಗಾಧರ್ಗೆ ಹೇಳ್ತೇನೆ ಬಿಡು ಎಂದು ಒಳಗೆ ಹೋಗ್ತಾರೆ. ಭಾನುವಾರ ಗೆಳೆಯನಿಗೆ ಕರೆ ಮಾಡಿ ಸಾರಿ ಗೆಳೆಯ ಎನ್ನಲು ಯಾಕೋ ಗೋಪಾಲ ಏನಾಯ್ತು ಎಂದು ಕೇಳಿದಾಗ ಸತ್ಯ ಹೇಳಲು ಧೈರ್ಯ ಸಾಲದೆ ಗೋಪಾಲ ನಾಳೆ ಭೇಟಿಯಾಗಿ ಹೇಳ್ತೇನೆ, ಇವತ್ತು ಬರಲು ಆಗೋದಿಲ್ಲ ಕ್ಷಮಿಸು ಎಂದಾಗ ಸರಿಕಣೋ ಎಂದು ಸುಮ್ಮನಾಗ್ತಾರೆ. ರಾತ್ರಿ 11 ಗಂಟೆಗೆ ಮನೆಗೆ ಬಂದ ನವೀನ ನೇರವಾಗಿ ಅಪ್ಪನ ಕೋಣೆಗೆ ಹೋಗಿ ಅಪ್ಪ ನನ್ನನ್ನು ಕ್ಷಮಿಸಿ, ನಾಳೆ ಹುಡುಗಿ ನೋಡಲು ಹೋಗೋಣ ಎಂದು ಹೇಳಿ ಅವರ ಉತ್ತರಕ್ಕೂ ಕಾಯದೆ ತನ್ನ ಕೋಣೆಗೆ ಹೋಗ್ತಾನೆ. ಗೋಪಾಲ ಮತ್ತು ಪಾರ್ವತಿ ಸದ್ಯ ಕಡೆಗೂ ಮಗನಿಗೆ ಯಾವುದೋ ಮೋಹಿನಿಯ ಕಾಟ ತಪ್ಪಿತ್ತು ಎಂದು ನೆಮ್ಮದಿಯಿಂದ ಮಲಗಿಕೊಳ್ಳಲು ಬಾಗಿಲ ಮರೆಯಿಂದ ಇದನ್ನೆಲ್ಲ ಗಮನಿಸುತ್ತಿದ್ದ ಒಬ್ಬರು ಮಾತ್ರ ಕೋಪದಲ್ಲಿ ತನ್ನ ರೂಮಿಗೆ ಹೋಗಿ ಚೂರಾಗಿ ಬಾಗಿಲು ಹಾಕಿಕೊಳ್ಳುತ್ತಾರೆ. ನವಿ, ನೀನು ನನಗೆ ಮಾತ್ರ ಸ್ವಂತ, ನಿನ್ನನ್ನು ಅವಳು ಯಾವಳಿಗೋ ಮದುವೆ ಮಾಡಿದರೆ ಅವಳಿಂದ ನಿನ್ನ ಹೇಗೆ ದೂರ ಮಾಡಬೇಕು ಅಂತ ನಂಗೆ ಗೊತ್ತು ಎಂದು ವ್ಯಂಗ್ಯವಾಗಿ ನಗುತ್ತಾಳೆ. ನವೀನ್ ತನ್ನ ಒಪ್ಪಿಗೆ ತಿಳಿಸಿ ತನ್ನ ರೂಮ್ಗೆ ಬಂದು ಅಳುತ್ತಿರಲು ಅವನ ಮೊಬೈಲ್ಗೆ ಮೆಸೇಜ್ ಬರಲು ಅದನ್ನು ನೋಡುತ್ತಾನೆ. ಅದರಲ್ಲಿ ತನ್ನ ಮನದರಸಿ ಅಂಜಲಿಯ ಸಂದೇಶವನ್ನು ನೋಡಿ ಒಂದು ಕ್ಷಣ ಸಂತೋಷವಾದರೂ ಓದಿದ ಮೇಲೆ ಸಹಿಸಲಾರದ ನೋವು ಎದೆ ತುಂಬಲು ಕೋಪದಲ್ಲಿ ಮೊಬೈಲ್ ಬಿಸಾಡಲು ಐ ಹೇಟ್ ಯು ಅಂಜಲಿ ಎಂದು ಜೋರಾಗಿ ಹೋಗುತ್ತಾನೆ. ಎಸ್, ನಾನ್ ನಿನ್ನ ಮರೆತೀನಿ ಎಂದು ಬಾತ್ರೂಮ್ಗೆ ಹೋಗಿ ಶವರ್ ಕೆಳಗೆ ನಿಂತು ಮನಸಾಪೂರ್ತಿ ಹತ್ತು ಗಟ್ಟಿ ನಿರ್ಧಾರ ಮಾಡಿ ಬಂದು ಮಲಗ್ತಾನೆ. ಇಲ್ಲಿ ಅಂಜಲಿಯ ಮೆಸೇಜ್ ಏನಿತ್ತು ಎಂಬುದು ಸಸ್ಪೆಂಡ್ ಹೆಣ್ಣಲ್ಲಿ ಗೊತ್ತಾಗುತ್ತದೆ. ಬೆಳಿಗ್ಗೆ ಪಾರ್ವತಿ ಬಂದು ನವೀನ್ನ ಹೇಳೋ ಪುಟ್ಟ ಇವತ್ತು ಹುಡುಗಿ ನೋಡ್ಲು ಹೋಗ್ಬೇಕು ಎಂದಾಗ ನವೀನ್ ಯಾವುದೇ ಉತ್ಸಾಹ ತೋರದೆ ಸರಿಯಮ್ಮ ಎಂದು ಹೋಗಿ ರೆಡಿಯಾಗಿ ಬರ್ತಾನೆ. ಗಂಗಾಧರ ದಂಪತಿಗಳ ಮನೆಗೆ ಬಂದ ಗೋಪಾಲ್ ಕುಟುಂಬವನ್ನು ಸಂತಸದಿಂದ ಸ್ವಾಗತಿಸಲು ಎಲ್ಲರೂ ಸಂತೋಷದಿಂದ ಮಾತುಕತೆ ನಡೆಸಿರಲು ರೂಮ್ನಲ್ಲಿದ್ದ ಕುಸುಮ ಗೊಂದಲದಲ್ಲಿ ತಂದೆಗೆ ಕೊಟ್ಟ ಮಾತನ್ನು ನೆರವೇರಿಸಲು ಗಟ್ಟಿ ಮನಸ್ಸು ಮಾಡಿದ್ದರೂ ಮನದ ಮೂಲೆಯಲ್ಲಿ ತನ್ನ ಪ್ರೀತಿ ಕಳೆದುಕೊಂಡ ನೋವು ಕಾಡುತ್ತಿರಲು ತಾಯಿ ಬಂದು ಕುಸುಮ ಬಾಮ ಅವರೆಲ್ಲ ಬಂದಿದ್ದಾರೆ ಎಂದಾಗ ಸರಿ ಎಂದು ಹೊರಗೆ ಬಂದು ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಿ ನಿಂತಾಗ ಗೋಪಾಲ್ ಲೋ ಗಂಗು, ಮದ್ವೆ ಇದೇ ವಾರದಲ್ಲಿ ಮಾಡಿಬಿಡೋಣ ಕಣೋ ಎಂದಾಗೆಲ್ಲರೂ ಆಶ್ಚರ್ಯದಿಂದ ಅಷ್ಟು ಅರ್ಜೆಂಟ್ ಯಾಕಪ್ಪ ಎಂದಾಗ ಈ ಬಂಗಾರದ ಗೊಂಬೆ ಬೇಗ ನಮ್ ಜೊತೆ ಇರ್ಲಿ ಎಂದು ಆಸೆ ಎಂದಾಗ ಗಂಗಾಧರ ಭಾವುಕರಾಗಿ ಸರಿನಪ್ಪ, ಆದ್ರೆ ಹಳಿಯಂದ್ರು ಏನು ಹೇಳುತ್ತಿಲ್ಲ ಎಂದಾಗ ನವೀನ ಅಪ್ಪ ಹೇಗೆ ಹೇಳ್ತಾರೋ ಹಾಗೆ ಎಂದು ಎದ್ದು ಹೋಗ್ತಾನೆ. ಮನೆಗೆ ಮರಳಿದ ಗೋಪಾಲ ಕುಟುಂಬ ಮದುವೆಯ ತಯಾರಿ ಬಗ್ಗೆ ಚರ್ಚೆ ಮಾಡುತ್ತಿರಲು ರೂಮ್ನಲ್ಲಿ ಒಬ್ಬರು ಮಾತ್ರ ಕಣ್ಣೀರು ಸುರಿಸುತ್ತಾ ಕುಳಿತಿರುವಾಗ ಪಾರ್ವತಿ ಬಂದು ಭೂಮಿ ಎಂದು ಕರೆದಾಗ ಗಾಬರಿಯಲ್ಲಿ ಕಣ್ಣೀರು ಒರೆಸಿಕೊಂಡು ಹಾ ಹೇಳಿ ಅತ್ತೆ ಏನಾದ್ರೂ ಬೇಕಿತ್ತಾ ಎಂದು ಕೇಳಿದವಳ ನೋಡಿ ಯಾಕಮ್ಮ ಏನಾಯ್ತು, ಯಾಕೆ ಡಲ್ ಇದ್ದೀಯಾ ಎಂದು ಕಾಳಜಿಯಿಂದ ಕೇಳಿದಾಗ ಅವರ ಮಡಿಲಲ್ಲಿ ಬೇಕೋತ ಅತ್ತೆ ಅದು ನನ್ಗೆ ನವೀನ್ ಬೇಕು, ಅವನಿಲ್ಲದೆ ನಾನು ಬದುಕೋದಿಲ್ಲ ಪ್ಲೀಸ್ ಅತ್ತೆ ಎಂದು ಅಳಲು ಪಾರ್ವತಿಗೆ ಕಾಲ ಕೆಳಗೆ ನೆಲ ಕುಸಿದ ಅನುಭವ. ಏನ್ ಹೇಳ್ತಿದ್ಯಾ ನೀನು, ನವೀನ್ ಹೇಗೆ ಸಾಧ್ಯ ಪುಟ್ಟ ಎಂದು ಕೇಳಲು ಅದೆಲ್ಲ ಗೊತ್ತಿಲ್ಲ ಅತ್ತೆ, ನಾನ್ ನವೀನ್ ನನ್ನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ, ಅದಕ್ಕಾಗಿ ಅವನ ಹುಡುಗಿಯನ್ನು ಎಂದು ಹೇಳ ಹೊರಟ ಒಮ್ಮೆಗೆ ಬಾಯಿ ಮುಚ್ಚಲು ಪಾರ್ವತಿ ಏನಂದೆ, ನವೀನ್ ಹುಡುಗಿ ಏನದು ಎಂದಾಗ ಒಂದು ಕ್ಷಣ ಗಾಬರಿಯಲ್ಲಿ ಏನಿಲ್ಲ ಅತ್ತೆ ಎಂದು ಸುಮ್ಮನಾದ ಅವಳನ್ನು ಗೊಂದಲದಿಂದ ನೋಡಿದ ಪಾರ್ವತಿ ಏನ್ ಹೇಳ್ತಿದ್ದಾಳೆ ಹುಡುಗಿ ಎಂದು ಯೋಚಿಸಲು ಭೂಮಿ ಅತ್ತೆ ಎಂಬ ಧ್ವನಿಗೆ ಎಚ್ಚೆತ್ತ ಪಾರ್ವತಿ ಹಾ ಎನ್ನಲು ಮಾವನಿಗೆ ನೀವೇ ಹೇಳ್ಬೇಕು ಅತ್ತೆ ಎಂದು ಕೇಳಿಕೊಳ್ಳಲು ಪಾರ್ವತಿ ಭೂಮಿ ನಿಮ್ಮ ಮಾವ ನಿನ್ನ ಮನೆ ಮಗಳು ಅಂತ ತಿಳಿದುಕೊಂಡಿದ್ದಾರೆ, ಹಾಗೆ ನವೀನ್ ಸಹ ನಿನ್ನ ಬೇರೆ ಭಾವನೆಯಿಂದ ನೋಡಿದಾನ ಎನ್ನುವುದು ಸಂಶಯ ಎಂದಾಗ ಭೂಮಿ ಕಣ್ಣೀರು ಸುರಿಸ್ತಾ ಆದ್ರೆ ಅತ್ತೆ ನಾನು ಎಂದು ರಾಗ ಎಳೆಯಲು ನೋಡೋಣ ಅವರಿಬ್ಬರ ಜೊತೆಗೆ ಮಾತನಾಡ್ತೀನಿ,
ಆದ್ರೆ ಒಂದು ಕಂಡೀಷನ್ ಎಂದಾಗ, ಏನ್ ಹೇಳಿ ಅತ್ತೆ ಎಂದು ಕೇಳಿದ ಭೂಮಿಗೆ, ಒಂದ್ ವೇಳೆ ಅವರು ಒಪ್ಪದೇ ಇದ್ರೆ ನೀನು ಇದನ್ನೆಲ್ಲ ಮರೆತು ನಾನ್ ತೋರಿಸಿದ ಹುಡುಗನೊಂದಿಗೆ ಮದುವೆ ಆಗ್ಬೇಕು, ತಿಳಿತಾ ಎಂದಾಗ ಭೂಮಿ ಒಂದು ಕ್ಷಣ ಬೆಚ್ಚಿದಳು. ಮತ್ತೆ ಸಾವರಿಸಿಕೊಂಡು, ಸರಿ ಅತ್ತೆ, ನನ್ನ ಪ್ರೀತಿ ಮೇಲೆ ನಂಗೆ ನಂಬಿಕೆ ಇದೆ ಎಂದಾಗ ಪಾರ್ವತಿ ಅವಳ ಕೈ ಹಿಡಿದು, ಭೂಮಿ, ನಂಬಿಕೆಗೆ ಮೀರಿದ್ದು ವಿಧಿನಮ್ಮ, ಹೋಗ್ಲಿ ಬಿಡು, ಏನೇ ಆದ್ರೂ ನೀನು ಮಾತು ಕೊಟ್ಟಿದ್ಯಾ, ಅದು ನೆನಪಿರಲಿ ಎಂದಾಗ ಸರಿ ಅತ್ತೆ ಎಂದು ಅವರ ಜೊತೆ ಕೆಳಗೆ ಬರ್ತಾಳೆ. ಭೂಮಿ ಜೊತೆ ಕೆಳಗೆ ಪತಿಯೊಂದಿಗೆ ವಿಷಯ ಚರ್ಚಿಸಲು ಬಂದಾಗ ಪಾರ್ವತಿ, ರೀ ಎಂದಾಗ ರಾಯರು, ಏನ್ ಪಾರ್ವತಿ ಇದು, ಒಂದು ವಾರದಲ್ಲಿ ಮದುವೆ ಇದೆ, ಕೆಲಸ ಹಂಚಬೇಕು, ಎಲ್ರೂ ಕರೆದುಕೊಂಡು ಬಾ ಅಂದ್ರೆ ಈಗ ಬರ್ತಾ ಇದ್ಯಾ ಎಂದು ರೇಗಲು ಪಾರ್ವತಿ ಭಯದಲ್ಲಿ ಉಗುಳ್ನುಂಗುತ್ತಾ, ನಿಮ್ ಜೊತೆಗೆ ನಮ್ ಭೂಮಿ ವಿಚಾರ ಮಾತನಾಡ್ಬೇಕು ಎಂದು ಕೈ ಹಿಸಿಕೊಳ್ಳುತ್ತಾ ನಿಂತ ಪತ್ನಿಯ ಕಡೆ ತೀಕ್ಷ್ಣವಾಗಿ ನೋಡಿದ ರಾಯರು, ಸರಿ ಹೇಳು, ಏನಾಯ್ತು ಭೂಮಿಗೆ ಎಂದಾಗ, ರೀ ಅದು ಎಂದು ರಾಗ ಹೇಳುತ್ತಿರುವ ಪತ್ನಿಯ ಮೇಲೆ ವಿಪರೀತ ಕೋಪ ಬರಲು, ಇವತ್ತೇ ಹೇಳ್ತೀಯಾ ಎಂದು ಗದರಲು ಪಾರ್ವತಿ ಒಂದೇ ಉಸಿರಿನಲ್ಲಿ, ನಮ್ಮ ಭೂಮಿ ನವೀನ್ನ ಪ್ರೀತಿ ಮಾಡ್ತಾ ಇದ್ದಾಳೆ, ಅವಳಿಗೂ ನವೀನ್ಗೂ ಮದುವೆ ಮಾಡೋಣ ಎಂಬ ಭಯದಲ್ಲಿ ಪಾಠ ಒಪ್ಪಿಸ್ತಿರುವ ಪತ್ನಿಯನ್ನು ನೋಡಿ ಜೋರಾಗಿ ನಕ್ಕ ಗೋಪಾಲ್ ರಾಯರು ನಗುತ್ತಾ ಕುಳಿತುಕೊಂಡಾಗ ಪಾರ್ವತಿ, ತಾವು ನಿಜ ಹೇಳ್ತಾ ಇದ್ರೆ ನಿಮ್ಗೆ ತಮಾಷೆನಾ ಎಂದು ಕೇಳ್ತಾರೆ. ರಾಯರು ದೀರ್ಘವಾಗಿ ಉಸಿರು ತೆಗೆದುಕೊಂಡು, ಪಾರು, ಇದೆಲ್ಲ ಹೇಗೆ ಸಾಧ್ಯ ಹೇಳು ಎಂದಾಗ ಪಾರ್ವತಿ, ಯಾಕಿಲ್ಲ ರೀ, ಭೂಮಿ ನಮ್ಮ ಅಣ್ಣನ ಮಗಳು, ವರಸೆಯಲ್ಲಿ ನಮ್ಮ ನವೀನ್ಗೆ ಮಾವನ ಮಗಳು ಎಂದಾಗ, ಹಾ, ನೀನು ಇಲ್ಲೇ ತಪ್ತಾ ಇರುವುದು, ಯಾಕೆಂದ್ರೆ ಭೂಮಿ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ಕಳೆದುಕೊಂಡು ನಮ್ಮ ಆಶ್ರಯಕ್ಕೆ ಬಂದಿದ್ಲು, ಅವಳ ನಂದಿನಿಂದ ನನ್ನ ಮಗಳಾಗಿ ಸಾಕಿದ್ದೀನಿ, ಹಾಗೆ ನವೀನ್ ಕೂಡ ಅವಳನ್ನು ತಂಗಿ ಅಂತಾನೆ ತಿಳಿದಿರುವುದು ಎಂದಾಗ ಭೂಮಿ ಕಣ್ಣೀರು ಹಾಕಲು ಪಾರ್ವತಿ ಕಡೆಯ ಆಶ್ರಯ ಎಂಬಂತೆ, ನವೀನ್ನ ಮನಸ್ಸಿನಲ್ಲಿ ಭೂಮಿ ಇದ್ರೆ ಆವಾಗ ನಿಮ್ಮ ನಿರ್ಧಾರ ಬದಲಾಗುತ್ತಾ ಎಂದು ಪ್ರಶ್ನಿಸಲು ರಾಯರು ಗೊಂದಲಕ್ಕೆ ಸಿಲುಕುತ್ತಾರೆ. ರಾಯರು, ಸರಿ, ಅವನ ಮನಸ್ಸಿನಲ್ಲೂ ಇದೇ ಭಾವನೆ ಇದ್ರೆ ಖಂಡಿತ ನನ್ನ ನಿರ್ಧಾರ ಬದಲಾಯಿಸ್ತೇನೆ, ಅವನನ್ನು ಕರೆ ಎಂದು ಮನೆ ಹಾಳು ರಂಗಯ್ಯನಿಗೆ ಹೇಳಿದಾಗ ಅವನು ಹೋಗಿ ಕರೆದು ಬರ್ತಾನೆ. ಕೆಳಗೆ ಬಂದ ಮಗನಿಗೆ ನೇರವಾಗಿ ವಿಷಯ ತಿಳಿಸಿದಾಗ ಮೊದಲೇ ಅನ್ಯ ಮನಸ್ಕತೆಯಿಂದ ಇರುವ ನವೀನ್ನ, ಸಾಧ್ಯವೇ ಇಲ್ಲ, ಭೂಮಿ ನನ್ನ ತಂಗಿ, ಅವಳ ಬಗ್ಗೆ ಬೇರೆ ಭಾವನೆಗಳು ಬಂದಿಲ್ಲ, ಹಾಗೆ ಬಂದ್ರೆ ಅದು ತಪ್ಪಲ್ವಾಪ ಎಂದಾಗ ಭೂಮಿಗೆ ಕಾಲ ಕೆಳಗೆ ನೆಲ ಕುಸಿದಂತಾಗುತ್ತದೆ. ನವೀನ್ ಮುಂದುವರೆದು, ನಿಮ್ಮ ಇಷ್ಟಕ್ಕೆ ನಾನು ನೀವು ತೋರಿಸಿರೋ ಹುಡುಗಿಯನ್ನು ಮದುವೆ ಆಗ್ತಾ ಇದ್ದೀನಿ, ಈಗ ಹೊಸ ತಾಪತ್ರೆ ಯಾಕಪ್ಪ ಎಂದು ಕೇಳಲು ರಾಯರು ಅವನಿಗೆ ಸಮಾಧಾನ ಮಾಡಿ, ನೀನು ಹೋಗು, ನಾನೆಲ್ಲ ನೋಡ್ಕೊಳ್ತೀನಿ ಎಂದು ಕಳಿಸ್ತಾರೆ. ರಾಯರು, ನೋಡಿದ್ಯಾ ಪಾರ್ವತಿ ಎಂದು ಪತ್ನಿಗೆ ಕೇಳಿದಾಗ ಅವರು ತಲೆ ತಗ್ಗಿಸಲು ಭೂಮಿ ಅಳುತ್ತಾ ಬಂದು ರಾಯರ ಕಾಲನ್ನು ಹಿಡಿದು, ನನಗೆ ಕ್ಷಮಿಸಿ ಮಾವ, ನಾನು ದುಡುಕಿ ತಪ್ಪು ಆಲೋಚನೆ ಮಾಡಿದೆ ಎಂದು ಹೇಳಿ ತನ್ನ ರೂಮಿಗೆ ಹೋಗಿ ಮನಸಾ ಇಚ್ಛೆ ಅಳುತ್ತಾಳೆ. ಪಾರ್ವತಿಯನ್ನು ರಾಯರು ಎಲ್ಲ ಸರಿ ಹೋಗ್ತದೆ ಎಂದು ಹೇಳಿ ತಾವು ಮಲಗಲು ಹೋಗ್ತಾರೆ. ಬೆಳಿಗ್ಗೆ ಭೂಮಿ ರೂಮ್ಗೆ ಹೋದ ಪಾರ್ವತಿ ಅವಳಿಗೆ ಸಮಾಧಾನ ಮಾಡಿ, ನಂಗೆ ಕೊಟ್ಟ ಮಾತು ನಡೆಸಿಕೊಡ್ತೀಯ ಪುಟ್ಟ ಎಂದಾಗ ಭೂಮಿ ಕಣ್ಣೀರು ಹಾಕುತ್ತಾ, ಸರಿ ಅತ್ತೆ ಎಂದಾಗ ಪಾರ್ವತಿ, ಅತ್ತೆ ಅಲ್ಲ ಅಮ್ಮ ಅನ್ನು, ನೀ ನನ್ ಮಗಳು ತಿಳಿತಾ ಎಂದಾಗ ಭೂಮಿ, ತಾನೆಷ್ಟು ತಪ್ಪು ಮಾಡಿದೆ, ನಂಗೆ ಆಶ್ರಯ ಕೊಟ್ಟ ಮನೆಗೆ ಒಡತಿಯಾಗ ಬಯಸಿದೆನಲ್ಲ ಎಂದು ಕೊರಗುತ್ತಾಳೆ. ರಾಯರು ಪತ್ನಿ ಸಮೇತ ಗಂಗಾಧರ ಮನೆಗೆ ಬಂದಾಗ ಜೊತೆಗಿರುವ ಹುಡುಗಿ ಯಾರು ಎಂದು ಗೊಂದಲದಿಂದ ನೋಡುತ್ತಾ ನಿಂತಿರುವ ಗೆಳೆಯನನ್ನು ಉದ್ದೇಶಿಸಿ, ಇವಳು ಭೂಮಿ, ನಮ್ಮನೆ ಮಗಳು ಎಂದಾಗ ಗಂಗಾಧರ, ನಿಂಗೆ ನವೀನ ಒಬ್ಬನೇ ಮಗ, ಇವಳು ಮಗಳು ಹೇಗೋ ಎಂದು ಕೇಳುತ್ತಿರಲು, ಇವಳು ನಮ್ಮ ಸಾಕು ಮಗಳು, ಪಾರುಣ ಅಣ್ಣನ ಮಗಳು, ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡ್ಲು ಎಂದ ಗಂಗಾಧರ, ಪಾಪ ಎಂದು, ಏನ್ ಓದ್ತಾ ಇದ್ಯಮ್ಮ ಎಂದು ಕೇಳಲು ಭೂಮಿ, BA ಅಂಕಲ್ ಎಂದಾಗ, ನನ್ನ ಮಗಳು BA ಎನ್ನುತ್ತಿರಲು ಮಧ್ಯದಲ್ಲಿ ರಾಯರು, ಎಲ್ಲೋ ನನ್ ಸೊಸೆ ಎಂದಾಗ ರೂಮ್ನಲ್ಲಿ ಇದ್ದಾಳೆ ಎಂದು ಕುಸುಮ ಬಾರಮ್ಮ ಹೊರಗೆ ಎಂದಾಗ ಹೊರಗೆ ಬಂದ ಕುಸುಮ ಭೂಮಿಯನ್ನು ನೋಡಿ, ಅರೆ ಭೂಮಿ, ಏನಿಲ್ಲಿ ನೀನಿಲ್ಲಿ ಎಂದಾಗ ಎಲ್ಲರಿಗೂ ಆಶ್ಚರ್ಯ. ಆಗ ಕುಸುಮ, ಇವಳು ನನ್ನ ಕ್ಲೋಸ್ ಫ್ರೆಂಡ್ ಎಂದಾಗ ಎಲ್ಲರೂ ಹೌದಾ ಎಂದು ಸಂತಸ ಪಡುತ್ತಾರೆ. ಭೂಮಿಯ ಸೌಮ್ಯ ಸ್ವಭಾವ ಸುಶೀಲಾ ಮತ್ತು ಗಂಗಾಧರ್ಗೆ ತುಂಬಾ ಮೆಚ್ಚುಗೆಯಾಗಿ ಗೋಪಾಲ್ ಕೇಳ್ತಾರೆ, ಭೂಮಿಗೆ ಗಂಡು ನೋಡ್ತಾ ಇದ್ದೀರಾ ಹೇಗೆ ಎಂದಾಗ ಪಾರ್ವತಿ, ಹೌದು, ಒಬ್ಬ ಹುಡುಗ ತುಂಬಾ ಮೆಚ್ಚುಗೆ ಆಗಿದ್ದಾನೆ. ರಾಯರು, ಯಾರೇ ಅದು, ನನ್ಗೆ ಗೊತ್ತಿಲ್ಲದೆ ನೀವು ನೋಡಿರೋ ಹುಡುಗ ಎಂದಾಗ ಪಾರ್ವತಿ ಎದ್ದು ನಿಂತು ಗಂಗಾಧರ್ಗೆ, ಅಣ್ಣ, ನಿಮ್ಮ ಮಗ ಆಕಾಶ್ಗೆ ನಮ್ಮ ಭೂಮಿನ ವಧುವಾಗಿ ಸ್ವೀಕರಿಸುವಿರಾ? ತಂದೆ ತಾಯಿ ಇಲ್ಲದೆ ಬೆಳೆದಿರುವ ನನ್ನ ಕಂದನಿಗೆ ನಿಮಗಿಂತ ಒಳ್ಳೆ ಅತ್ತೆ ಮಾವ ಸಿಗಲು ಸಾಧ್ಯವಿಲ್ಲ ಎಂದು ಕಣ್ತುಂಬಿಕೊಂಡು ಕೇಳಲು ಗಂಗಾಧರ ಸುಶೀಲ ದಂಪತಿಗಳಿಗೆ ಸಂತೋಷಕ್ಕೆ ಮಿತಿ ಇರದೆ, ನಮ್ಮ ಮನಸ್ಸಿನ ಮಾತು ನೀವು ಹೇಳಿದ್ರಿ ಎಂದಾಗ ಎಲ್ಲರೂ ಸಂತೋಷ ಪಡುವಾಗ ಆಕಾಶ್ ಬರ್ತಾನೆ. ಆಕಾಶ್ನಿಗೆ ಒಪ್ಪಿಗೆ ಕೇಳಿದಾಗ ನನ್ನದೇನು ಅಭ್ಯಂತರವಿಲ್ಲ ಎಂದು ತನ್ನ ನಿರ್ಧಾರ ತಿಳಿಸಿದಾಗ ಎಲ್ಲರೂ ಸಂತಸದಿಂದ ಈ ಎರಡು ಜೋಡಿ ಮದುವೆಯನ್ನು ಒಂದೇ ದಿನ ಮಾಡಲು ನಿರ್ಧಾರ ಮಾಡುತ್ತಾರೆ. ಆದರೆ ಇತ್ತ ಭೂಮಿ ತನ್ನ ಮನಸ್ಸಿನ ಭಾವನೆಯನ್ನು ನಿಯಂತ್ರಿಸಲು ಕಸರತ್ತು ಮಾಡುತ್ತಿರಲು ಕುಸುಮ ಮತ್ತು ನವೀನ್ ಮನಸ್ಸು ಇದಕ್ಕೆ ಹೊರತಾಗಿ ಇರುವುದಿಲ್ಲ. ಗಂಗಾಧರ ತನ್ನ ಇಬ್ಬರು ಮಕ್ಕಳ ಮದುವೆ ತನ್ನ ಪ್ರಾಣ ಸ್ನೇಹಿತನ ಮಕ್ಕಳ ಜೊತೆ ಆಗ್ತಾ ಇರುವುದನ್ನು ಅತೀವ ಸಂತೋಷವನ್ನು ಉಂಟು ಮಾಡಿರುತ್ತದೆ. ಗೋಪಾಲ್ನ ಮನಸ್ಸು ಸಹ ಇದೇ ರೀತಿ ಸಂತಸ ಪಡುತ್ತಿರಲು
ಶಾಸ್ತ್ರಿಗಳು ವಧುವನ್ನು ಕರೆತರಲು ಹೇಳಿದಾಗ ಕುಸುಮ ಮತ್ತು ಭೂಮಿ ಬಂದು ತಮ್ಮ ತಮ್ಮ ವರಗಳ ಪಕ್ಕ ಕುಳಿತುಕೊಳ್ಳಲು ಶಾಸ್ತ್ರಿಗಳು ಗಟ್ಟಿಮೇಳ ಎನ್ನಲು ವರಗಳಿಬ್ಬರು ವಧುಗಳಿಗೆ ಮಾಂಗಲ್ಯ ಕಟ್ಟಿ ಸಿಂಧೂರ ಹಿಡುವಾಗ ನವೀನ್ನ ಕೈ ನಡುಗುತ್ತದೆ. ತಾನಿವಳಿಗೆ ಮೋಸ ಮಾಡ್ತಿದ್ದೇನಾ ಎಂಬ ಪ್ರಶ್ನೆ ಸುಳಿಯಲು ಗಾಢ ಯೋಚನೆ ಮಾಡುತ್ತಿರುವವರನ್ನು ಹಿರಿಯರು ಎಚ್ಚರಿಸಿ ಸಿಂಧೂರ ಹಿಡಲು ಹೇಳುತ್ತಾರೆ. ಮದುವೆ ಸಂಭ್ರಮದಿಂದ ನೆರವೇರಿದರೂ ಮೂವರ ಮನದಲ್ಲಿ ಮಾತ್ರ ಯಾವುದೇ ರೀತಿಯ ಸಂತೋಷವಿರುವುದಿಲ್ಲ. ಮಕ್ಕಳನ್ನು ಮನೆ ತುಂಬಿಸಿಕೊಳ್ಳುವ ಸಂಪ್ರದಾಯ ಮುಗಿದಾದ ಮೇಲೆ ಎಲ್ಲರೂ ಕುಳಿತು ಮಾತನಾಡುತ್ತಾ, ಲೋ ಗಂಗು, ನಮ್ಮ 2 ಜೋಡಿಗಳನ್ನು ಎಲ್ಲಿಗೆ ಹನಿಮೂನ್ಗೆ ಕಳಿಸೋಣ ಎಂದಾಗ ಗಂಗಾಧರ ಮಡಿಕೇರಿಗೆ ಕಳಿಸೋಣ ಎಂದಾಗ ಸರಿ, ಬೆಸ್ಟ್ ಪ್ಲೇಸ್. ಮಕ್ಕಳು ತಮ್ಮ ಮಾತಿಗೆ ಬೆಲೆ ಕೊಟ್ಟು ಮದುವೆಯಾದರು. ಪಾಪ ಅವರಿಗೂ ಸ್ವಲ್ಪ ಅರ್ಥ ಮಾಡಿಕೊಳ್ಳಕ್ಕೆ ಅವಕಾಶ ಸಿಗುತ್ತದೆ ಎಂದ ಗಂಗಾಧರ ಮಾತಿಗೆ ಗೋಪಾಲ ಹಾಗೆ ಮೊಮ್ಮಗುವಿನ ಆಸೆನು ಬೀಗರಿಗೆ ಎಂದಾಗ ಎಲ್ಲರೂ ನಗುತ್ತಾರೆ. ಹಿರಿಯರ ಮಾತುಗಳನ್ನು ಕೇಳಿ ಮೂವರು ಮುಖಸಪ್ಪಗೆ ಮಾಡಿದರೆ ಏನು ಗೊತ್ತಿರದ ಆಕಾಶ್ ಮನದೊಳಗೆ ಸಂತಸ ಪಡುತ್ತಿರುತ್ತಾನೆ. ಬೆಂಗಳೂರಿನ 5 ಸ್ಟಾರ್ ಹೋಟೆಲ್ನಲ್ಲಿ 2 ಬೃಹತ್ ಕೊಠಡಿಯಲ್ಲಿ ನವವಧುವಿನಂತೆ ಸಜ್ಜಾದ ರೂಮ್ ನೋಡಿ ಆಕಾಶ್, ವಾವ್ ಅಂಕಲ್, ಅರೇಂಜ್ಮೆಂಟ್ ಸೂಪರ್ ಎಂದು ಭೂಮಿ ಜೊತೆಗೆ ಒಳಗೆ ಹೋಗುತ್ತಾನೆ. ಭೂಮಿ ಗಟ್ಟಿ ನಿರ್ಧಾರ ಮಾಡಿ ಅವನಿಗೆಲ್ಲಾ ವಿಷಯವೂ ಹೇಳಿ ಸ್ವಲ್ಪ ಸಮಯ ಕೇಳಿಕೊಳ್ಬೇಕು ಎಂದು ಹೊಳ ನಡೆಯುತ್ತಾಳೆ. ಇತ ರೂಮಿಗೆ ಬಂದ ನವೀನ ಹೆಂಡತಿ ಜೊತೆಗೆ ಒಂದು ಮಾತನ್ನು ಹಾಡದೆ ತನ್ನ ಪಾಡಿಗೆ ತಾನು ಮಲಗಿಬಿಟ್ಟಾಗ ಕುಸುಮ ಏನು ಮಾಡಲು ತೋಚದೆ ತಾನೂ ಅಲ್ಲೇ ಇದ್ದ ಸೋಫಾ ಮೇಲೆ ಮಲಗಿಬಿಡ್ತಾಳೆ. ಭೂಮಿ, ರೀ, ನಾನ್ ನಿಮ್ಮ ಜೊತೆಗೆ ಸ್ವಲ್ಪ ಮಾತನಾಡ್ಬೇಕು ಎಂದಾಗ ಮೊದಲೇ ತಮಾಷೆ ಸ್ವಭಾವದ ಆಕಾಶ್, ಹೇಳಿ ಎಂದಾಗ ಭೂಮಿ ಹುಗುಳು ನುಂಗುತ್ತಾ ಹದು ಹದು ಎಂದು ರಾಗ ಹೇಳುವುದನ್ನು ನೋಡಿದ ಆಕಾಶ್ ಅವಳನ್ನು ಕರೆತಂದು ಮಂಚದ ಮೇಲೆ ಕುಳ್ಳಿರಿಸಿ, ಯಾಕೆ ಇಷ್ಟು ಪೇಟಿಗೆ? ನಾವು ಗಂಡ ಹೆಂಡತಿ ಆಮೇಲೆ ಆಗೋಣ, ಮೊದಲು ಸ್ನೇಹಿತರಾಗೋಣ. ಯಾಕೆಂದ್ರೆ ನನಗೆ ನಿನ್ ಬಗ್ಗೆ ಏನೂ ಗೊತ್ತಿಲ್ಲ, ಹಾಗೆ ನಿನಗೂ ನನ್ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ರಿಲ್ಯಾಕ್ಸ್, ಏನು ವಿಷಯ ಭಯಪಡದೆ ಹೇಳಿ ಎಂದಾಗ ಭೂಮಿಗೆ ಹೃದಯ ತುಂಬಿ ಬರುತ್ತದೆ. ಸಾವರಿಸಿಕೊಂಡು ತನ್ನ 1 ಸೈಡ್ ಲವ್ ಸ್ಟೋರಿ ಹೇಳಿದಾಗ ಆಕಾಶ್ ತೀಕ್ಷ್ಣವಾಗಿ ನೋಡಲು ಅವಳು ಗಾಬರಿಯಲ್ಲಿ ಅಳುತ್ತಾ ನಿಂತ ಭೂಮಿಯ ಮೇಲೆ ವಿಪರೀತ ಕೋಪಗೊಂಡ ಆಕಾಶ್, ಏನು ಹೇಳ್ತಾ ಇದ್ಯಾ? ನನ್ ಮದ್ವೆ ಆಗುವ ಮೊದಲು ಯಾಕೆ ಹೇಳಿಲ್ಲ ಎಂದಾಗ ನನಗೆ ಅವಕಾಶ ಸಿಗ್ಲಿಲ್ಲ ರೀ, ಅದು ಅಲ್ಲದೆ ಅತ್ತೆಗೆ ಮಾತು ಕೊಟ್ಟಿದ್ದೆ ಎಂದು ಬಿಕ್ಕಲು ಆಕಾಶ ಕೋಪದಲ್ಲಿ, ಅಲ್ಲಿ ಮಾತು ಕೊಟ್ಟಿದ್ದಕ್ಕೆ ನನ್ನ ಜೀವನವನ್ನು ಹಾಳು ಮಾಡುವುದಾ ಎಂದಾಗ ಭೂಮಿ ನಡುಗಿ ಬಿಡುತ್ತಾಳೆ. ತನ್ನಿಂದ ತಪ್ಪಾಯ್ತ್ರಿ, ಪ್ಲೀಸ್ ನನ್ನ ಕ್ಷಮಿಸಿ ಎಂದು ಕೈಮುಗಿಯಲು ಆಕಾಶ್ ಛೇ ಎಂದು ಹೊರಗೆ ಹೊರಟು ಹೋಗಲು ಭೂಮಿ ಅಳುತ್ತಾ, ನನ್ನ ಹಣೆಬರಹವೇ ಇಷ್ಟು, ಪ್ರೀತಿ ಮಾಡಿದೆ, ಅದು ಎಲ್ಲರ ಕಣ್ಣಿಗೆ ಅಪರಾಧವಾಗಿ ಕಂಡಿತ್ತು. ಈಗ ಮದುವೆಯಾದ ಗಂಡನಿಗೆ ಯಾವುದೇ ವಿಚಾರ ಮುಚ್ಚಿಡಬಾರದು, ಅವರು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ತಿಳಿದು ಹೇಳಿದೆ. ಅವರು ಕೋಪ ಮಾಡಿಕೊಂಡು ಹೋದ್ರಲ್ಲ ಎಂದು ಬಿಕ್ಕುತ್ತಾ ಮೌನದಲ್ಲೇ ಮಲಗಿಕೊಳ್ಳುತ್ತಾಳೆ. ತನ್ನ ಬಾಳನ್ನು ಹಾಳು ಮಾಡಿದಳು, ಸತ್ಯ ಮುಚ್ಚಿಟ್ಟು ಎಂದು ಕೋಪದಲ್ಲಿ ಹೊರಗೆ ಹೊರಟು ಹೋದ ಆಕಾಶ್ ತನ್ನ ರೂಮಿನಿಂದ ನೇರವಾಗಿ ಕೆಳಗೆ ಬಂದು ಹೋಟೆಲ್ ಮುಂದಿರುವ ವಿಶಾಲವಾದ ಗಾರ್ಡನ್ ಒಳಬಂದು ಕಲ್ಲು ಬೆಂಚಿನ ಮೇಲೆ ಕುಳಿತ ಆಕಾಶ್ ಮನಸ್ಸು ಡೋಲಾಮಾನವಾಗಿರುತ್ತದೆ. ಛೇ, ಯಾವುದು ಆಗ್ಬಾರ್ದು ಎಂದು ಇಷ್ಟು ವರ್ಷ ನಾನಿದ್ದೇನೋ ಅದೇ ಆಯ್ತು. ಪ್ರೀತಿ ಮಾಡಿದ್ರೆ ಅವರನ್ನೇ ಮದ್ವೆ ಆಗ್ಬೇಕು, ಇಲ್ಲ ಪ್ರೀತಿ ಮಾಡ್ಲೇಬಾರ್ದು. ಅದು ಹೇಗೆ ಒಬ್ಬರನ್ನು ಪ್ರೀತಿಸಿ ಇನ್ನೊಬ್ಬರನ್ನು ಮದ್ವೆ ಆಗ್ತಾರೋ? ಆದ್ರೆ ಹೋಗ್ಲಿ, ನನ್ನ ಡ್ರೀಮ್, ನಾನು ಮದ್ವೆ ಆಗುವ ಹುಡುಗಿ ನನ್ನ ಯಾರನ್ನೂ ಲವ್ ಮಾಡಿರ್ಬಾರ್ದು, ನಾನೇ ಅವಳ ಮೊದಲ ಪ್ರೀತಿ ಯಾಗ್ಬೇಕು. ಅದಕ್ಕೆ ನಾನು ಅಪ್ಪ ಅಮ್ಮ ತೋರಿಸಿದ ಹುಡುಗಿಯನ್ನು ಸರಿಯಾಗಿ ನೋಡದೆ ಮದುವೆಯಾದೆ. ಯಾಕೆಂದ್ರೆ ಆ ಹುಡುಗಿಯರು ಯಾರನ್ನೂ ಪ್ರೀತಿ ಮಾಡಿರುವುದಿಲ್ಲ ಅಂತ ನಂಬಿದ್ದೆ. ಛೇ, ಅದೆಲ್ಲ ಸುಳ್ಳು. ಪ್ರೀತಿಗೂ ಮದುವೆಗೂ ಯಾವುದೇ ಸಂಬಂಧ ಇಲ್ಲ ಎಂದು ತಲೆಯಲ್ಲೇ ಹೆಗ್ಗೆ ಇಲ್ಲದೆ ಓಡಾಡುತ್ತಿರುವ ಯೋಚನೆಗಳಿಂದ ತನ್ನನ್ನು ತಾನೇ ನಿಯಂತ್ರಿಸಲು ಸಾಧ್ಯವಾಗದೆ, ಅಯ್ಯೋ ನನ್ನ ತಲೆ ಸಿಡಿಯುತ್ತಿದೆ ಎಂದು ತಲೆ ಗಟ್ಟಿಯಾಗಿ ಹಿಡಿದುಕೊಂಡು ಕುಳಿತುಕೊಂಡಾಗ ಯಾರೋ ಒಂದು ಜೋಡಿ ಸಂತೋಷದಿಂದ ಕಾಲ ಕಳೆಯುತ್ತಿರುವುದನ್ನು ನೋಡಿದ ಆಕಾಶ್ ಕಣ್ಣಿನಿಂದ ಹಣೆ ಜಾರುತ್ತದೆ. ಛೇ, ನಾನು ಅಳುತ್ತಿದ್ದೀನಾ ಎಂದು ಕಣ್ಣೀರು ಒರೆಸಿಕೊಂಡು ಒಳಗೆ ಹೋಗಿ ಒಂದು ಬಾಟಲ್ ನೀರು ತಂದು ಒಂದೇ ಬಾರಿಗೆ ಕುಡಿದಾಗ ಅವನ ಕೋಪವೆಲ್ಲ ತಣ್ಣಗಾಗುತ್ತದೆ. ಶಾಂತವಾದ ಕೋಪದಿಂದ ಸಮಾಧಾನಗೊಂಡು ಕುಳಿತಿರಲು ಭೂಮಿಯ ಮುದ್ದಾದ ಮುಖ ಕಣ್ಣ ಮುಂದೆ ಬರಲು, ಎಷ್ಟು ಮುದ್ದಾಗಿದ್ದಾಳೆ ನನ್ನ ಹೆಂಡತಿ ಎಂದು ತನ್ನ ಮನದಲ್ಲಿ ಅಂದುಕೊಳ್ಳಲು ಆ ಮಾತೆ ಅವನನ್ನು ರೋಮಾಂಚನಗೊಳಿಸುತ್ತದೆ. ಆಗ ತಂದೆಯ ಮಾತು ನೆನಪಿಗೆ ಬರಲು, ಅಪ್ಪ ಹೇಳಿದ್ದು ಸರಿ, ಅವರೇ ಹೇಳ್ತಾರೆ, ನಾವು ಇಷ್ಟಪಡುವ ವಸ್ತು ಆಗಲಿ ವ್ಯಕ್ತಿಯಾಗಲಿ ಅವರ ಹಿನ್ನೆಲೆಯ ಬಗ್ಗೆ ಚಿಂತಿಸುವ ಬದಲು ಅವರು ಹೇಗೆ ಇದ್ದಾರೋ ಹಾಗೆ ಸ್ವೀಕರಿಸಬೇಕು. ಆವಾಗ್ಲೇ ನಮ್ಮತನ ಎಷ್ಟು, ನಮ್ಮ ಪ್ರೀತಿ ಎಷ್ಟು ಗಟ್ಟಿ ಎಂದು ತಿಳಿಯುತ್ತದೆ ಎಂಬ ತಂದೆಯ ಮಾತುಗಳು ನೆನೆದ ಆಕಾಶ್, ಹೌದು ಅಪ್ಪ ಹೇಳುವುದು ನಿಜ. ನನ್ನ ಅರ್ಥವಿಲ್ಲದ ತತ್ವಗಳಿಗೆ ಬೆಲೆ ಕೊಟ್ಟು ನನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುವುದು ಎಷ್ಟು ಸರಿ ಎಂದು ಯೋಚಿಸಲು ಅವನ ಮನಸ್ಸು ಗಾಳಿಯಂತೆ ಹಗುರವಾಗಲು, ನಾನು ಎಷ್ಟು ತಪ್ಪಾಗಿ ನಡೆದುಕೊಂಡು ಬಿಟ್ಟೆ. ಪಾಪ ಅವರು ಏನು ತಿಳಿದುಕೊಂಡಾರು. ಛೇ, ಒಂದು ಹುಡುಗಿ ಮೇಲೆ ಕೈ ಮಾಡಿಬಿಟ್ಟೇನಲ್ಲ, ಇದೇನಾ ನಾನು ಓದಿ ಕಲಿತದ್ದು. ಅಮ್ಮ ಹೇಳ್ತಾ ಇದ್ಲು,
ಹೆಣ್ಣು ಮಕ್ಕಳು ಸೂಕ್ಷ್ಮ ಹೂವಿನಂತೆ, ಅವರನ್ನು ಪ್ರೀತಿಯಿಂದ ಹೊಲಿಸಿಕೊಳ್ಬೇಕು. ಹಾಗೆ ಹೊಲಿದು ಬಂದ ಹೆಣ್ಣು ತನ್ನ ಉಸಿರುವವರೆಗೂ ಪ್ರೀತಿಯನ್ನು ಕಡಿಮೆ ಮಾಡುವುದಿಲ್ಲ ಎಂದು. ಆದ್ರೆ ನಾನು ಏನು ಮಾಡಿದೆ? ನನ್ನ ತಂದೆ ತಾಯಿ ಕೊಟ್ಟ ಸಂಸ್ಕಾರವನ್ನು ಮರೆತು ಅವಳ ಮೇಲೆ ಕೈ ಮಾಡಿಬಿಟ್ಟೆ. ಛೇ ಎಂದು ತಲೆ ತಗ್ಗಿಸಿ ಕುಳಿತುಕೊಳ್ಳುತ್ತಾನೆ. ಯೋಚನೆಯಿಂದ ಹೊರಬಂದ ಆಕಾಶ್ ಮೊದಲು ಭೂಮಿಗೆ ಸಾರಿ ಹೇಳ್ಬೇಕು ಎಂದು ಕೋಣೆಗೆ ಹೋಗ್ತಾನೆ. ಭೂಮಿ ಹತ್ತು ಹಾಗೆ ನೆಲದ ಮೇಲೆ ಮಲಗಿರುವುದನ್ನು ಕಂಡ ಆಕಾಶ್ ಮನಸ್ಸು ಚುರ್ ಎನ್ನುತ್ತದೆ. ಅವಳ ಹತ್ತಿರ ಹೋಗಿ ಭೂಮಿ ಎಂದು ಕರೆಯಲು ಭೂಮಿ ಭಯದಲ್ಲಿ ಹೇಳಲು ಅವಳಿಗೆ ಸಮಾಧಾನ ಮಾಡಿ ಮಂಚದ ಮೇಲೆ ಕುಳ್ಳಿರಿಸಿ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಐ ಆಮ್ ಸಾರಿ ಎನ್ನಲು ಭೂಮಿ ತಲೆ ತಗ್ಗಿಸಲು ಅವಳನ್ನು ಮತ್ತು ಹತ್ತಿರ ಹೊರಗೆ ನಡೆದದ್ದು ಎಲ್ಲವನ್ನು ಮರೆತು ನನಗೆ ನಿಜವಾದ ಪ್ರೀತಿ ಕೊಡ್ತೀಯಾ ಎಂದು ಕೇಳಲು ಅವಳು ಖಂಡಿತ, ಆದ್ರೆ ಸ್ವಲ್ಪ ಸಮಯ ಬೇಕು, ಅದನ್ನೇ ಕೇಳೋಕೆ ನಡೆದ ವಿಷಯ ನಿಮ್ಗೆ ಹೇಳಿದ್ದು ಆದ್ರೆ ಎಂದು ಕಣ್ಣೀರು ಹಾಕಲು ಆಕಾಶ್ ಸಾರಿ ಚಿನ್ನ, ಮುಂದೆ ಯಾವತ್ತೂ ಹೀಗಾಗಲು ಬಿಡೋದಿಲ್ಲ ಎಂದು ಅವಳಿಗೆ ಸಮಾಧಾನ ಮಾಡುತ್ತಾನೆ. ಅವನ ಗುಣ ಭೂಮಿಗೆ ಇಷ್ಟವಾಗಲು ಸರಿ ಎಂದು ಸುಮ್ಮನಾಗಲು ಸರಿ ಮಲಗು, ಬೆಳಿಗ್ಗೆ ಬೇಗ ಹೇಳ್ಬೇಕು ಎಂದು ಗುಡ್ ನೈಟ್ ಹೇಳಿ ತಾನು ಮಲಗಿಕೊಳ್ಳುತ್ತಾನೆ. ಬೆಳಿಗ್ಗೆ ಎಚ್ಚರವಾದಾಗ ಆಕಾಶ್ ಭೂಮಿ ಮುಖವನ್ನು ನೋಡಲು ಚಿಕ್ಕ ಮಗುವಿನ ತರ ನಿದ್ರಿಸುತ್ತಿರುವ ಮಡದಿಯನ್ನು ಮುದ್ದಿಸುವ ಮನಸ್ಸಾದರೂ ಅವಳು ಕೇಳಿದ ಸಮಯ ನೆನಪಾಗಿ ದೂರದಿಂದಲೇ ನೋಡುತ್ತಾ ಕುಳಿತಾಗ ಸುಶೀಲರ ಕರೆ ಬಂದದ್ದು ನೋಡಿ ಹಲೋ ಅಮ್ಮ ಗುಡ್ ಮಾರ್ನಿಂಗ್ ಎನ್ನಲು ಪ್ರತಿಯಾಗಿ ಸುಶೀಲಾ ಮಾರ್ನಿಂಗ್ ಪುಟ್ಟ, ಬೇಗ ರೆಡಿಯಾಗಿ ಗೋಪಾಲ ಅಣ್ಣನ ಮನೆಗೆ ಬನ್ನಿ, ಕುಸುಮಗೂ ಹೇಳು ಎಂದಾಗ ಸರಿ ನಮ್ಮ ಬರ್ತೀವಿ ಆಗ ಭೂಮಿ ಎದ್ದಿಲ್ವಾ ಎನ್ನಲು ಹಾ ಎದ್ದಿದ್ದಾರೆ, ಸ್ನಾನ ಮಾಡ್ತಿರ್ಬೇಕು, ಸರಿ ಬನ್ನಿ ಎಂದು ಕರೆ ತುಂಡರಿಸ್ತಾರೆ. ಆಕಾಶ್ ಇವರನ್ನು ಹೇಗಪ್ಪ ಎಬ್ಬಿಸುವುದು? ಎಲ್ಲ ಕಡೆ ಹೆಂಡತಿಯರು ಗಂಡನನ್ನು ಪ್ರೀತಿಯಿಂದ ಎಬ್ಬಿಸಿದ್ರೆ ನನ್ನ ಕೇಸ್ ಉಲ್ಟಾ ಎಂದು ಸರಿ ಎಂದು ರೀ ಮೇಡಮ್ ಹೇಳಿ ಬೆಳಗಾಗಿದೆ ಎಂದಾಗ ಭೂಮಿ ಭಯದಲ್ಲಿ ಹಾ ಎಂದು ಎದ್ದು ಬಾತ್ರೂಮ್ಗೆ ಹೋಗಲು ಆಕಾಶ್ ಆಹಾ ಭಯ ಇರ್ಲಿ ಇವಳಿಗೆ ಎಂದು ತಾನು ಫ್ರೆಶ್ ಆಗ್ತಾನೆ. ಇತ್ತ ಕುಸುಮ ಎದ್ದು ರೆಡಿಯಾಗಿ ಅಣ್ಣನ ರೂಮ್ಗೆ ಬಂದು ಬಾಗಿಲ್ ತಟ್ಟಲು ಆಕಾಶ್ ಗುಡ್ ಮಾರ್ನಿಂಗ್ ಸಿಸ್ಟರ್ ಎನ್ನಲು ಕುಸುಮ ಗುಡ್ ಮಾರ್ನಿಂಗ್ ಬಿಡಣ್ಣ, ಮೊದಲು ಹೋಗಿ ನವೀನ್ ಅವರನ್ನು ಎಬ್ಬಿಸು ಪ್ಲೀಸ್ ಎಂದಾಗ ಆಕಾಶ್ ತಂಗಿ ಏನ್ ಹೇಳಿದ್ರಿ ಎಂದಾಗ ಅದೆಲ್ಲ ಕೇಳ್ಬೇಡ ಪ್ಲೀಸ್ ಹೆಲ್ಪ್ ಮೀ, ಸರಿ ಆದ್ರೆ ನಾನು ನಿಮ್ಮ ರೂಮಿಗೆ ಸರಿಯೇನಮ್ಮ ಎಂದಾಗ ಅದೆಲ್ಲ ಗೊತ್ತಿಲ್ಲ ಹೋಗು ಪ್ಲೀಸ್ ಮನೆಗೆ ಹೋಗೋಣವಾ, ಸರಿ ಪುಟ್ಟ ನೀನು ಭೂಮಿ ಅವರಿಗೆ ಬೇಗ ರೆಡಿಯಾಗಿ ಬರಲು ಹೇಳು ಎಂದು ನವೀನ್ ರೂಮ್ ಕಡೆ ಹೆಜ್ಜೆ ಹಾಕ್ತಾನೆ. ಆಕಾಶ್ ಡೋರ್ ತಟ್ಟುತ್ತಾ ನವೀನ್ ನವೀನ್ ಅಂತ ಬಾಗಿಲ್ ತೆಗೀರಿ ಎಂದಾಗ ನವೀನ್ ಯಾರಪ್ಪ ಇದು, ಬೆಳಿಗ್ಗೆ ನಿದ್ದೆ ಮಾಡೋಕೋ ಬಿಡ್ತಿಲ್ವಲ್ಲ ಎಂದು ಗೊಣಗುತ್ತಾ ಕಣ್ಣು ತೆರೆಯಲು OMG ನಾನು ಹೋಟೆಲ್ನಲ್ಲಿ ಇದ್ದೀವಿ, ಇವರೆಲ್ಲಿ ಹೋದ್ರು, ಸರಿ ಮೊದಲು ಬಾಗಿಲ್ ತೆಗೆಯೋಣ ಎಂದು ಎದ್ದು ಬಾಗಿಲ್ ತೆಗೆಯಲು ಆಕಾಶ್ ನಾನು ಕಂಡು ಹುಗುಲ್ ನುಂಗುತ್ತಾ ಅದೇ ಆಕಾಶ್ ನೀವಿಲ್ಲಿ, ಕುಸುಮ ಬಾತ್ರೂಮ್ ಅಲ್ಲಿ ಇರ್ಬೇಕು ಕರಿಲಾ ಎಂದು ಕೇಳಲು ಆಕಾಶ್ ಮನೆಗೆ ಬೇಗ ಹೋಗ್ಬೇಕು, ಅಮ್ಮ ಕಾಲ್ ಮಾಡಿದ್ರು, ನನ್ ತಂಗಿ ನಮ್ಮ ರೂಮಲ್ಲಿದ್ದಾಳೆ, ನೀವು ಬೇಗ ರೆಡಿಯಾಗಿ ಬನ್ನಿ ಎಂದು ಹೊರಟು ಹೋದ ಆಕಾಶ್. ನವೀನ್ ಏನಪ್ಪ ಮಾಡೋದು, ಕುಸುಮ ಏನಾದ್ರೂ ನಮ್ ಬಗ್ಗೆ ಅವ್ರ ಅಣ್ಣ ಹತ್ತಿರ ಹೇಳಿರ್ಬೋದಾ, ನಿನ್ನೆ ರಾತ್ರಿ ಅವ್ರ ಜೊತೆಗೆ ಒಂದು ಮಾತನ್ನು ಆಡದೆ ಮಲಗಿಬಿಟ್ಟೆ, ಅವರು ಏನಾದ್ರೂ ತಪ್ಪು ತಿಳಿದಿರ್ಬಹುದಾ, ದೇವ್ರೆ ಕಾಪಾಡಪ್ಪ ಎಂದು ಒಳಗೆ ಹೋಗಿ ರೆಡಿಯಾಗಿ ಬರ್ತಾನೆ. ನಾಲ್ವರು ಕೆಳಗೆ ಬಂದು ಕಾಫಿ ಕುಡಿದು ಕಾರ್ನಲ್ಲಿ ಮನೆ ಕಡೆಗೆ ಹೊರಡ್ತಾರೆ. ಮನೆ ಬಾಗಿಲಿಗೆ ಬಂದ ನವಜೋಡಿಗಳನ್ನು ಸ್ವಾಗತಿಸುತ್ತಾ ಸ್ನೇಹಿತರು ರೇಗಿಸಲು ನಾಲ್ವರು ಏನು ಹಾಗೇ ಇಲ್ಲ, ತಾವು ಸಂತೋಷದಿಂದ ಇದ್ದೇವೆ ಎಂಬ ಮುಖವಾಡ ಧರಿಸಿ ಒಳಗೆ ಹೋಗ್ತಾರೆ. ಮನೆಯೆಲ್ಲ ಬಂಧು ಮಿತ್ರರಿಗೆ ಪರಿಚಯ ಮಾಡಿಸಿ ಪೂಜಾ ಕಾರ್ಯಕ್ರಮ ಸಂತಸದಿಂದ ನೆರವೇರಿಸಿ ಎಲ್ಲರೂ ಸಂತಸದಿಂದ ಊಟ ಮಾಡಿ ರಾತ್ರಿ ಗೋಪಾಲ್ ಮತ್ತು ಗಂಗಾಧರ ಕುಟುಂಬ ಮಾತನಾಡ್ತಾ ಕುಳಿತಿರುವಾಗ ಗೋಪಾಲ್ ಲೋ ಗಂಗು ನಮ್ಮ ಮಕ್ಕಳನ್ನು ಹನಿಮೂನ್ಗೆ ಎಲ್ಲಿಗೆ ಕಳಿಸೋಣ ಎಂದಾಗ ಊಟಿಗೆ ಕಳಿಸೋಣ ಚೆನ್ನಾಗಿರುತ್ತದೆ. ಆಗ ಆಕಾಶ್ ಅಂಕಲ್ ಹನಿಮೂನ್ಗೆ 2 ಜೋಡಿನ ಒಂದೇ ಊರಿಗೆ ಬೇಡ, ಬೇರೆ ಬೇರೆ ಹೋಗ್ತೀವಿ ಎಂದಾಗ ಎಲ್ಲರೂ ಆಶ್ಚರ್ಯದಿಂದ ನೋಡಲು ಆಕಾಶ್ ತಮಾಷೆಯಾಗಿ ನನಗೂ ನನ್ನ ಹೆಂಡತಿಗೆ ಪ್ರೈವೇಸಿ ಬೇಕು ಸೋ ಎಂದಾಗ ಎಲ್ಲರೂ ನಗುತ್ತಾ ಸರಿನಪ್ಪ ಎಂದಾಗ ಆಕಾಶ್ ಮನದಲ್ಲಿ ಇದೇ ಸರಿಯಾದ ಸಮಯ, ಕುಸುಮ ನವೀನ್ ಒಂದಾಗಲು ಮತ್ತೆ ನಾವೆಲ್ಲ ಒಟ್ಟಿಗೆ ಹೋದ್ರೆ ಅಲ್ಲಿಯೂ ನವೀನ್ನ ಎಬ್ಬಿಸುವ ಕೆಲಸ ನನಗೆ ಹೇಳಿದ್ರೆ ನವೀನ್ ಕುಸುಮ ಜೀವನದಲ್ಲಿ ನಂತರ ಯಾವುದೇ ಸಮಸ್ಯೆ ಇದ್ದರೂ ಆ ಹನಿಮೂನ್ನಿಂದ ಸರಿ ಹೋಗ್ತದೆ ಎಂದು ಯೋಚಿಸುತ್ತಿರುವ ಆಕಾಶ್ ನಾನು ಗಂಗಾಧರ ಲೋ ಮಗ್ನೆ ಹೇಳು ಯಾವ ಊರಿಗೆ ಹೋಗ್ತೀರಾ ಎಂದಾಗ ನಾವು ಮಡಿಕೇರಿ. ಹಾ ನವೀನ್ ನೀವೇನು ಡಿಸೈಡ್ ಮಾಡಿದ್ರಾ ಎಂದಾಗ ನವೀನ್ ನಂಗೆ ಆಫೀಸ್ನಲ್ಲಿ ರಜೆ ಇಲ್ಲ, ಮುಂದೆ ನೋಡೋಣ ಎಂದು ಯಾರ ಮಾತಿಗೂ ಅವಕಾಶ ಕೊಡದೆ ಎದ್ದು ಹೋಗಲು ಕುಸುಮ ಸಹ ನಂಗೂ ಇಷ್ಟವಿಲ್ಲ ಅಪ್ಪ ಎಂದು ಅವಳು ಎದ್ದು ಹೋದಾಗ ಹಿರಿಯರಿಗೆ ಬೇಸರವಾಗುತ್ತದೆ. ಆಕಾಶ್ ಎಲ್ಲರಿಗೂ ಸಮಾಧಾನ ಮಾಡಿ ತಾನು ಮಲಗಿಕೊಳ್ಳಲು ಹೋಗುತ್ತಾನೆ. ಭೂಮಿ ರೂಮಿಗೆ ಬಂದು ನೋಡಿ ನನಗೆ ಈ ಹನಿಮೂನ್ ಅದು ಇಷ್ಟವಿಲ್ಲ ಎಂದಾಗ ಆಕಾಶ್ ನೋಡು ಭೂಮಿ ನಾನ್ ಡಿಸೈಡ್ ಮಾಡಿದ್ದೀನಿ, ಸೊ ಹೋಗ್ತಾ ಇರ್ತೀವಿ ಅಷ್ಟೇ ಎಂದಾಗ ಕೋಪದಲ್ಲಿ ಭೂಮಿ ಹಾಗಾದ್ರೆ ನನ್ನ ಇಷ್ಟ ಕಷ್ಟಕ್ಕೆ ಬೆಲೆನೇ ಇಲ್ವಾ ಎನ್ನಲು ಆಕಾಶ್ ಏನೂ ಮಾತನಾಡದೆ ಮಲಗಿಕೊಳ್ಳಲು ಭೂಮಿ ಅವನನ್ನು ತಪ್ಪಾಗಿ ತಿಳಿದುಕೊಂಡು
ಮುಂದಿನ ಬಿಡಿಸಲಾಗದ ಸಮಸ್ಯೆಗೆ ಕಾರಣವಾಗ್ತಾಳೆ. ಬೆಳಿಗ್ಗೆ ಹೊಲ್ಲದ ಮನಸ್ಸಿನಿಂದ ಹೊರಟ ಭೂಮಿಗೆ ಪಾರ್ವತಿ ಕರೆದು ಬುದ್ಧಿ ಮಾತು ಹೇಳುತ್ತಾರೆ. ಆದ್ರೆ ಅವಳ ಮನದಲ್ಲಿ ಆಕಾಶ್ ತನ್ನ ಮಾತೆ ನಡಿಬೇಕು ಎಂದು ಬಯಸುವ ವ್ಯಕ್ತಿ. ತನಗೆ ಯಾವುದೇ ಸ್ವಾತಂತ್ರ್ಯವಿಲ್ಲ ಎಂದು ಮನಸ್ಸಿನಲ್ಲಿ ಕೊರಗುತ್ತಾ ಅವನ ಜೊತೆಗೆ ಹೋಗುತ್ತಾಳೆ. ಅವರಿಬ್ಬರನ್ನು ಕಳಿಸಿ ಗಂಗಾಧರ ದಂಪತಿ ಮನೆಗೆ ವಾಪಸ್ ಹೋಗಲು ಸಿದ್ಧರಾಗಲು ಕುಸುಮ ಕಣ್ಣೀರು ಹಾಕುತ್ತಾ ಇನ್ನು ಸ್ವಲ್ಪ ದಿನಗಳ ಕಾಲ ಇರಲು ಕೇಳಿಕೊಂಡಾಗ ಸುಶೀಲ ನಯವಾಗಿ ನಿರಾಕರಿಸಿ ಅವಳಿಗೆ ಸಮಾಧಾನ ಮಾಡಿ ಹೊರಡುತ್ತಾರೆ. ಇತ್ತ ನವೀನ್ ಕೂಡ ಆಫೀಸ್ಗೆ ಹೊರಟು ಹೋಗುತ್ತಾನೆ. ಗೋಪಾಲ ಮತ್ತು ಪಾರ್ವತಿ ಅವರ ಸಂಬಂಧಿಕರ ಮನೆಗೆ ಹೋಗಲು ಕುಸುಮ ಒಬ್ಬಂಟಿಯಾಗುತ್ತಾಳೆ. ಮನೆಯಲ್ಲಿ ಮಾಡಲು ಏನೂ ಕೆಲಸವಿಲ್ಲ. ಎಲ್ಲಾ ಕೆಲಸವನ್ನು ಕೆಲಸದವರು ಮಾಡುತ್ತಾರೆ. ನಾನು ಹೇಗಪ್ಪ ಟೈಮ್ ಪಾಸ್ ಮಾಡೋದು ಎಂದು ತನ್ನ ರೂಮ್ಗೆ ಹೋಗ್ತಾಳೆ. ಬೆಡ್ ಮೇಲೆ ಕುಳಿತು ಚಿಂತಿಸಲು ಕುಮಾರ್ ನನ್ಗೆ ಮೋಸ ಮಾಡಬಾರ್ದಿತ್ತು. ಅವರು ಭೇಟಿಯಾಗಿದ್ರೆ ಮನೆಯಲ್ಲೇ ಹೇಳಿ ಅವರೊಂದಿಗೆ ಮದುವೆಯಾಗಿ ಸಂತೋಷದಿಂದ ಇರುತ್ತಿದ್ದೆ. ಆದ್ರೆ ನನ್ನ ಹಣೆಬರಹ ಈ ಮಾತನಾಡದ ಮೂಕನ ಜೊತೆ ಸಾಯ್ಬೇಕು. ಛೇ ಎಂದು ಕಣ್ಣೀರು ಒರೆಸಿಕೊಳ್ಳುತ್ತಾಳೆ. ನಾನೆಷ್ಟು ಹುಚ್ಚಿ, ಮುಖ ಸಹ ನೋಡದ ವ್ಯಕ್ತಿಯನ್ನು ಇಷ್ಟು ಪ್ರೀತಿ ಮಾಡಿಬಿಟ್ಟೆ. ಅವರ ಕಾಳಜಿಯ ಮಾತಿಗೆ ಸೋತು ಬಿಟ್ಟೆ. ಆದರೆ ಆ ವ್ಯಕ್ತಿ ಯಾಕೆ ಅಂದು ಬರ್ಲಿಲ್ಲ? ಸ್ನೇಹ ಹೇಳಿದ ಮಾತು ನಂಬಿ ನಾನು ತಪ್ಪು ಮಾಡಿಬಿಟ್ಟೇನಾ? ನಾನು ಅವತ್ತು ಇನ್ನು ಸ್ವಲ್ಪ ಹೊತ್ತು ಕಾಯ್ಬಹುದಿತ್ತ. ಅಯ್ಯೋ, ನನ್ನ ತಲೆ ಸಿಡಿಯುತ್ತಿದೆ. ತಲೆ ಹಿಡಿದು ಕುಳಿತ ಕುಸುಮಾಳ ತಲೆಯಲ್ಲಿ ಒಂದು ಯೋಚನೆ ಬರುತ್ತದೆ. ಸೀದಾ ಎದ್ದು ತನ್ನ ಮೊಬೈಲ್ ಹುಡುಕಲು ಅದರ ಬ್ಯಾಟರಿ ಡೆಡ್ ಆಗಿರುತ್ತದೆ. ಕುಮಾರ್ ನನಗಾಗಿ ಮೆಸೇಜ್ ಮಾಡಿರ್ಬಹುದಾ ಎಂದು ಯೋಚಿಸಲು, ಛೇ ಎಂತ ಯೋಚನೆ ನಂದು. ನಾನೀಗ ಕಾಲೇಜ್ ಹುಡುಗಿಯಲ್ಲ, ಮದುವೆ ಆಗಿರುವ ಹೆಂಗಸು ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಮನ ಪೂರ್ತಿ ಹತ್ತು ಬಿಡುತ್ತಾಳೆ. ನಾನವರನ್ನು ಮರಿಬೇಕು ಎಂದು ನಿರ್ಧಾರ ಮಾಡ್ತಾಳೆ. ರಾತ್ರಿ ಮನೆಗೆ ಬಂದ ನವೀನ್ ಇವಳ ಜೊತೆಗೆ ಒಂದೂ ಮಾತು ಆಡದೆ ಮಲಗಲು ಹೊರಟಾಗ ಇವಳು ತಾನೇ ಮುಂದಾಗಿ ಊಟ ಮಾಡಲ್ವಾ ಎನ್ನಲು, ನನಗೆ ಹಸಿವಿಲ್ಲ, ನೀವು ಮಾಡಿ ಎಂದು ಹೇಳಿ ಮಲಗಿಬಿಡುತ್ತಾನೆ. ರಾತ್ರಿ 10 ಗಂಟೆಗೆ ಮಡಿಕೇರಿ ತಲುಪಿದ ಆಕಾಶ್ ಭೂಮಿ ಹೋಟೆಲ್ಗೆ ಹೋಗ್ತಾರೆ. ಪ್ರಯಾಣದ ಆಯಾಸದಿಂದ ಇಬ್ಬರು ಹಾಗೆ ಮಲಗಿಬಿಡ್ತಾರೆ. ಗಂಗಾಧರ ಸುಶೀಲಾ ತಮ್ಮ ಮಕ್ಕಳಿಗೆ ಒಳ್ಳೆಯ ಜೊತೆಗಾರರು ದೊರಕಿದರು ಎಂದು ಸಂತಸ ಪಡುತ್ತಾರೆ. ಆದರೆ ಈ ನಾಲ್ವರ ಮುಸುಕಿನ ಗುದ್ದಾಟ ತಿಳಿದರೆ ಅದನ್ನು ತಡೆದುಕೊಳ್ಳುವ ಶಕ್ತಿ ಆ ಜೀವಗಳಿಗಿರುತ್ತಾ? ಮಡಿಕೇರಿಗೆ ಬಂದು ಅದಾಗಲೇ 2 ದಿನಗಳು. ಹೊಲ್ಲದ ಮನಸ್ಸಿನ ಪ್ರವಾಸ ಮುಗಿಸಿ ರೂಮಿನಲ್ಲಿ ರೆಸ್ಟ್ ಮಾಡುವ ಯೋಚನೆ ಹಾಕಿ ಆಕಾಶ್ ಇವತ್ತಾದ್ರೂ ನನ್ನ ಹೆಂಡತಿನ ಹೊಲಿಸಿಕೊಳ್ಳೇಬೇಕು ಎಂದು ಮನಸ್ಸಿನಲ್ಲಿ ಮಂಡಕ್ಕಿ ತಿನ್ನುತ್ತಾ ಸುಮ್ಮನೆ ಕುಳಿತಿರುವುದನ್ನು ನೋಡಿದ ಭೂಮಿ ತನಗೂ ಅದಕ್ಕೂ ಸಂಬಂಧವೇ ಇಲ್ಲ ಎಂಬಂತೆ ಸೋಫಾ ಮೇಲೆ ಕುಳಿತು ಮ್ಯಾಗಝಿನ್ ಓದ್ತಿರುತ್ತಾಳೆ. ಆಕಾಶ್ ಮೌನ ಮುರಿದು ಮತ್ತೆ ಭೂಮಿ, ನಿಮ್ಮ ಬಾಯ್ ಫ್ರೆಂಡ್ ಹೆಸರೇನು ಎಂದು ನೇರವಾಗಿ ಕೇಳಿದಾಗ ತಬ್ಬಿಬ್ಬಾಗುತ್ತಾ, ಹಾ ಗೊತ್ತಿಲ್ಲ ಎಂದು ಎತ್ತಲು ನೋಡುತ್ತಾ ಹೇಳಿದಾಗ ಆಕಾಶ್ ಅವಳನ್ನು ಸತಾಯಿಸಲು, ಭೂಮಿ, ನಾನು ಒಬ್ಬಳನ್ನು ಲವ್ ಮಾಡ್ತಾ ಇದ್ದೆ. ಅವಳಿಗೂ ಮದ್ವೆ ಆಯ್ತು. ಇವಾಗ ಅವಳು ಸಿಕ್ಕರೆ ಎಷ್ಟು ಚೆನ್ನಾಗಿರ್ತದೆ ಅಲ್ವಾ ಎಂದು ತಮಾಷೆಗೆ ಹೇಳಿದ ಮಾತನ್ನು ಭೂಮಿ ಸೀರಿಯಸ್ ಆಗಿ ತೆಗೆದುಕೊಂಡು ಭೂಮಿ ಹೇಳ್ತಾಳೆ, ನೀವು ಅವಳನ್ನೇ ಮದ್ವೆ ಆಗ್ಬೇಕಿತ್ತು. ನಾನ್ ನಿಮ್ಗೆ ಸರಿಯಾದ ಜೋಡಿ ಅಲ್ಲ. ಹೌದು, ಅವಳನ್ನು ಇಷ್ಟು ಬೇಗ ಮರೆತು ನನ್ನನ್ನು ಮದುವೆ ಆಗಲು ನಿಮಗೆ ಮನಸ್ಸಾದ್ರೂ ಹೇಗೆ ಬಂತು? ನಿಮ್ಮ ಗಂಡಸರ ಬುದ್ಧಿನೇ ಇಷ್ಟು. ದಿನಕ್ಕೊಬ್ಬಳು ಬೇಕು ಅಂತೀರಾ ಎಂದು ತನ್ನ ಮಾತಿನ ಮೇಲೆ ನಿಗಾ ಹಿಡದೆ ಮಾತನಾಡುತ್ತಿರುವವಳನ್ನು ಆಕಾಶ್ ಅವಕ್ಕಾಗಿ ನೋಡುತ್ತಿರುತ್ತಾನೆ. ಆಕಾಶ್, ರೀ ಮೇಡಮ್, ನಾನೇನು ಅವಳಿಗೆ ಮೋಸ ಮಾಡಿಲ್ಲ. ಅವಳೇ ನನಗಿಂತ ಅವಳ ಫಿಲ್ಮ್ ಇಂಡಸ್ಟ್ರಿ ಹೀರೋ ಅಂತ ನಂಗೆ ಬಿಟ್ಟು ಹೋದ್ಲು. ಯಾರದು? ನಿಮ್ಮ ಹುಡುಗಿ ಹೆಸರು ಹೇಳಿ ಎಂದು ಕುತೂಹಲದಿಂದ ಭೂಮಿ ಕೇಳಿದಾಗ ಆಕಾಶ್, ದೀಪಿಕಾ ಪಡುಕೋಣೆ ಎಂದಾಗ ಭೂಮಿ ನಗುತ್ತಾ, ರೀ ಸರ್, ಆಸೆ ಪಡ್ಬೇಕು, ಒಂದು ಮಿತಿ ಬೇಡ್ವಾ ಎಂದಾಗ ಆಕಾಶ್, ಹೌದು ಬಿಡಿ, ನಾನು ಹೆಚ್ಚಾಗಿ ಆಸೆ ಪಟ್ಟೆ. ಆದ್ರೆ ದೇವರು ನಾನು ಮೊದಲು ಆಸೆ ಪಟ್ಟ ಹುಡುಗಿಯನ್ನೇ ಜೊತೆ ಮಾಡಿದ್ದಾನೆ. ಭೂಮಿ, ಏನಂದ್ರಿ ಎಂದು ಕೇಳಲು ಆಕಾಶ್, ಏನೂ ಇಲ್ಲ ಎಂದು ತಲೆಗೆ ಬಡಿದುಕೊಳ್ತಾ ಬಾಲ್ಕನಿಗೆ ಹೋಗಿ ಹೊರಗೆ ಸುರಿಯುವ ಮಳೆ ನೋಡ್ತಾ ನಿಂತುಕೊಂಡಾಗ ಭೂಮಿ ಪುನಃ ತನ್ನ ಓದನ್ನು ಮುಂದುವರಿಸುತ್ತಾಳೆ. ಆಕಾಶ್, ಭೂಮಿ ಮೊದಲ ಬಾರಿಗೆ ನಕ್ಕಿದ್ದನ್ನು ನೆನೆದು ಎಷ್ಟು ಮುದ್ದಾಗಿ ಕಾಣಿಸ್ತಾಳೆ ನನ್ನ ಹೆಂಡತಿ ಎಂದು ಮನದಲ್ಲಿ ಸಂತಸ ಪಡುತ್ತಾ ಅವಳನ್ನು ಮತ್ತೊಮ್ಮೆ ನೋಡಿ, ಈ ತಂಪಾದ ವಾತಾವರಣದಲ್ಲಿ ಎಲ್ಲರೂ ತಮ್ಮ ಜೊತೆಗಾರನ ಜೊತೆ ಎಂಜಾಯ್ ಮಾಡ್ತಿದ್ರೆ ಇವಳು ಪುಸ್ತಕದ ಹುಳು ಅನಿಸುತ್ತೆ ಎಂದು ಸುತ್ತಮುತ್ತಲು ನೋಡುತ್ತಿರಲು ಒಂದು ಜೋಡಿ ರೊಮ್ಯಾಂಟಿಕ್ ಆಗಿ ಹೋಗ್ತಾ ಇರುವುದನ್ನು ನೋಡಿದ ಆಕಾಶ್ನ ಮೈ ಮನಸ್ಸು ಬಿಸಿಯಾಗುತ್ತದೆ. ತನ್ನ ಮನಸ್ಸಿನ ಭಾವನೆಯನ್ನು ನಿಯಂತ್ರಿಸುವಲ್ಲಿ ವಿಫಲನಾಗುತ್ತಾನೆ. ಪ್ರೀತಿಯಿಂದ ಭೂಮಿ ಎಂದು ಕರೆದಾಗ ಅವಳು ಹಾ ಎನ್ನಲು ಮುಂದೆ ಹೋಗಿ ಅವಳನ್ನು ಬಳಸಿ ಮುತ್ತಿಡಲು ಹೋದಾಗ ಅವಳು ಗಾಬರಿಯಿಂದ ಅವನಿಂದ ದೂರ ಸರಿಯಲು ಕೊಸರಾಡುತ್ತಾಳೆ. ಆದರೆ ಅವನ ಬಲಿಷ್ಠ ಬಾಹುಬಂಧನದಿಂದ ತಪ್ಪಿಸಿಕೊಳ್ಳಲು ಆಗದೆ ಕೋಪದಲ್ಲಿ, ಬಿಡಿ ಪ್ಲೀಸ್, ನಂಗಿಷ್ಟವಿಲ್ಲ ಎಂದಾಗ ಆಕಾಶ್ ಮುಂದುವರೆದು, ನಮ್ಮಿಬ್ಬರ ಸಂಬಂಧ ಗಟ್ಟಿಗೊಳಿಸಲು ಇದೇ ತಲಪಾಯ ಎಂದು
ಮತ್ತೂ ಮುದ್ದಿಸಲು ಹೋದಾಗ ಅವನನ್ನು ಜೋರಾಗಿ ತಳ್ಳಿ ಬಿಡುತ್ತಾಳೆ. ಮುಂದುವರಿದು, ನೀವು ಮನುಷ್ಯರ, ನಂಗೆ ಇಷ್ಟವಿಲ್ಲ ಎಂದ್ರು ನಿಮ್ಮ ಇಷ್ಟವನ್ನೇ ನನ್ ಮೇಲೆ ಹೇರ್ತಿರಲ್ವಾ? ನನ್ನ ಭಾವನೆಗಳಿಗೆ ಬೆಲೆನೇ ಇಲ್ವಾ ಎಂದು ಹೇಳುತ್ತಿರುವವಳನ್ನು ನೋಡಿದ ಆಕಾಶ್ಗೆ ಅವಮಾನವಾದಂತಾಗುತ್ತದೆ. ಆಕಾಶ್, ಸಾರಿ, ನಿಮ್ಮ ಮಾತಿಗೂ ಬೆಲೆ ಇದೆ. ನಾವು ಹನಿಮೂನ್ ಬರಲು ಒತ್ತಾಯ ಮಾಡಿದ್ದು ನಮ್ಮಿಬ್ಬರ ಸಂಬಂಧ ಸರಿ ಹೋಗಿ ನಮ್ಮ ಬಾಳು ಸುಂದರವಾಗಬೇಕು ಅಂತ ಹಠ ಮಾಡಿದೆ ಅಷ್ಟೇ. ನಿಮ್ಗೆ ಇಷ್ಟವಿಲ್ಲ ಎಂದ್ರೆ ನಾನ್ ದೂರವಿರ್ತೇನೆ. ನಿನ್ಗೆ ಯಾವಾಗ ನನ್ನ ಸನಿಹ ಪ್ರೀತಿ ಬೇಕು ಅನಿಸ್ತದೋ ಆವಾಗ್ಲೇ ಬಾ. ಅಲ್ಲಿವರೆಗೆ ನಾನ್ ನಿಮ್ಗೆ ತೊಂದರೆ ಕೊಡುವುದಿಲ್ಲ ಎಂದು ಬೇಸರದಿಂದ ಹೊರಗೆ ಹೋಗ್ತಾನೆ. ಭೂಮಿ ತನ್ನ ದುಡುಕಿನಿಂದ ಏನೆಲ್ಲ ಮಾತನಾಡಿದೆ ನಾನು ನವೀನ್ನನ್ನು ಎಷ್ಟು ಮರೆಯಬೇಕೆಂದ್ರೂ ಆಗ್ತಾ ಇಲ್ಲ. ದೇವ್ರೆ, ನಾನೇನು ಮಾಡ್ಲಿ ಎಂದು ಅಳುತ್ತಾ, ಅಯ್ಯೋ, ನಾನು ಇವಾಗ ಅವನ ಬಗ್ಗೆ ಈ ರೀತಿ ಯೋಚನೆ ಮಾಡಬಾರ್ದು. ಅವನೀಗ ನನ್ನ ಪ್ರಾಣ ಸ್ನೇಹಿತೆಯ ಗಂಡ. ಒಂದು ವೇಳೆ ಆಕಾಶ್ಗೆ ನಾನು ಪ್ರೀತಿ ಮಾಡಿದ್ದು ಅವರ ತಂಗಿಯ ಗಂಡನನ್ನು ಎಂದು ಗೊತ್ತಾದ್ರೆ ಅವ್ರು ನನ್ನ ಬಗ್ಗೆ ಎಷ್ಟು ಅಸಹ್ಯ ಪಡಬಹುದು. ನಾನು ಆದಷ್ಟು ಬೇಗ ನನ್ನ ಜೀವನವನ್ನು ಸರಿ ಮಾಡ್ಕೊಳ್ಬೇಕು ಎಂದು ಗಟ್ಟಿ ನಿರ್ಧಾರ ಮಾಡುತ್ತಾಳೆ. ಆಕಾಶ್ ಹೊರಗೆ ಮಲೆಯಲ್ಲಿ ನೆನೆಯುತ್ತಾ, ಇನ್ ಮುಂದೆ ಅವಳಾಗೆ ನನ್ನ ಬಳಿ ಬರುವವರಿಗೆ ನಾನ್ ಸೋಲ್ಬಾರ್ದು, ಎಸ್ ಎಂದು ಗಟ್ಟಿ ನಿರ್ಧಾರ ಮಾಡುತ್ತಾನೆ. ಇತ್ತ ಮರುದಿನ ಬೆಳಿಗ್ಗೆ ಆಫೀಸ್ಗೆ ಹೋಗಿ 1 ಗಂಟೆಯಲ್ಲಿ ಮನೆಗೆ ಮರಳಿ ಬಂದ ನವೀನ್ ಕೋಪದಲ್ಲಿ ಕುಸುಮ ಕುಸುಮ ಎಂದು ಕೂಗಲು ಓಡಿ ಬಂದ ಕುಸುಮ ಏನಾಯ್ತು ಎಂದು ಕೇಳುವ ಮುಂಚೆಯೇ ನವೀನ್ನ ಕೈ ಅವಳ ಕೆನ್ನೆಯನ್ನು ಬಾರಿಸುತ್ತದೆ. ಪಾರ್ವತಿ ಗೋಪಾಲ್ ಶಾಕ್ನಿಂದ ನೋಡುತ್ತಾ ನಿಂತು ಬಿಡ್ತಾರೆ. ನವವಧುವಿನ ಮೇಲೆ ಕೈ ಮಾಡಿದ ಮಗನ ಮೇಲೆ ಅತಿಯಾದ ಕೋಪಗೊಂಡ ಪಾರ್ವತಿ ಕೋಪದಲ್ಲಿ ಮಗನನ್ನು ತಡೆದು, ಏನ್ ಮಾಡಿದೆ, ಅವಳಿನ ಹೆಂಡತಿ ಕಣೋ ಎಂದು ಅಬ್ಬರಿಸಲು ಅವರ ಮಾತನ್ನು ತಡೆದು ನವೀನ್, ಅಮ್ಮ, ನೀವು ಮಧ್ಯದಲ್ಲಿ ಬರ್ಬೇಡಿ ಪ್ಲೀಸ್. ಇವಳು ಬಂದು ಇನ್ನು 1 ವಾರ ಆಗಿಲ್ಲ, ಆಗಲೇ ನನ್ನ ಮಾನ ಕಳಿಯೋಕೆ ನಿಂತಿದ್ದಾಳೆ. ಛೇ, ನಾನೇಕಾದ್ರೂ ಮದ್ವೆ ಆದ್ನೋ ಅವಳನ್ನು? ಅವಳು ಪ್ರೀತಿ ಹೆಸರಲ್ಲಿ ಮೋಸ ಮಾಡಿ ಹೋದ್ಲು, ಇನ್ನು ಇವಳು ನನ್ನ ಮಾನ ತೆಗೆದ್ಲು ಎಂದು ಕಣ್ಣನ್ನು ಕೆಂಪಗೆ ಮಾಡಿಕೊಂಡು ಮಾತನಾಡುತ್ತಿರುವ ನವೀನ್ನನ್ನು ಗಾಬರಿಯಲ್ಲಿ ನೋಡುತ್ತಿರುವ ಕುಸುಮಾಳಿಗೆ ಅವನಿಂದ ಏಟು ತಿಂದದಕ್ಕೆ ಯಾವುದೇ ನೋವಾಗಿರ್ಲಿಲ್ಲ. ಇವಳು ನನ್ನ ಮಾನ ತೆಗೆದ್ಲು ಎಂಬ ಮಾತು ಅವಳಿಗೆ ನೋವು ತರುತ್ತದೆ. ನಾನೇನ್ ತಪ್ಪು ಮಾಡಿದೆ ಎಂದು ಗೊಂದಲದಲ್ಲಿ ನೋಡುತ್ತಿರುವ ಸೊಸೆಯ ಸ್ಥಿತಿ ಅತ್ತೆ ಮಾವನಿಗೆ ಬೇಸರ ತರಿಸ್ತದೆ. ಗೋಪಾಲ ಕೋಪದಲ್ಲಿ ಮಗನಿಗೆ ಸಮಾಧಾನ ಮಾಡಿ, ಯಾಕೆ ಎಷ್ಟು ಕೋಪ ನವೀನ್, ಏನಾಯ್ತು, ಯಾಕೆ ಅವಳ ಮೇಲೆ ಕೈ ಮಾಡಿದೆ, ನಿನ್ನ ಮಾನ ಹೋಗುವಂತ ಕೆಲ್ಸ ಅವಳೇನು ಮಾಡಿದ್ಲು ಎಂದು ಕೇಳಿದಾಗ ನವೀನ್, ಅಪ್ಪ, ಇವಳು ನಾನು ಹನಿಮೂನ್ಗೆ ಹೋಗೋದು ಬೇಡ ಎಂದಿದ್ದೇನಲ್ವಾ, ಮನಸ್ಸಲ್ಲಿ ಅದನ್ನೇ ಇಟ್ಕೊಂಡು ಅದನ್ನು ನನ್ನ ವೈರಿ ಶೇಖರ್ ಮುಂದೆ ಹೇಳಿದಾಳೆ. ಆ ರಾಸ್ಕಲ್ ಆಫೀಸ್ನಲ್ಲಿ ನನ್ನ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡಿ ನನ್ಗೆ ಈ ಮದ್ವೆ ಇಷ್ಟ ಇರ್ಲಿಲ್ಲ, ಆದ್ರೂ ಒಬ್ಬ ಬಡ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಅವಳ ನಮ್ಮ ಮನೆಯಲ್ಲಿ ಕೆಲಸದವಳ ತರ ನಡೆಸಿಕೊಳ್ತಿದ್ದೇನೆ ಎಂದು ಕೆಟ್ಟದಾಗಿ ಹೇಳಿ ನನ್ನ ಮಾನ ಕಳೆದನಪ್ಪ ಎಂದು ನವೀನ್ ಸೋಪದ ಕೊನೆಗೆ ಜೋರಾಗಿ ಗುದ್ದುತ್ತಾನೆ. ಅವನ ಕೋಪದ ಅರಿವಿದ್ದ ಗೋಪಾಲ್ ಅವನನ್ನು ಸಮಾಧಾನ ಮಾಡಿ ಕುಡಿಯಲು ನೀರು ಕೊಟ್ಟು ಅವನ್ನು ರೂಮಿಗೆ ಹೋಗಿ ರೆಸ್ಟ್ ಮಾಡಲು ಹೇಳುತ್ತಾರೆ. ಅಳುತ್ತಾ ನಿಂತ ಕುಸುಮ ಬಳಿ ಬಂದ ಗೋಪಾಲ್, ಸಮಾಧಾನ ಮಾಡ್ಕೋ ಮಗಳೇ, ಅವನಿಗೆಲ್ಲ ಕನ್ಫ್ಯೂಸ್ ಆಗಿದೆ, ಅವನ ಕೋಪದ ಬುದ್ಧಿಗೆ ಇಷ್ಟು ಹೊಳಿತಾ ಇಲ್ಲ. ನಿಂಗೆ ಶೇಖರ್ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಈ ಸ್ಟುಪಿಡ್ ಫೆಲೋ. ಓಕೆ, ನೀನು ಸಮಾಧಾನದಿಂದ ಇರ್ಬೇಕು, ಎಲ್ಲ ಸರಿ ಹೋಗ್ತದೆ. ಕುಸುಮ ಅಳುತ್ತಾ, ನಾನು ಏನು ಮಾಡಿಲ್ಲ ಮಾವ ಎಂದಾಗ, ನಂಗೆ ಗೊತ್ತಮ್ಮ, ನಾನು ಎಲ್ಲ ಸರಿ ಮಾಡ್ತೀನಿ, ನೀನ್ ಹೋಗು ಎಂದು ಅವಳನ್ನು ಕಳಿಸಿದಾಗ ಪಾರ್ವತಿ, ಏನ್ರಿ ಇದು, ನಮ್ಮ ನವೀನೇನಾ ಎಂದು ಕಣ್ಣೀರು ಹಾಕಲು ಗೋಪಾಲ, ಚಿಂತಿಸಬೇಡ ಪಾರು, ಎಲ್ಲ ಸರಿ ಹೋಗ್ತದೆ, ಇದು ಗಂಡ ಹೆಂಡತಿಯ ನಡುವಿನ ಸೂಕ್ಷ್ಮ ವಿಷಯ, ಅವಸರ ಮಾಡ್ಬೇಡ, ಸಮಾಧಾನ ಮಾಡ್ಕೋ ಎನ್ನಲು ಪಾರ್ವತಿ ಕಣ್ಣೀರು ಒರೆಸಿಕೊಳ್ಳುತ್ತಾ, ದೇವ್ರೆ, ನಮ್ಮ ಮಕ್ಕಳನ್ನು ಚೆನ್ನಾಗಿಡಪ್ಪ ಎಂದು ಮನದಲ್ಲಿ ಬೇಡಿಕೊಳ್ಳುತ್ತಾ ಒಳಗೆ ಹೋಗ್ತಾರೆ. ಗೋಪಾಲ ತಮ್ಮ ಮೊಬೈಲ್ನಿಂದ ಯಾರಿಗೂ ಕಾಲ್ ಮಾಡಿ ಮಾತನಾಡಿ ನಿಟ್ಟುಸಿರು ಬಿಟ್ಟು ಹೊರಗೆ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳುತ್ತಾರೆ. ರಾತ್ರಿ ಊಟದ ಸಮಯದಲ್ಲೂ ನವೀನ್ ಯಾರ ಜೊತೆಗೂ ಮಾತನಾಡದೆ ಊಟ ಮಾಡಿ ಹೊರಟವನನ್ನು ತಡೆದು ಗೋಪಾಲ್, ನಿನ್ ಜೊತೆ ಸ್ವಲ್ಪ ಮಾತನಾಡ್ಬೇಕು, ಸ್ವಲ್ಪ ಹೊರಗೆ ಬಾ ಎಂದು ಅವನನ್ನು ಕರೆದುಕೊಂಡು ಮನೆಯ ಮುಂದಿನ ಗಾರ್ಡನ್ಗೆ ಬಂದು ಚೇರ್ ಮೇಲೆ ಕುಳಿತುಕೊಂಡು ನವೀನ್ಗೂ ಕುಳಿತುಕೊಳ್ಳಲು ಸನ್ನೆ ಮಾಡುತ್ತಾರೆ. ಮುಂದುವರೆದು, ನವೀನ್, ನೀನು ಈಗ ಕಾಲೇಜ್ ಬಾಯ್ ಅಲ್ಲ, ಮದುವೆಯಾಗಿರುವ ಗಂಡಸು, ನಿನ್ ಮೇಲೆ ತುಂಬಾ ಜವಾಬ್ದಾರಿ ಇದೆ. ಕುಸುಮ ನಿನ್ನನ್ನೇ ನಂಬಿಕೊಂಡು ಬಂದಿರುವ ಆ ಹುಡುಗಿ ಮೇಲೆ ಕೈ ಮಾಡಿದ್ದು ತಪ್ಪು ಎಂದಾಗ ನವೀನ್, ಅಪ್ಪ, ಅವಳು ಮಾಡಿರುವ ಕೆಲಸ ನಿಮ್ಗೆ ಗೊತ್ತಲ್ವಾ ಎಂದಾಗ ಗೋಪಾಲ್, ಅದು ಸುಳ್ಳಾದ್ರೆ ನೀನು ಎಲ್ಲರ ಎದುರಿಗೆ ಆ ಹುಡುಗಿಗೆ ಸಾರಿ ಕೇಳ್ತೀಯಾ ಎಂದಾಗ, ಸುಳ್ಳು ಆದಾಗ ಅಲ್ವಾ ಎಂದು ವ್ಯಂಗ್ಯ ಮಾಡಿದ ಮಗನ ಮುಖವನ್ನು ತೀಕ್ಷ್ಣವಾಗಿ ನೋಡಿ ನಗುತ್ತಾ, ಅದು ನಾಳೆ ಗೊತ್ತಾಗ್ತದೆ ಮೈಸನ್ ಎಂದು ಅವನ ಬೆನ್ನು ತಟ್ಟಿ ಗುಡ್ ನೈಟ್ ಹೇಳಿ ಹೊರಟ ಅಪ್ಪನನ್ನು ನೋಡುತ್ತಾ
ನವೀನ್ ನಿಂತು ಬಿಡುತ್ತಾನೆ. ರೂಮ್ಗೆ ಬಂದ ನವೀನ್ ನನ್ನು ನೋಡಿದ ಕುಸುಮ ಕಣ್ಣೀರು ಒರೆಸಿಕೊಂಡು, ರೀ, ನಾನು ಯಾವುದೇ ತಪ್ಪು ಮಾಡಿಲ್ಲ, ನನ್ನ ದಯವಿಟ್ಟು ನಂಬಿ ಪ್ಲೀಸ್ ಎಂದು ಕೇಳಿಕೊಳ್ಳಲು ನವೀನ್ ಮೊದಲೇ ಅಪ್ಪನ ಮಾತಿನಿಂದ ಬೇಸರದಿಂದ ತಲೆ ಕೆಡಿಸಿಕೊಂಡು ಬಂದಿರ್ತಾನೆ. ಕುಸುಮಳನ್ನು ನೋಡಿದ ನವೀನ್ಗೆ ಕೋಪ ಉಕ್ಕಿ ಬರುತ್ತದೆ. ನೋಡಿ, ನೀವು ಆಲ್ರೆಡಿ ಮಾಡಿರೋ ಕೆಲಸದಿಂದ ಸಾಕಾಗಿದೆ. ಬಂದು 2 ದಿನವಾಗಿಲ್ಲ, ಆಗ್ಲೇ ನಮ್ಮ ಅಪ್ಪ ಅಮ್ಮನನ್ನು ನನ್ನ ವಿರುದ್ಧ ಎತ್ತಿ ಕಟ್ಟಿದ್ದೀರಾ. ಇನ್ನೇನೇನೋ ಮಾಡುವ ಪ್ಲಾನ್ ಇದೆ ಹೇಳಿ ಎಂದು ಹರಚಲು ಕುಸುಮ ಭಯದಲ್ಲಿ ಅಳುತ್ತಾ, ನೋಡಿ, ನಿಮ್ಗೆ ನಾನಿಲ್ಲಿ ಇರುವುದು ಇಷ್ಟವಿಲ್ಲ ಅಂದ್ರೆ ಹೇಳಿ, ಈ ರೀತಿ ಮಾಡದ ತಪ್ಪಿಗೆ ನೋವಿಸ್ಬೇಡಿ ಎಂದು ಕೈ ಮುಗಿಯಲು ಕೋಪದಲ್ಲಿದ್ದ ನವೀನ್, ಮೊದಲು ಆ ಕೆಲಸ ಮಾಡಿ, ದಯವಿಟ್ಟು ಲೀವ್ ಮಿ ಅಲೋನ್ ಎಂದು ಕೈ ಮುಗಿಯಲು ಕುಸುಮ ಅಲ್ಲಿ ನಿಲ್ಲಲಾಗದೆ ಕೆಳಗೆ ಹೋಗಿ ಬಿಡುತ್ತಾಳೆ. ಕೆಳಗೆ ಅಳುತ್ತಾ ಬಂದ ಸೊಸೆಯನ್ನು ನೋಡಿದ ಗೋಪಾಲ ದಂಪತಿಗಳಿಗೆ ಸಂಕಟವಾಗುತ್ತದೆ. ಪಾರ್ವತಿ ಬಂದು, ಕುಸುಮ ಸಮಾಧಾನ ಮಾಡ್ಕೋ ಅಮ್ಮ ಎಂದು ಹೇಳಲು ಕುಸುಮ, ಅತ್ತೆ, ನಾನು ಇಲ್ಲಿರುವುದು ಅವರಿಗೆ ಇಷ್ಟವಿಲ್ಲ, ನನ್ನ ಅಪ್ಪನ ಮನೆಗೆ ಕಳಿಸಿಕೊಡಿ ಪ್ಲೀಸ್ ಎಂದು ಕಣ್ಣೀರು ಹಾಕಲು ಗೋಪಾಲ, ಕುಸುಮ, ಇದು ನಿನ್ನ ಮನೆಯಮ್ಮ, ಸಮಾಧಾನ ಮಾಡ್ಕೊ, ನಾಳೆ ಬೆಳಿಗ್ಗೆ ಎಲ್ಲ ಸರಿ ಹೋಗ್ತದೆ, ನಿಂಗೆ ನೋವು ಕೊಟ್ಟಿದ್ದವನೇ ನಿಂಗೆ ಕ್ಷಮೆ ಕೇಳ್ತಾನೆ, ಈಗ ಹೋಗಿ ಮಲಗು ಎಂದು ಕಳಿಸ್ತಾರೆ. ರೂಮಿಗೆ ಹೋಗಲು ಮನಸ್ಸಾಗದ ಕುಸುಮ ಗೆಸ್ಟ್ ರೂಮ್ ಅಲ್ಲಿ ಮಲಗಿಕೊಳ್ಳುತ್ತಾಳೆ. ಇತ್ತ ಎಷ್ಟು ಸಮಯವಾದರೂ ರೂಮ್ಗೆ ಬಾರದ ಆಕಾಶ್ನ ದಾರಿ ಕಾದು ಕಾದು ಭಯಗೊಂಡ ಭೂಮಿ ಅಳುತ್ತಾ ಹೊರಗೆ ಬಂದು ರಿಸೆಪ್ಷನಿಸ್ಟ್ ಬಳಿ ವಿಚಾರಿಸಲು ಅವ್ರು ಗೊತ್ತಿಲ್ಲ ಸಾರಿ ಮೇಡಮ್ ಎಂದಾಗ, ಮುಂದೆ ಏನು ಮಾಡಲು ತೋಚದೆ ಅವನನ್ನು ಹುಡುಕುತ್ತಾ ಹೊರಗೆ ಬಂದಾಗ ಆಕಾಶ್ ಒಂದು ಪುಟ್ಟ ಮಗುವನ್ನು ಮುದ್ದು ಮಾಡುತ್ತಾ ನಿಂತಿರುವುದನ್ನು ನೋಡಿ ಭೂಮಿ ಅವನ ಬಳಿ ಧಾವಿಸಿ ಬಂದು ಮಗುವನ್ನು ಅವನಿಂದ ಕಿತ್ತುಕೊಂಡು ಅದರ ಪೋಷಕರ ಕೈಗೆ ಕೊಟ್ಟು ಆಕಾಶ್ನನ್ನು ಎಳೆದುಕೊಂಡು ಬರಲು ಆಕಾಶ್ ಶಾಕ್ ಆಗ್ತಾನೆ. ಭೂಮಿ, ನೀವು ಮನುಷ್ಯರಾ? ಆಕಾಶ್, ಯಾಕೆ, ನಾನು ಮನುಷ್ಯನ ತರ ಕಾಣಿಸ್ತಿಲ್ವಾ? ಭೂಮಿ, ಅಲ್ರಿ, ಈ ಗುರ್ತು ಪರಿಚಯ ಇರದ ಊರಿನಲ್ಲಿ ನನ್ನ ಒಬ್ಬಳನ್ನೇ ಬಿಟ್ಟು ಹೋಗಿದ್ದೀರಲ್ವಾ, ನಂಗೆಷ್ಟು ಭಯವಾಗಿತ್ತು ಗೊತ್ತಾ ಎಂದು ಕಣ್ಣೀರು ಹಾಕುತ್ತಾ, ನಾನು ಊರಿಗೆ ಹೋಗ್ಬೇಕು, ನಾಳೆನೆ ಹೋಗೋಣ ಎಂದು ಅಳುತ್ತಾ ಹೋದ ಭೂಮಿಯನ್ನು ನೋಡಿದ ಆಕಾಶ್ಗೆ ಪಿಚ್ಚೆನಿಸ್ತದೆ. ಮರು ಮಾತನಾಡದೆ ತಾನು ಮಲಗಿಕೊಳ್ಳುತ್ತಾನೆ. ಬೆಳಿಗ್ಗೆ ಕಣ್ಣು ಬಿಟ್ಟಾಗ ಭೂಮಿ ತನ್ನ ಬ್ಯಾಗ್ ಪ್ಯಾಕ್ ಮಾಡಿ ಸಿದ್ಧವಾಗಿ ನಿಂತಿರುವುದನ್ನು ಕಂಡು ಆಕಾಶ್ ಯಾವುದೇ ಪ್ರತಿಕ್ರಿಯೆ ನೀಡದೆ ತಾನೂ ಹೋಗಿ ರೆಡಿಯಾಗಿ ಬಂದು ತನ್ನ ಲಗೇಜ್ ಪ್ಯಾಕ್ ಮಾಡಿಕೊಂಡು ಬನ್ನಿ ಹೋಗೋಣ ಎಂದಾಗ ಭೂಮಿ ಆಶ್ಚರ್ಯಗೊಳ್ಳುತ್ತಾ, ಇದೇನು ಇವರು ನನಗೆ ಸಮಾಧಾನ ಮಾಡಿ ಇಲ್ಲೇ ಇರೋಣ ಎನ್ನುತ್ತಾರೆ ಎಂದು ತಿಳಿದರೆ ಇವರು ಹೋಗೋಣ ಎನ್ನುತ್ತಿದ್ದಾರೆ ಅಲ್ವಾ ಎಂದು ಯೋಚಿಸಿರುವ ಭೂಮಿಯನ್ನು ನೋಡಿದ ಆಕಾಶ್, ರೀ ಮೇಡಮ್ ಬನ್ನಿ ಹೋಗೋಣ, ಟೈಮ್ ಆಯ್ತು ಎಂದಾಗ ಸರಿ ಎಂದು ಅವನನ್ನು ಹಿಂಬಾಲಿಸ್ತಾಳೆ. ಇತ್ತ ಆಫೀಸ್ಗೆ ಹೋಗಲು ಹೊರಟು ನಿಂತ ಮಗನನ್ನು ತಡೆದು, ತಂದೆ ಸ್ವಲ್ಪ ಸಮಯ ಬಿಟ್ಟು ಹೋಗು ಎನ್ನಲು, ಯಾಕಪ್ಪ, ನನಗೆ ಅರ್ಜೆಂಟ್ ಮೀಟಿಂಗ್ ಇದೆ ಎನ್ನುತ್ತಿರಲು ಗೋಪಾಲ, ಲೋ ಮಗನೇ, ನಾನು ಸ್ಥಾಪಿಸಿರುವ ಕಂಪನಿ, ನೀವು ನನ್ ಮಗ, ಸೊ ನೋ ಪ್ರಾಬ್ಲಮ್, ಸ್ವಲ್ಪ ಇರು. ಯಾರು ಕಾಯುತ್ತಿರುವಂತೆ ಬಾಗಿಲಾಚೆ ನೋಡಲು ಒಬ್ಬ ವ್ಯಕ್ತಿ ಬರುತ್ತಾನೆ. ಅವನನ್ನು ಸ್ವಾಗತಿಸಿ ಒಳಗೆ ಕರೆದುಕೊಂಡು ಬಂದ ತಂದೆಯನ್ನು ವಿಚಿತ್ರವಾಗಿ ನೋಡುತ್ತಿರುವ ಮಗನನ್ನು ಕಣ್ಣಲ್ಲಿ ಸನ್ನೆ ಮಾಡಿ ಪಾರ್ವತಿ ಎಂದು ಕೂಗಲು ಹೊರಗೆ ಬಂದ ಪಾರ್ವತಿ ಏನಾಯ್ತು ಎಂದು ಕೇಳುವ ಮುನ್ನ ಕುಸುಮನ ಕರೆ ಎಂದಾಗ ಸರಿ ಎಂದು ಅಮ್ಮ ಕುಸುಮ ಎಂದು ಮೇಲೆ ನೋಡು ಕರೆಯಲು ಅವಳು ಹೊರಬರುತ್ತಾಳೆ. ಕೆಳಗೆ ಬಾಮ ಎಂದಾಗ ಸರಿ ಎಂದು ಬರ್ತಾಳೆ. ಗೋಪಾಲ, ಕುಸುಮ ಇವರು ಯಾರು ಅಂತ ಗೊತ್ತಾಯ್ತಾ ಎಂದಾಗ ಕುಸುಮ ಯಾರು ಎಂದು ಗೊಂದಲದಿಂದ ನೋಡಲು ಗೋಪಾಲ, ಇವರೇ ನವೀನ ನಿನ್ನ ಮೇಲೆ ಕೈ ಮಾಡಲು ಕಾರಣರಾದ ಶೇಖರ್ ಎಂದಾಗ ಕುಸುಮ ಅವರ ಬಳಿ ಬಂದು ಕೈ ಮುಗಿದು ಕಣ್ಣೀರು ಹಾಕುತ್ತಾ, ನಾನ್ ನಿಮ್ಗೆ ಯಾವಾಗ ನನ್ನ ಗಂಡ ನನ್ಗೆ ಕೆಲಸದವಳ ತರ ನೋಡ್ತಿದ್ದಾರೆ ಎಂದು ಹೇಳಿದೆ, ದಯವಿಟ್ಟು ನಿಜ ಹೇಳಿ ಪ್ಲೀಸ್, ಇದು ನನ್ನ ಜೀವನದ ಪ್ರಶ್ನೆ ಎಂದು ಅವನ ಕಾಲು ಹಿಡಿಯಲು ಹೋಗಲು ಗೋಪಾಲ್ ಅವಳನ್ನು ತಡೆಯುತ್ತಾ, ಕುಸುಮ ನೀನೇಕಮ್ಮ ಇವನ ಕಾಲು ಹಿಡಿತೀಯಾ, ಸ್ವಲ್ಪ ಇರು, ಇವನೇ ಎಲ್ಲ ಹೇಳ್ತಾನೆ ಎಂದು ಶೇಖರ್ ಕಡೆ ನೋಡ್ತಾರೆ. ಶೇಖರ್, ನನ್ನ ಕ್ಷಮಿಸಿ ಮಾವ, ಅದು ನವೀನ್ ನನ್ನ ತಂಗಿ ಸ್ನೇಹಳನ್ನು ಮದುವೆ ಆಗ್ಲಿಲ್ಲ ಎಂದು ಕೋಪದಿಂದ ಇವರಿಬ್ಬರ ಜೀವನ ಸಂತೋಷದಿಂದ ಇರಬಾರ್ದು ಎಂದು ನೀವು ನನಗೆ ಹೇಳಿದ ಇವರ ವಿಷಯವನ್ನು ನಾನು ಕುಸುಮ ಹೇಳಿದ್ದಾರೆ ಎಂದು ಸುಳ್ಳು ಹೇಳಿದೆ, ದಯವಿಟ್ಟು ಕ್ಷಮಿಸಿ, ನನ್ನ ಸ್ವಾರ್ಥಕ್ಕೆ ಪಾಪ ಕುಸುಮಳ ಮೇಲೆ ಅಪವಾದವನ್ನು ಹೊರಿಸಿದೆ, ನಾನು ಇವರನ್ನು ನೋಡಿಯೇ ಇಲ್ಲ, ನಾನು ಹೇಳಿದ ಸುಳ್ಳನ್ನು ನವೀನ್ ಹೇಗೆ ನಂಬಿದ ಅನ್ನುವುದೇ ನಂಗೂ ಸಂಶಯ ಆಗ್ತಿದೆ ಎಂದಾಗ ನವೀನ್ ಶಾಕ್ ನಿಂದ ಅವನಡೆಗೆ ನೋಡ್ತಾನೆ. ನಾನು ತಪ್ಪು ಮಾಡಿಬಿಟ್ಟೆ, ನನ್ನ ಬುದ್ಧಿಗೆ ಎಷ್ಟು ಹೊಳೆಯಲಿಲ್ಲ, ಕುಸುಮ ಶೇಖರ್ನ ನೋಡೇ ಇಲ್ಲ, ಅವನ ಹತ್ತಿರ ತನ್ನ ಕಷ್ಟ ಹೇಗೆ ಹೇಳ್ತಾರೆ ಎಂದು ಪಶ್ಚಾತ್ತಾಪ ಪಡುತ್ತಾ ನಿಂತಿರುವ ಮಗನನ್ನು ನೋಡಿದ ಗೋಪಾಲ್ ನಸುನಗುತ್ತಾ, ನವೀನ್ ಕುಸುಮ ಹತ್ರ ಕ್ಷಮೆ ಕೇಳು ಎಂದಾಗ ನವೀನ್ ಸಾರಿ ಎಂದು ಹೇಳಿ ರೂಮ್ಗೆ ಹೋಗ್ತಾರೆ. ಕುಸುಮ ಗೊಂದಲದಿಂದ ನಿಂತಿರುವುದನ್ನು ನೋಡಿದ ಗೋಪಾಲ್ ಅವಳ ಬಳಿ ಹೋಗಿ, ನಿನ್ನ ಗೊಂದಲ ನಂಗೆ ಅರ್ಥವಾಗ್ತದೆ, ಈ ಶೇಖರ್ ಯಾರು, ಇವರಿಗೂ ನವೀನ್ಗೂ ಯಾಕಿಷ್ಟು ದ್ವೇಷ ಎಂಬ ಹಲವು ಪ್ರಶ್ನೆಗಳು ನಿನ್ ತಲೆಯಲ್ಲಿ ಇರಬಹುದು, ಅದನ್ನು ಹೇಳ್ತೇನೆ. ಶೇಖರ್, ನೀನೇನು ಹೊರಡು, ಇದು ನಿನಗೆ ಲಾಸ್ಟ್ ವಾರ್ನಿಂಗ್,
ಇನ್ನೊಂದು ಬಾರಿ ನನ್ನ ಮಗನ ವಿಚಾರದಲ್ಲಿ ತಲೆ ಹಾಕ್ಬೇಡ ಎಂದಾಗ ಶೇಖರ್, ನಾನ್ ನಿಮ್ಮ ಮಗನ ಸಮ ಅಲ್ವಾ ಮಾವ ಎಂದಾಗ, ಹೌದು, ಆದ್ರೆ ಈ ಸಂಬಂಧಕ್ಕೆ ನಿಮ್ಮ ಅಮ್ಮ ಯಾವಾಗ್ಲೂ ಎಳ್ಳು ನೀರು ಬಿಟ್ಟಾಯ್ತಲ್ಲ. ಆದ್ರೂ ನಾನು ನಿಂಗೆ ನನ್ನ ಕಂಪನಿಯಲ್ಲಿ ಕೆಲಸ ಕೊಟ್ಟಿರುವೆ, ಅದಕ್ಕಾದ್ರೂ ನಿಷ್ಠೆಯಿಂದ ಕೆಲಸ ಮಾಡು ಎಂದು ಹೇಳಿದ ಗೋಪಾಲ್ ಮಾತಿಂದ ಅವಮಾನಿತನಾದ ಶೇಖರ್ ಕೋಪದಿಂದ ಹೊರಟು ಹೋಗ್ತಾನೆ. ಗೋಪಾಲ್, ಕುಸುಮ, ನೀನ್ ಈ ಮನೆಯ ಬಗ್ಗೆ ನವೀನ್ನ ಬಗ್ಗೆ ತಿಳಿದುಕೊಳ್ಳುವುದು ಬಹಳವಿದೆ. ತಿಳಿದುಕೊಂಡ್ರೆ ಮಾತ್ರ ನಿನ್ನ ಮತ್ತು ನವೀನ್ನ ಜೀವನ ಸರಿ ಹೋಗುವುದು ಎಂಬ ಭಾವ ನನ್ನದು ಎಂದಾಗ ಕುಸುಮ, ಸರಿ ಮಾವ ಹೇಳಿ, ನನ್ನ ಸಂಸಾರ ಸರಿ ಮಾಡಿಕೊಳ್ಳುವುದು ನನಗೆ ಅನಿವಾರ್ಯ ಎಂದು ಹೇಳಿದಾಗ ಗೋಪಾಲ್, ಸಂತೋಷ ಮಗಳೇ, ಸರಿ ಕೇಳು. ಈಗ ಹೋದ್ನಲ್ಲ ಶೇಖರ್, ಅವನು ನನ್ನ ತಂಗಿ ಗೋದಾವರಿಯ ಮಗ. ನನ್ನ ತಂಗಿಗೆ ಶೇಖರ್ ಮತ್ತು ಸ್ನೇಹ ಇಬ್ಬರು ಮಕ್ಕಳು. ನನ್ನ ತಂಗಿ ಅನ್ಯ ಜಾತಿಯ ಹುಡುಗನನ್ನು ಪ್ರೀತಿ ಮಾಡಿದಕ್ಕೆ ನನ್ನ ತಂದೆ ಅವರನ್ನು ಮನೆಯಿಂದ ಹೊರಗೆ ಹಾಕಿದ್ರು. ನಾವು ಹೆಚ್ಚು ಕಡಿಮೆ ಅವಳನ್ನು ಮರೆತು ಬಿಟ್ಟೆವು. ಆದ್ರೆ ಕಳೆದ 4 ವರ್ಷಗಳ ಹಿಂದೆ ನಮ್ಮ ತಂದೆಯವರ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಾಗ ಒಂದು ದಿನ ಗೋದಾವರಿ ಅಳುತ್ತಾ ಮನೆಗೆ ಬಂದು ಅಪ್ಪನನ್ನು ಕ್ಷಮೆ ಕೇಳಿದಳು. ಹಾಗೆ ತನ್ನ ಗಂಡ ನನಗೆ ಮೋಸ ಮಾಡಿ 2 ಮಕ್ಕಳನ್ನು ಕೊಟ್ಟು ಓಡಿ ಹೋಗಿದ್ದಾರೆ. ನನಗೆ ಮುಂದೆ ಏನು ಮಾಡಲು ತೋಚುತ್ತಿಲ್ಲ ಎಂದು ಗೋಳಾಡಿದಳು. ನಮ್ಮ ತಂದೆ ಕೋಪದಿಂದ ನನ್ನ ಮರ್ಯಾದೆ ಕಳೆದು ಈಗ ಯಾಕೆ ಬಂದಿದ್ದಿ, ಮೊದಲು ಹೋಗು ಎಂದು ಆವೇಶದಿಂದ ಹೇಳಲು ನಾನು ಎಷ್ಟೋ ಪ್ರಯತ್ನ ಪಟ್ಟೆ ತಂದೆಯ ಮನೆ ಹೋಲಿಸಲು. ಆದ್ರೆ ಆಗ್ಲೇ ಇಲ್ಲ. ಗೋದಾವರಿ ನನ್ನ ಮೇಲೂ ಕೋಪ ಮಾಡಿಕೊಂಡು ಹೊರಟು ಹೋದಳು. ಮುಂದೆ ನಾನು ನಮ್ಮ ತಂದೆಯನ್ನು ಕಳೆದುಕೊಂಡಾಗಲೂ ಅವಳು ಬರಲಿಲ್ಲ. ಕೆಲವು ವರ್ಷಗಳ ಕೆಳಗೆ ಶೇಖರ್ ನನ್ನ ಬಳಿ ಕೆಲಸ ಕೇಳಿಕೊಂಡು ಬಂದು ಅವರ ಪರಿಸ್ಥಿತಿಯನ್ನು ನೋಡಿ ಕನಿಕರದಿಂದ ಅವನಿಗೆ ನಮ್ಮ ಕಂಪನಿಯಲ್ಲಿ ಕೆಲಸ ಕೊಟ್ಟೆ. ಆದ್ರೆ ನವೀನ್ ಆತನ ತಾತನಷ್ಟೇ ಮುಂಗೋ, ಇವನಿಗೆ ಯಾಕೆ ಕೆಲಸ ಕೊಟ್ಟೆ ಅಂತ ಅವತ್ತಿನಿಂದ ಇಲ್ಲಿಯವರೆಗೆ ದ್ವೇಷಿಸುತ್ತಿದ್ದಾನೆ. ಆ ದ್ವೇಷವೇ ನಿನ್ನನ್ನು ಅಪರಾಧಿ ಮಾಡಿದ್ದು ಎಂದಾಗ ಕುಸುಮ ಕಣ್ಣೀರು ಒರೆಸಿಕೊಳ್ಳುತ್ತಾ ಸುಮ್ಮನೆ ನೋಡಲು, ಗೋಪಾಲ್, ಇನ್ನೊಂದು ಮುಖ್ಯವಾದ ವಿಷಯ, ನಮ್ಮ ನವೀನನ್ನು ಶೇಖರ್ ತಂಗಿ ಸ್ನೇಹ ಇಷ್ಟಪಡ್ತಾ ಇದ್ಲಂತೆ. ಆದ್ರೆ ನನಗೆ ಸಂಬಂಧದ ಜಂಜಾಟ ಬೇಡವಾಗಿತ್ತು. ಅದಕ್ಕೆ ನಿನ್ನನ್ನು ನವೀನ್ಗೆ ಮದುವೆ ಮಾಡಿಸಿದ್ದು ಎಂದು ನಿಟ್ಟುಸಿರು ಬಿಟ್ಟು, ಎಲ್ಲಾ ಸರಿ ಹೋಗ್ತದೆ, ನೀನು ಸ್ವಲ್ಪ ಧೈರ್ಯವಾಗಿ ಇರಬೇಕು ತಿಳಿತಾ ಎಂದಾಗ ಕುಸುಮ, ಸರಿ ಮಾವ ಎನ್ನುತ್ತಾಳೆ. ಸರಿನಮ್ಮ, ನೀನು ಹೋಗು ಎಂದು ಅವಳಿಗೆ ಹೇಳ್ತಾರೆ. ಕುಸುಮ ತಲೆಯಲ್ಲಿ ಸ್ನೇಹಳ ವಿಷಯ ಭದ್ರವಾಗಿ ನೆಲೆಯಿರುತ್ತದೆ. ನವೀನ್ಗೂ ಸ್ನೇಹ ಅಂದರೆ ಇಷ್ಟವಿರಬೇಕು. ಆದ್ರೆ ಮಾವನ ಮಾತನ್ನು ಮೀರಲಾಗದೆ ನನ್ನನ್ನು ಒಲ್ಲದ ಮನಸ್ಸಿನಿಂದ ಮದುವೆಯಾಗಿದ್ದಾರೆ. ಅದಕ್ಕೆ ನನ್ನ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಗೊತ್ತಿಲ್ಲದೆ ತನ್ನ ತಲೆಯಲ್ಲಿ ತಾನೇ ಅನುಮಾನದ ಹುಳವನ್ನು ಬಿಟ್ಟುಕೊಳ್ಳುತ್ತಾಳೆ. ಇತ್ತ ಗೋಪಾಲ್ ಪತ್ನಿಗೆ, ಪಾರು, ನಾವಿಬ್ರು ಸ್ವಲ್ಪ ದಿನದ ಮಟ್ಟಿಗೆ ಹಳ್ಳಿಗೆ ಹೋಗೋಣ, ಹಾಗಲಾದ್ರೂ ನವೀನ್ ಕುಸುಮ ಜೀವನ ಸರಿ ಹೋಗ್ಬಹುದು ಎಂದಾಗ ಪಾರ್ವತಿ ಸಹ, ಹೌದ್ರಿ, ನಿಮ್ಮ ಮಾತು ಸರಿ ಇದೆ, ಹಾಗೇನೆ ಮಾಡೋಣ, ನಾವು ನಾಳೆ ಹಳ್ಳಿಗೆ ಹೋಗೋಣ, ಇವರಿಗೂ ಸ್ವಲ್ಪ ಪ್ರೈವಸಿ ಸಿಗ್ತದೆ ಎಂದು ತನ್ನ ರೂಮ್ಗೆ ಹೋಗ್ತಾರೆ. ರೂಮ್ಗೆ ಬಂದ ಕುಸುಮಳನ್ನು ನೋಡಿದ ನವೀನ್ ಅವಳ ಬಳಿ ಬಂದು, ಸಾರಿ ಕುಸುಮ, ಗೊತ್ತಿಲ್ಲದೆ ನಿನ್ ಮೇಲೆ ಕೈ ಮಾಡಿದೆ. ನಿನ್ನನ್ನು ತಪ್ಪು ತಿಳಿದು ನಿಂಗೆ ಹರ್ಟ್ ಮಾಡಿದಕ್ಕೆ ನನಗೆ ತುಂಬಾ ಬೇಸರವಾಗ್ತಿದೆ, ನನ್ನ ಕ್ಷಮಿಸ್ತೀಯಾ ಪ್ಲೀಸ್ ಎಂದು ಕೇಳ್ತಿರುವ ನವೀನ್ ಕುಸುಮ ನೇರವಾಗಿ, ನೀವು ಸ್ನೇಹಳನ್ನು ಪ್ರೀತಿಸ್ತಿದ್ರಿ ಅಲ್ವಾ, ನಾನ್ ನಿಮ್ಮ ಪ್ರೀತಿಯ ಮಧ್ಯೆ ಬಂದೆ, ಅದಕ್ಕೆ ನನ್ನನ್ನಿಷ್ಟು ದ್ವೇಷ ಮಾಡ್ತೀರಿ ಅಲ್ವಾ, ಈಗಲೂ ಕಾಲ ಮೆಂಚಿಲ್ಲ, ನಾನು ಮಾವನವರ ಜೊತೆ ಮಾತನಾಡ್ತೇನೆ, ನೀವು ಸ್ನೇಹ ಮದುವೆಯಾಗಿ ಚೆನ್ನಾಗಿರಿ, ನಾನ್ ನಿಮ್ ಜೀವನದಲ್ಲಿ ಮತ್ತೆ ಬರೋದಿಲ್ಲ ಎಂದು ಅವನಿಗೆ ಮಾತನಾಡಲು ಅವಕಾಶ ನೀಡದೆ ತನ್ನ ಪಾಡಿಗೆ ತಾನು ಎಲ್ಲ ಮಾತನಾಡಿ ಅಲ್ಲಿಂದ ಹೊರಟು ಹೋಗ್ತಾಳೆ. ನವೀನ್ ಇವಳು ಏನ್ ಹೇಳಿದ್ಲು ಎಂದು ಯೋಚಿಸ್ತಾ ನಿಂತಾಗ ಗೋಪಾಲ್ ಮತ್ತು ಪಾರ್ವತಿ ಒಳಬಂದು ನವೀನ್ ಎನ್ನಲು, ಹಾ ಎಂದು ಹಿಂತಿರುಗಿ ಹೇಳಿ, ಅಪ್ಪ ಎಂದು ತಲೆ ತಗ್ಗಿಸಿದ ಮಗನಿಗೆ, ಇಟ್ಸ್ ಓಕೆ ಸನ್, ಬೇಜಾರ ಮಾಡಿಕೊಳ್ಬೇಡ, ಆದ್ರೆ ಒಂದೇ ಮಾತು, ನಾವು ಯಾರ ಮೇಲಾದ್ರೂ ಅಪವಾದ ಹೊರಿಸುವ ಮುನ್ನ ಸರಿಯಾಗಿ ಸತ್ಯ ತಿಳಿದುಕೊಳ್ಳುವುದು ಮುಖ್ಯ. ಸರಿ ಹೋಗ್ಲಿ ಬಿಡು, ನಾವು ಬಂದ ವಿಷಯ ಹೇಳುವುದು ಮರೆತು ಹೋಯ್ತು ನೋಡು, ನಾವು ನಾಳೆ ಹಳ್ಳಿಗೆ ಹೋಗ್ತಿದ್ದೇವೆ, ಕುಸುಮಳನ್ನು ಚೆನ್ನಾಗಿ ನೋಡಿಕೊಳ್ಳಲು ನಿಮಗೆ ಜವಾಬ್ದಾರಿಯನ್ನು ನೀಡ್ತಿದ್ದೀನಿ. ನವೀನ್ ಅವಳು ತುಂಬಾ ಸೂಕ್ಷ್ಮ ತಿಳಿತಾ ಎಂದಾಗ ನವೀನ್, ಸರಿನಪ್ಪ ಎಂದು ಏನೋ ಯೋಚಿಸಲು ಗೋಪಾಲ್ ಮುಂದುವರಿದು, ನವೀನ್, ನನಗೊಂದು ಮಾತು ಕೊಡ್ತೀಯಾ ಎಂದಾಗ ನವೀನ್, ಏನು ಹೇಳಿ ಅಪ್ಪ ಎಂದು ಅವರ ಕೈ ಹಿಡಿಯಲು, ನಾವು ಊರಿನಿಂದ ಬರುವುದು ಇನ್ನು 4 ತಿಂಗಳಾಗ್ಬೋದು, ಕೃಷಿಯ ಕೆಲಸ ಮುಗಿಸಿ ಬರುತ್ತೇವೆ, ಅಷ್ಟರಲ್ಲಿ ನಿನ್ನ ಸಂಸಾರ ಸುಖದಿಂದ ಕೂಡಿರುತ್ತದೆ ಎಂದು ನಂಗೆ ಭಾಷೆ ಕೊಡು ಎಂದು ಕೈ ಚಾಚಿದ ತಂದೆಯ ಮಾತಿಗೆ ನವೀನ್ ಮನದಲ್ಲಿ, ನನ್ನ ತಂದೆ ತಾಯಿ ನನ್ನ ಸಂತೋಷದ ಸಲುವಾಗಿ ಹಳ್ಳಿಗೆ ಹೋಗ್ತಿದ್ದಾರೆ, ಎಂಥ ದೊಡ್ಡ ಮನಸ್ಸು ಇವರನ್ನು ತಂದೆ ತಾಯಿಯಾಗಿ ಪಡೆದ ನಾನೇ ಪುಣ್ಯವಂತ ಎಂದು ಕಣ್ಣು ತುಂಬಿಕೊಂಡು ಮಗನನ್ನು ನೋಡಿದ ಆ ಎತ್ತ ಜೀವಗಳು ಸಾಕು ಭಾವುಕರಾಗಿ, ನಮ್ಮ ಮಾತನ್ನು ನಡೆಸಿಕೊಡ್ತೀಯ ಮಗು ಎಂದಾಗ ನವೀನ್, ಸರಿನಪ್ಪ, ನಾನ್ ನನ್ನ ಮನಸ್ಸನ್ನು ಬದಲಾಯಿಸಿಕೊಳ್ತೇನೆ ಎಂದು ಮಾತು ಕೊಡ್ತೇನೆ. ರಾತ್ರಿ ಬಂದ ಮಗ ಸೊಸೆಯನ್ನು ಆಶ್ಚರ್ಯದಿಂದ ನೋಡಿದ ಗಂಗಾಧರ್ ದಂಪತಿ, ಏನು ಆಕಾಶ್, ಹೋಗಿ ವಾರವಾಗಿಲ್ಲ, ಇಷ್ಟು ಬೇಗ ಹನುಮನ್ ಮುಗಿತಾ ಎಂದು ರೇಗಿಸಲು, ಆಕಾಶ್ ಅದಕ್ಕೂ ಕೇಳಿಕೊಂಡು ಬರ್ಬೇಕಮ್ಮ ಎಂದು ಭೂಮಿ ಕಡೆ ವ್ಯಂಗ್ಯವಾಗಿ ನೋಡಿ ರೂಮ್ಗೆ ಹೊರಟು ಹೋಗ್ತಾನೆ. ಸುಶೀಲಾ ಪತಿಯ ಮುಖ ನೋಡಲು ಅವರು ಸುಮ್ಮನಿರುವಂತೆ ಸನ್ನೆ ಮಾಡಿ, ಭೂಮಿಗೆ ಒಳಗೆ ಹೋಗಮ್ಮ, ನಾಳೆ ಮಾತನಾಡೋಣ ಎಂದಾಗ ಅವಳು ಸರಿ ಎಂದು ಹೋಗ್ತಾಳೆ. ಭೂಮಿ ಬೆಳಿಗ್ಗೆ ಎದ್ದು ಮನೆಯ ಕೆಲಸದಲ್ಲಿ ಸುಶೀಲಾ ಅವರಿಗೆ ಸಹಾಯ ಮಾಡುವುದನ್ನು ನೋಡಿದ ಗಂಗಾಧರ್ ಸಂತೋಷದಿಂದ, ನೋಡಿದ್ಯ ಸುಶಿ, ನಮ್ಮ ಕುಸುಮ ಗಂಡನ ಮನೆಗೆ ಹೋದ್ರು ನಮಗೆ ಇನ್ನೊಬ್ಬ ಮಗಳು ಸಿಕ್ಕಾಳು,
ಎಂದು ಹೇಳುತ್ತಿರುವ ಮಾವನ ಮಾತಿಗೆ ಭೂಮಿಗೆ ಸಂತಸವಾಗುತ್ತದೆ. ಸುಶೀಲ ಸಹ ಹೌದ್ರಿ, ನಮ್ಮ ಭೂಮಿ ಎಲ್ಲಾ ನಮ್ಮ ಕುಸುಮನ ತರನೇ ಅಚ್ಚುಕಟ್ಟು ಕೆಲಸದಲ್ಲಿ. ಅಷ್ಟು ಶ್ರೀಮಂತ ಮನೆಯಲ್ಲಿ ಬೆಳೆದರೂ ಒಂದಿಷ್ಟು ಜಂಬವಿಲ್ಲ. ನನ್ನ ಬಂಗಾರ ಎಂದು ಅವಳನ್ನು ಮುದ್ದು ಮಾಡುವುದನ್ನು ನೋಡಿ ಭೂಮಿ ಕಣ್ಣೀರು ಹಾಕುತ್ತಾ, ನಂಗೆ ತಂದೆ ತಾಯಿ ಇಲ್ಲ ಎಂಬ ಕೊರಗು ಇವತ್ತು ಪೂರ್ತಿಯಾಗಿ ಕೊನೆಯಾಯಿತು ಎಂದು ಅವರಿಬ್ಬರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆಯುತ್ತಾಳೆ. ನಿದ್ದೆ ಕಣ್ಣಿನಿಂದ ಎದ್ದು ಹೊರಬಂದು ಇದನ್ನೆಲ್ಲ ನೋಡುತ್ತಾ ನಿಂತ ಆಕಾಶ್ಗೆ ಸಂತಸವಾದರೂ ಒಂದು ಕ್ಷಣದಲ್ಲಿ ಭೂಮಿ ಅವನಿಗೆ ಆಡಿದ ಮಾತುಗಳು ನೆನಪಾಗಿ ಛೇ ಎಂದು ಒಳಗೆ ಹೋಗಿ ರೆಡಿಯಾಗಿ ಕೈಯಲ್ಲಿ ಬ್ಯಾಗ್ ಹಿಡಿದು ಬಂದ ಆಕಾಶ್ನನ್ನು ಆಶ್ಚರ್ಯದಿಂದ ನೋಡಿದ ಗಂಗಾಧರ್, ಏನೋ ಇದು, ನಿನ್ನೆ ತಾನೇ ಬಂದು ಇವಾಗ ಮತ್ತೆಲ್ಲಿಗೆ ಸವಾರಿ ಎಂದಾಗ ಆಕಾಶ್, ಅದು ಅಪ್ಪ, ನಂಗೆ 15 ದಿನಗಳವರೆಗೆ ಟ್ರೈನಿಂಗ್ ಇದೆ ಅಂತ ಮೊನ್ನೆ ರಾತ್ರಿ ನೋಟಿಸ್ ಬಂತು, ಸೊ ಅದಕ್ಕೆ ನಿನ್ನೆ ಅವಸರದಿಂದ ಬಂದ್ವಿ ಎಂದಾಗ ಭೂಮಿಗೆ ಸತ್ಯ ಗೊತ್ತಾಗುತ್ತದೆ. ಓ, ಅದಕ್ಕ ಇವರು ನಂಗೆ ಏನು ಹೇಳದೆ ಕರೆದುಕೊಂಡು ಬಂದದ್ದು ಎಂದು ಮನಸ್ಸಿನಲ್ಲಿ ಯೋಚಿಸ್ತಾ ನಿಂತಿರುವವಳನ್ನು ಗಂಗಾಧರ್ ಮಾತು ಎಚ್ಚರಿಸ್ತಾ, ಏನಮ್ಮ ಹಾಗೆ ನಿಂತು ಬಿಟ್ಟೆ, ಹೋಗು ನಿನ್ನ ಬ್ಯಾಗ್ ಅನ್ನು ಪ್ಯಾಕ್ ಮಾಡಿಕೊಂಡು ಬಾ ಎಂದಾಗ ಭೂಮಿ ಏನು ಅರ್ಥವಾಗದೆ ಮಾವ ಎನ್ನಲು ಗಂಗಾಧರ್, ಹೌದಮ್ಮ ನೀನ್ ಸಹ ಅವನ ಜೊತೆಗೆ ಹೋಗು ಎನ್ನಲು ಅದುವರೆಗೂ ಸುಮ್ಮನಿದ್ದ ಆಕಾಶ್ ಕೋಪದಲ್ಲಿ, ಏನ್ ಹೇಳ್ತಿದ್ದೀರಿ ಅಪ್ಪ, ನಾನೇನು ಎಂಜಾಯ್ ಮಾಡೋಕೆ ಹೋಗ್ತಿದ್ದೀನಾ? ಇವರನ್ನ ಜೊತೆಗೆ ಕರೆದುಕೊಂಡು ಹೋಗಲು ನಾನು ಆಫೀಸ್ ಕೆಲಸದ ಮೇಲೆ ಹೋಗ್ತಾ ಇರೋದು ಎಂದು ಖಾರವಾಗಿ ಹೇಳಿದಾಗ ಭೂಮಿಗೆ ನೋವಾಗುತ್ತದೆ. ಆದರೂ ಸಾವರಿಸಿಕೊಂಡು, ನಾನು ಹೋಗೋದಿಲ್ಲ ಮಾವ, ನಿಮ್ಮನ್ನು ಅತ್ತೆಯನ್ನು ಯಾರು ನೋಡಿಕೊಳ್ಳಲು, ನಾನು ಇಲ್ಲಿ ಇರ್ಬೇಕು ಎಂದಾಗ ಆ ಹಿರಿಯ ಜೀವಗಳಿಗೆ ಅವರ ಇಬ್ಬರ ನಡುವಿನ ವಿರಸ ತಿಳಿಯದೆ ತಮ್ಮ ಸೊಸೆಯ ದೊಡ್ಡ ಗುಣ ನೆನೆದು ಸಂತಸ ಪಡುತ್ತಾರೆ. ಸರಿನಪ್ಪ ಹೋಗು, ಆದ್ರೆ ಕಾಲ್ ಮಾಡು ತಿಳಿತಾ, ಮದುವೆಯಾಗಿ ವಾರ ಕಳೆದಿಲ್ಲ, ಆಗ್ಲೇ ಹೀಗೆ ದೂರ ಹೋಗುವುದು ಸರಿ ಇಲ್ಲ ಎಂದಾಗ ಆಕಾಶ್ ಭೂಮಿ ಕಡೆ ನೋಡಲು ಅವಳು ತಲೆ ತಗ್ಗಿಸಿ ನಿಂತಿರುವುದನ್ನು ನೋಡಿದ ಆಕಾಶ್ ಬೇಸರದಿಂದ, ನೀನು ಒಂದು ಮಾತು ಹೇಳು ಭೂಮಿ, ನನ್ನ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ತೇನೆ ಎಂದು ಮನದಲ್ಲಿ ಅಂದುಕೊಳ್ಳುತ್ತಾ ಅವಳೆಡೆಗೆ ನೋಡಲು ಅವಳು, ಮಾವ ಇವರಿಗೆ ಹೇಳಿ ಟೈಮ್ ಇದ್ರೆ ನನ್ನ ಪಾರ್ವತಿ ಅಮ್ಮನ ಮನೆಗೆ ಡ್ರಾಪ್ ಮಾಡಲು ಎಂದಾಗ ಆಕಾಶ್ಗೆ ಮೈ ಹುರಿದ ಅನುಭವ, ಛೇ ಇವಳು ಬದಲಾಗಲ್ಲ ಎಂದು, ಸರಿ ಬನ್ನಿ ಬೇಗ ಎಂದು ತನ್ನ ಕಾರ ಬಳಿ ಹೋಗ್ತಾನೆ. ಸುಶೀಲ ಭೂಮಿಯ ಕೋಣೆಗೆ ಹೋಗಿ, ಏನಮ್ಮ ಭೂಮಿ, ನೀನಾದ್ರೂ ಅವನನ್ನು ತಡೆಯಬಹುದಿತ್ತಲ್ವಾ, ಮದುವೆಯಾದ ಹೊಸ ಜೋಡಿ ನೀವು ಎಂದಾಗ ಭೂಮಿ ಮನದಲ್ಲಿ, ಕ್ಷಮಿಸಿ ಅತ್ತೆ, ಈಗ ನನ್ನ ಸಂತೋಷಕ್ಕಿಂತ ನನ್ನ ಪ್ರಾಣ ಸ್ನೇಹಿತೆ ಕುಸುಮ ಜೀವನ ಸರಿ ಮಾಡುವುದು ಮುಖ್ಯ. ನನ್ನ ಪ್ರೀತಿ ನನಗೆ ಸಿಗ್ಲಿಲ್ಲ, ಅಟ್ಲೀಸ್ಟ್ ಅವಳನ್ನಾದ್ರೂ ನವೀನ್ ಸಂತೋಷದಿಂದ ಪ್ರೀತಿಯಿಂದ ನೋಡಿಕೊಳ್ಬೇಕು. ಅವಳು ಯಾವಳೋ ಫೇಸ್ಬುಕ್ ಲವ್ವರ್ ಅಂತ ನನ್ನ ಪ್ರೀತಿಯನ್ನು ತಿರಸ್ಕರಿಸಿದ, ಹೋಗ್ಲಿ ಕುಸುಮ ಜೊತೆಗೆ ಅದು ಚೆನ್ನಾಗಿರ್ಲಿ ಅಂದ್ರೆ ಅವಳನ್ನು ಅವಾಯ್ಡ್ ಮಾಡ್ತಾ ಇದ್ದಾನೆ. ಕುಸುಮ ಮೊದಲೇ ಸೂಕ್ಷ್ಮ, ಏನು ಯೋಚಿಸುವುದಿಲ್ಲ, ತ್ಯಾಗಮಯಿ, ಅವಳು ಯಾರು ಏನು ಕೇಳಿದ್ರು ಕೊಟ್ಟು ಬಿಡ್ತಾಳೆ ಎಂದು ಯೋಚಿಸ್ತಾ ನಿಂತ ಭೂಮಿಯನ್ನು ಅಲುಗಾಡಿಸಿದ ಸುಶೀಲ ಗಾಬರಿಯಲ್ಲಿ, ಯಾಕಮ್ಮ ಏನ್ ಯೋಚನೆ ಮಾಡ್ತಿದ್ದಿ ಎಂದಾಗ ಭೂಮಿ ಗಾಬರಿಯಲ್ಲಿ, ಏನಿಲ್ಲ ಅತ್ತೆ, ನಾನು ಅಮ್ಮನ ಮನೆಗೆ ಹೋಗಿ ಬರ್ತೇನೆ ಎಂದಾಗ ಸುಶೀಲ, ಸರಿನಮ್ಮ ಹುಷಾರು, ತಡ ಮಾಡ್ಬೇಡ, ಹಾಗೇನಾದ್ರೂ ಇದ್ರೆ ಫೋನ್ ಮಾಡು, ಇವರು ಬರ್ತಾರೆ ಎಂದಾಗ ಸರಿನಮ್ಮ ಎಂದು ಹೋಗ್ತಾಳೆ. ಆಕಾಶ್ ಲೇಟ್ ಆಗ್ತಿದೆ ಎಂದು ಹಾರ್ನ್ ಮಾಡಲು ಭೂಮಿ ಅವಸರವಾಗಿ ಹೋಗಲು ಕಾಲಿಗೆ ಏನೋ ಸಿಲುಕಿ ಎಡವಿ ಬೀಳಲು ಆಕಾಶ್ ಓಡಿ ಬಂದು ಅವಳನ್ನು ಹಿಡಿದು ನೋಡಿಕೊಂಡು ಬರ್ಬಾರ್ದಾ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಎಂದು ಉಸಿಮಿನಿಸಿನಿಂದ ತೋರುತ್ತಿರುವ ಕಾಳಜಿಗೆ ಭೂಮಿ ಸಂಪೂರ್ಣವಾಗಿ ಕರಗಿ ಹೋಗ್ತಾಳೆ. ಪರವಾಗಿಲ್ಲ, ನಂಗೆ ಏನು ಆಗಿಲ್ಲ ಬನ್ನಿ ಎಂದು ಹೋಗಿ ಕಾರಿನಲ್ಲಿ ಕುಳಿತುಕೊಳ್ಳಲು ಹೋಗಿದ ಭೂಮಿಗೆ ಬಾಗಿಲು ತೆರೆಯಲು ಬರದೆ ಒದ್ದಾಡುತ್ತಾ ಇರುವ ಅವಳ ನೋಡಿ ಆಕಾಶ್ ಮನದಲ್ಲಿ, ಎಷ್ಟು ಕೊಬ್ಬು, ನಾನು ಇವಳ ಗಂಡ, ನನಗೆ ಹೇಳಿದ್ರೆ ನಾನು ಸಹಾಯ ಮಾಡುದಿಲ್ವಾ ಎಂದು ಮನದಲ್ಲಿ ಲೆಕ್ಕ ಹಾಕುತ್ತಿರುವವನನ್ನು ನೋಡಿದ ಭೂಮಿ, ಇವ್ರೇನ್ ನೋಡ್ತಾ ನಿಂತಿದ್ದಾರೆ, ನಾನು ಇಲ್ಲಿ ಕಷ್ಟಪಡ್ತಾ ಇದ್ರೆ ಬಂದು ಸಹಾಯ ಮಾಡಬಾರ್ದಾ ಎಂದುಕೊಳ್ಳುತ್ತಾ ಡೋರ್ಗೆ ಹೊಡೆಯುವ ಆಕಾಶ್, ರೇ ಮೇಡಮ್, ಅದು ನನ್ನ ಸಂಪಾದನೆಯ ಕಾರು, ಅದನ್ನು ಹಾಗೆಲ್ಲ ಹೊಡೆಯಬೇಡಿ, ಅದು ನನ್ನ ಜೀವ ಗೊತ್ತಾ ಎಂದಾಗ ಭೂಮಿ ಬಾಯಿ ತಪ್ಪಿ ಕೋಪದಲ್ಲಿ, ಅದು ನಿಮ್ಮ ಜೀವವಾದರೆ ನಾನೇನು ಎಂದು ಹೇಳುತ್ತಿರ ಅವಳ ಮುಖವನ್ನು ನೋಡಿದ ಗಂಡನನ್ನು ನಾಚಿಕೆಯಿಂದ ನಾಲಿಗೆ ಕಚ್ಚಿಕೊಂಡು, ಅಯ್ಯೋ ಇದೇನಾ, ಹೇಳಿದೆ ನಾನು ದೇವರೇ ಎಂದು ತಲೆ ತಗ್ಗಿಸಲು ಆಕಾಶ್ ಒಂದು ಕ್ಷಣ ಗಾಳಿಯಲ್ಲಿ ತೇಲಿ ಹೋದಂತೆ ಮನದಲ್ಲಿ, ನೀನ್ ನನ್ನ ಜೀವ ಕಣೆ ಪೆದ್ದಿ, ನಾನು ಹೇಳಿದ್ದು ಕಾರಿಗೆ ನಾನು ಇಟ್ಟ ಹೆಸರು ಜೀವ ಅಂತ, ಏನು ಗೊತ್ತಾಗೋಲ್ಲ ಈ ಹುಡುಗಿಯರಿಗೆ, ಎಲ್ಲಾ ಬಿಡಿಸಿ ಬಿಡಿಸಿ ಹೇಳ್ಬೇಕು ಎಂದುಕೊಳ್ಳುತ್ತಾ ತಾವು ಪಕ್ಕ ಸರಿದ್ರೆ ಡೋರ್ ತೆಗೆಯುವ ಏರ್ಪಾಟು ಮಾಡ್ತೇವೆ ಎಂದು ನಾಟಕೀಯವಾಗಿ ಹೇಳಿದವನನ್ನು ಹುಸಿಕೋಪದಿಂದ ನೋಡ್ತಾ ಸರಿ ಎಂದು ಪಕ್ಕಕ್ಕೆ ನಿಲ್ತಾಳೆ. ದಾರಿಯಲ್ಲಿ ಆಕಾಶ, ಸಂಜೆ ಬೇಗ ಮನೆಗೆ ಬಂದು ಬಿಡು, ಅವರು ಹೊಸ ಜೋಡಿ, ಅವರ ಮಧ್ಯೆ ನೀನು ಎಂದು ಏನೋ ಹೇಳಲು ಹೊರಟವನ ಮಾತನ್ನು ಮಧ್ಯದಲ್ಲೇ ನಿಲ್ಲಿಸಿ ಕಳ್ಳ ಬೆಕ್ಕಿನಂತೆ ಭೂಮಿಯನ್ನು ನೋಡಲು, ಭೂಮಿ ಉಸಿಮಿನಿಸಿನಿಂದ, ಯಾಕೆ ನಿಲ್ಲಿಸಿಬಿಟ್ರಿ, ವಾಕ್ಯವನ್ನು ಪೂರ್ಣಗೊಳಿಸಿ, ಕರಡಿ ತರ ಅನ್ನಿ ಎಂದಾಗ ಆಕಾಶ್, ಹೌದು ಕರಡಿನೇ, ನನ್ನ ಮುದ್ದು ಟೆಡ್ಡಿ ಬೇರಿ ಎಂದಾಗ ಭೂಮಿಯ ಕೋಪ ಹೋಗಿ ಮುಖವೆಲ್ಲ ನಾಚಿಕೆಯಿಂದ ಕೆಂಪಾಗುತ್ತದೆ. ಅಷ್ಟರಲ್ಲಿ ಮನೆ ಬರಲು ಆಕಾಶ್ ಮನದಲ್ಲಿ, ಈ ಕಾರು ಎಷ್ಟು ಬೇಗ ತಂದು ಬಿಡುತ್ತೆ, ಚೇಚೆ ಲೋ ಜೀವ, ಯಾಕೋ ಇಷ್ಟು ಬೇಗ ರೀಚ್ ಆದೆ ಎಂದು ಸ್ಟೇರಿಂಗ್ಗೆ ಗುದ್ದಲು ಭೂಮಿ ನಗುತ್ತಾ, ಸರಿ ನಾನು ಬರ್ತೀನಿ, ನೀವು ಹೋಗಿ ಮುಟ್ಟಿದ ಮೇಲೆ ಕಾಲ್ ಮಾಡಿ ಹುಷಾರು ಎಂದು ಹೇಳುತ್ತಿರುವವಳ ಕಣ್ಣಲ್ಲಿ ಕಂಬನಿ ನೋಡಿದ ಆಕಾಶ್, ಎಷ್ಟು ಮುದ್ದು ಇವಳು, ಎಲ್ಲ ನಮ್ಮ ಕುಸುಮಳ ಗುಣವೇ ಎಂದು ಮೆಚ್ಚಿಕೊಳ್ಳುತ್ತಾ ಅವಳು ತನ್ನ ಭಾವನೆಗಳನ್ನು ಹಂಚಿಕೊಳ್ಳದೆ ನೋವು ಅನುಭವಿಸ್ತಾಳೆ.
ಇಲ್ಲಿ ಇವಳು ಹಾಗೆ ಮಾಡಿ ನನ್ನನ್ನು ಕೊಲ್ತಿದ್ದಾಳೆ. ಸರಿ ಬಾಯ್, ಟೇಕ್ ಕೇರ್ ಎಂದೇಳಿ ಹೊರಟು ಹೋಗ್ತಾನೆ. ಬಾಗಿಲು ತಟ್ಟುವ ಶಬ್ದಕ್ಕೆ ಬಂದು ಬಾಗಿಲು ತೆಗೆದ ಕುಸುಮಾಳಿಗೆ ಹೇಳಲಾರದ ಸಂತೋಷ, ಹಾಗೆ ಆಶ್ಚರ್ಯ ಕೂಡ. ಅರೆ ಭೂಮಿ ಎಂದವಳು. ಸಾರಿ ಅತ್ತಿಗೆ ಎಂದಾಗ ಭೂಮಿ, ಸಾಕು ಸುಮ್ಮನಿರೆ, ಅಷ್ಟೊಂದು ಮರ್ಯಾದೆ ಬೇಡ, ಭೂಮಿಯನ್ನು ಸಾಕು, ನಾವಿಬ್ಬರು ಪ್ರಾಣ ಸ್ನೇಹಿತರು, ನೆನಪಿರಲಿ ಎಂದಾಗ ಸರಿನಮ್ಮ ಬಾ ಒಳಗೆ ಎಂದು ಅವಳನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾ ಒಳಗೆ ಕರೆದುಕೊಂಡು ಹೋಗ್ತಾಳೆ. ಭೂಮಿ, ಪಾರ್ವತಿ ಅತ್ತೆ ಮತ್ತು ಮಾವ ಎಲ್ಲಿ ಕಾಣಿಸ್ತಾ ಇಲ್ಲ ಎಂದಾಗ ಕುಸುಮ ಮುಖ ಸಪ್ಪಗೆ ಮಾಡಿ, ಅವರ ಹಳ್ಳಿಗೆ ಹೋದ್ರು, ನಾನು ಎಷ್ಟು ಹೇಳಿದ್ರೂ ಕೇಳಲೇ ಇಲ್ಲ ಎನ್ನುತ್ತಿರುವ ಕುಸುಮಾಳ ಮುಖವನ್ನು ನೋಡಿದ ಭೂಮಿಗೆ ಇಲ್ಲಿ ಏನೋ ಸರಿ ಇಲ್ಲ, ಅದಕ್ಕೆ ಅವರಿಬ್ಬರು ಊರಿಗೆ ಹೋಗಿರ್ಬೋದು. ಸರಿ, ಮುಂದೆ ವಿಚಾರಿಸೋಣ ಎಂದು ಯೋಚಿಸ್ತಾ ನಿಂತ ಭೂಮಿಯನ್ನು ನೋಡಿದ ಕುಸುಮ, ಯಾಕೆ ಏನಾಯಿತು? ಅತ್ತೆ ಮಾವ ಊರಿಗೆ ಹೋಗೋಕ್ಕೆ ನಾನೇ ಕಾರಣ ಅಂತ ನಿಂಗೂ ಅನಿಸ್ತಾ ಇದೆಯಾ ಎಂದು ಕಣ್ಣು ತುಂಬಿಕೊಂಡು ಕೇಳಿದ ಕುಸುಮಾಳ ಮಾತಿಗೆ ಭೂಮಿ, ನನಗೂ ಅನಿಸ್ತಾ ಇದೆ, ಅಂದರೆ ನನ್ನ ಬಿಟ್ಟು ಮತ್ತೆ ಯಾರಿಗೆ ಎನಿಸಿದೆ ಎಂದಾಗ ಕುಸುಮ, ಯಾರಿಗೂ ಇಲ್ಲ ಬಿಡು, ಬಾ ಹೊರಗೆ ಕುಳಿತುಕೊಳ್ಳೋಣ ಎಂದು ಹೊರಗೆ ಬರಲು ಭೂಮಿ ಎಲ್ಲ ವಿಚಾರ ತಿಳಿದುಕೊಳ್ಳಲೇಬೇಕು ಎಂದು ನಿರ್ಧಾರ ಮಾಡಿ ಹೊರಗೆ ಬರ್ತಾಳೆ. ಭೂಮಿ, ಕುಸುಮ ನಿನಗೊಂದು ಮಾತು ಹೇಳ ಎಂದಾಗ, ಏನು ಕೇಳು ಭೂಮಿ, ಅದು ನೀನು ಮತ್ತು ನವೀನ್ ಸಂತೋಷದಿಂದ ಇದ್ದೀರಾ ಎಂದಾಗ ಕುಸುಮ ಅದುವರೆಗೂ ತಡೆದುಕೊಂಡಿರುವ ಕಂಬನಿಯನ್ನು ಹೊರಗೆ ಹಾಕುತ್ತಾ ಭೂಮಿಯನ್ನು ಹಪ್ಪಿಕೊಂಡು ಅಳುತ್ತಾ, ಇಲ್ಲ ಭೂಮಿ, ನಾವಿಬ್ಬರು ಸಂತೋಷದಿಂದ ಇಲ್ಲ. ನಿಮಗೆ ಗೊತ್ತೇ ಇದೆ, ಫೇಸ್ಬುಕ್ನಿಂದ ನನ್ನ ಮನಸ್ಸಿಗೆ ಹತ್ತಿರವಾದ ಕುಮಾರ್ ಅವತ್ತು ನಾನು ಮೀಟ್ ಮಾಡಲು ಹೋದಾಗ ಅವನ ಫ್ರೆಂಡ್ ಹತ್ತಿರ ನನ್ನನ್ನು ಮರೆತು ಬಿಡಲು ಹೇಳಿ ಕಳಿಸಿದ. ನನ್ನ ಬಳಿ ಅವನ ಯಾವುದೇ ನಂಬರ್ ಸಹ ಇರದೆ, ಅವನ ಮುಖವನ್ನು ನೋಡದೆ ನಿರ್ಮಲ ಮನಸ್ಸಿನಿಂದ ಪ್ರೀತಿ ಮಾಡಿದೆ. ಆದರೆ ಅವನು ಎಂದು ಮುಂದೆ ಮಾತನಾಡಲು ಆಗದ ಕುಸುಮ ಬಿಕ್ಕಲು ಭೂಮಿ, ಹಾಗಾದರೆ ಕುಸುಮ ನೀನು ಇನ್ನೂ ಅವನ ನೆನಪಿನಲ್ಲಿಯೇ ಎಂದು ಹೇಳಲು ಹೊರಟ ಭೂಮಿಯ ಮಾತನ್ನು ಅರ್ಧಕ್ಕೆ ತಡೆಯುತ್ತಾ, ಇಲ್ಲ ಕಡೆ, ನಾನು ಯಾವಾಗ ನವೀನ್ ಕೈಯಿಂದ ತಾಲಿ ಕಟ್ಟಿಸಿಕೊಂಡು ಮನೆಗೆ ಬಂದೆನೋ ಆ ಕ್ಷಣದಿಂದ ಅವನನ್ನು ಮರೆತು ನವೀನ್ಗೆ ಹತ್ತಿರ ಆಗೋಕ್ಕೆ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ಆದರೆ ಅದು ತಪ್ಪು, ಯಾಕೆಂದರೆ ನವೀನ್ನ ಸ್ನೇಹಳನ್ನು ಪ್ರೀತಿಸ್ತಾ ಇದ್ದಾರೆ. ನಾನು ಅವರ ಪ್ರೀತಿಗೆ ಮುಳ್ಳು ಎಂದು ಅಳುತ್ತಿರುವ ಕುಸುಮಾಳನ್ನು ನೋಡಿದ ಭೂಮಿಗೆ ಸಂಕಟವಾಗುತ್ತದೆ. ಭೂಮಿ ಯೋಚಿಸ್ತಾ, ಹಾಗಾದರೆ ನವೀನ್ ಗೊತ್ತಿಲ್ಲದ ಪ್ರೀತಿಯ ಹುಡುಗಿ ಸ್ನೇಹನಾ? ಇದು ಹೇಗೆ ಸಾಧ್ಯ? ನವೀನ್ ಸ್ನೇಹಳನ್ನು ನೋಡಿದರೆ ಸಿಡುಕ್ತಿದ್ದ, ಅವಳನ್ನು ಹೇಗೆ ಪ್ರೀತಿಸಲು ಸಾಧ್ಯ ಎಂದು ದೇವರೇ ಎಂದು ತಲೆ ಹಿಡಿದು ಕುಳಿತ ಭೂಮಿಯನ್ನು ನೋಡಿದ ಕುಸುಮ, ಯಾಕೆ ಭೂಮಿ, ಏನಾಯಿತು ಎಂದಾಗ ಭೂಮಿ, ಏನಿಲ್ಲ ಕುಸುಮ, ಎಲ್ಲ ಸರಿ ಹೋಗ್ತದೆ ಎಂದು ಧೈರ್ಯ ತುಂಬಲು ಕುಸುಮ ಸರಿ ಎಂದು ಮಾತು ಮುಂದುವರಿಸ್ತಾ, ನಾನು ಬಂದಾಗಿನಿಂದ ಕೇಳಬೇಕು ಎಂತಿದ್ದೆ, ನಿಮ್ಮ ಹನಿಮೂನ್ ಏನು ಇಷ್ಟು ಬೇಗ ಮುಗಿಯಿತು ಎಂದು ಗೆಳತಿಯನ್ನು ಛೇಡಿಸಲು ಭೂಮಿ ನಡೆದ ಎಲ್ಲ ಸಂಗತಿ ಹೇಳಿದಾಗ ಕುಸುಮ ಬೇಸರದಿಂದ, ಇದೇನೇ ಭೂಮಿ, ನಮ್ಮಿಬ್ಬರ ಹಣೆಬರ ಎಂದಾಗ ಭೂಮಿ ಸಹ ಕಣ್ಣೀರು ಹಾಕಲು ಕುಸುಮ, ಸಮಾಧಾನ ಮಾಡಿಕೋ ಭೂಮಿ, ನಾನು ಹೀಗೆ ಹೇಳ್ತೀನಂತ ತಪ್ಪು ತಿಳಿಬೇಡ. ನನ್ನ ಅಣ್ಣ ತುಂಬ ಒಳ್ಳೆ ಮನಸ್ಸಿನ ಹುಡುಗ, ಅವನಿಗೆ ಮೊದಲಿನಿಂದಲೂ ಒಂದು ಹುಚ್ಚು ಆದರ್ಶ, ಅವನನ್ನು ಮದುವೆಯಾಗಿ ಬರುವ ಹುಡುಗಿ ಅವನನ್ನೇ ಮೊದಲು ಪ್ರೀತಿ ಮಾಡಬೇಕು ಅಂತ ಎಂದು ಹೇಳುತ್ತಿರುವ ಕುಸುಮಾಳ ಮಾತಿನಿಂದ ಭೂಮಿ ಕಾಲು ನಡುಗುತ್ತದೆ. ಅಯ್ಯೋ, ನಾನು ನನ್ನ ಪ್ರೀತಿ ವಿಚಾರ ಅವರಿಗೆ ಹೇಳಿ ತಪ್ಪು ಮಾಡಿಬಿಟ್ಟೇನಾ? ಅವರು ನನ್ನನ್ನು ದೂರ ಮಾಡಿದ್ರೆ ದೇವರೇ ನನ್ನ ಗತಿ ಎಂದು ಚಿಂತಿಸುತ್ತಾ ಕುಳಿತ ಭೂಮಿಯನ್ನು ಎಚ್ಚರಿಸಲು, ಏನೂ ಇಲ್ಲ ಕುಸುಮ, ನಾನು ಮನೆಗೆ ಹೋಗ್ತೇನೆ ಎಂದಾಗ, ಯಾಕೆ ಇಷ್ಟು ಅವಸರ, 2 ದಿನ ಇದ್ದು ಹೋಗೆ ಪ್ಲೀಸ್ ಎಂದಾಗ ಭೂಮಿಗೆ ಆಕಾಶ್ ಹೇಳಿದ ಮಾತು ನೆನಪಾಗಿ ನಗಲು ಕುಸುಮ, ಲೇ ಭೂಮಿ, ನಿಂಗೆ ಏನೋ ಆಗಿದೆ ಕಣೆ, ಯಾಕೆ ವಿಚಿತ್ರವಾಗಿ ನಗ್ತಿದ್ಯಾ ಎನ್ನಲು ಭೂಮಿ ನಾಶ್ತಾ, ಏನಿಲ್ಲ ಕಣೆ, ನಿಮ್ಮ ಅಣ್ಣ ನನಗೆ ನಿಮ್ಮಿಬ್ಬರ ಮಧ್ಯದಲ್ಲಿ ಇರಬೇಡ ಎಂದಿದ್ದಾರೆ, ನಾನು ಕರಡಿಯಂತೆ ಎಂದು ಹುಸಿಮಿಣಿಸು ತೋರುತ್ತಾ ಹೇಳಿದ ಭೂಮಿಯ ಕೆನ್ನೆಯನ್ನು ಹಿಂಡುತ್ತಾ, ಕರಡಿಯಲ್ಲ, ಮುದ್ದು ಟೆಡ್ಡಿಬೇರ್ ಎಂದಾಗ ಭೂಮಿ, ಏನು ಅಣ್ಣ ತಂಗಿ ಒಂದೇ ಡೈಲಾಗ್ ಹೇಳ್ತೀರಾ ಎಂದು ನಗಲು ಕುಸುಮ ಸಹ ನಗುತ್ತಾ, ಹೌದಮ್ಮ, ನಾವೆಷ್ಟೇ ಆದರೂ ಅವಳಿ ಮಕ್ಕಳು, ನಮ್ಮ ಯೋಚನೆ ನಡವಳಿಕೆ ಎಲ್ಲ ಒಂದೇ ಇರುತ್ತೆ. ಸರಿ ಬಾ ಊಟಕ್ಕೆ ಏನಾದರೂ ರೆಡಿ ಮಾಡೋಣ ಎಂದು ಕಿಚನ್ಗೆ ಹೋಗ್ತಾರೆ. ಗೆಳತಿಯರಿಬ್ಬರು ನಗುತ್ತಾ ಅಡಿಗೆ ಮಾಡುವಾಗ ನವೀನ್ ಬರುತ್ತಾನೆ. ಅವನು ಬಂದಿರುವ ಅರಿವೂ ಇಲ್ಲದೆ ತಮ್ಮದೇ ಲೋಕದಲ್ಲಿ ಇರುವ ಇವರನ್ನು ನೋಡಿದ ನವೀನ್ಗೆ ಆಶ್ಚರ್ಯ, ಜೊತೆಗೆ ಸ್ನೇಹಿತರು ಅಂದರೆ ಹೀಗೆ ಎಲ್ಲವನ್ನೂ ಮರೆಯುತ್ತಾರೆ ಎಂದು ಮುಂದೆ ಹೋಗುತ್ತಿದ್ದವನನ್ನು ಕುಸುಮಾಳನ್ನು ನೋಡಿದಾಗ ಎಷ್ಟು ಮುದ್ದು ಇವಳು ಎಂದು ಒಂದು ಕ್ಷಣ ಮೈಮರೆಯಲು ಅಂಜಲಿ ನೆನಪಿಗೆ ಬರಲು ಛೇ ಎಂದು ಮೆಟ್ಟಲು ಹೇರುತ್ತಿದ್ದವನು ಕಾಲು ಎಡವಿ ಅಮ್ಮ ಎಂದು ಕಿರುಚಲು ಭೂಮಿ ಮತ್ತು ಕುಸುಮ ಗಾಬರಿಯಿಂದ ಬಂದು ನೋಡ್ತಾರೆ. ನವೀನನ್ನು ಎದ್ದು ನಿಲ್ಲಿಸಿ ರೂಮ್ಗೆ ಕರೆದುಕೊಂಡು ಹೋಗಿ ಮಲಗಿಸಿ ಡಾಕ್ಟರ್ಗೆ ಕಾಲ್ ಮಾಡಿದ ಭೂಮಿ ಕುಸುಮಾಳನ್ನು ನೋಡಿದಾಗ ಅವಳು ಅಳುತ್ತಾ
ನವೀನ್ ಬಳಿ ನಿಂತಿರುತ್ತಾಳೆ. ಅವಳ ನೋಡಿದ ಭೂಮಿ, ಈ ಹಾಳಾದ ಸ್ನೇಹ ಇವರ ಜೀವನದಲ್ಲಿ ಬರದೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಎಂದು ನವೀನ್ನನ್ನು ಕುಸುಮ ತರಾನೇ ತಪ್ಪಾಗಿ ತಿಳಿದುಕೊಳ್ತಾಳೆ. ಡಾಕ್ಟರ್ ಬಂದು ಏನೂ ಭಯಪಡುವ ಅಗತ್ಯ ಇಲ್ಲ ಅಂತ ಹೇಳಿದಾಗ ಗೆಳತಿಯರು ಇಬ್ಬರು ಸಮಾಧಾನ ಪಡ್ತಾರೆ. ಕುಸುಮ ನವೀನ್ಗೆ ಊಟ ತರಲು ಹೋಗ್ತಾಳೆ. ಭೂಮಿ ಇದೇ ಸರಿಯಾದ ಸಮಯ ಎಂದು ನವೀನ್ಗೆ ಸ್ನೇಹ ವಿಚಾರ ಕೇಳಲು ಅವನು ಹಣೆ ಬಡಿದುಕೊಳ್ಳುತ್ತಾ, ಭೂಮಿ, ನೀ ನನ್ನ ಅರ್ಥ ಮಾಡಿಕೊಂಡಿಲ್ವಾ? ನಾನು ಅಂಜಲಿ ಬಿಟ್ಟು ಬೇರೆ ಯಾವ ಹುಡುಗಿಯನ್ನು ಪ್ರೀತಿ ಮಾಡಿಲ್ಲ. ಅಷ್ಟೇ ಯಾಕೆ, ನಿನ್ನ ವಿಚಾರದಲ್ಲಿ ಸಹ ನಾನು ಇದನ್ನೇ ಹೇಳಿದ್ದು, ನೆನಪಿಲ್ವಾ ಎಂದು ಪ್ರಶ್ನಿಸಲು ಭೂಮಿ, ಹೌದು, ಆದರೆ ಆ ಮುಖ ನೋಡದ ಹುಡುಗಿ ಕಾರಣಕ್ಕಾಗಿ ಕುಸುಮಾಳಿಗೆ ನೋವು ಕೊಡುವುದು ತಪ್ಪು ಅಲ್ವಾ ಎಂದು ಕೇಳಿದ ಭೂಮಿ ಮಾತಿಗೆ ನವೀನ್ ಮೊದಲ ಬಾರಿ, ಹೌದು ಭೂಮಿ, ನಾನು ತಪ್ಪು ಮಾಡ್ತಿದ್ದೀನಿ, ಆದರೆ ಅದಕ್ಕೂ ಕಾರಣವಿದೆ. ಕುಸುಮಾಳ ಪ್ರತಿಯೊಂದು ಮಾತು, ನಡವಳಿಕೆ, ತೋರಿಸುವ ಕಾಳಜಿ, ಆ ಮುಗ್ಧತೆ ಎಲ್ಲ ಅಂಜಲಿಯನ್ನು ನೆನಪಿಸ್ತದೆ. ಆಗ ನಾನು ನನ್ನ ಮೇಲಿನ ನಿಯಂತ್ರಣ ಕಳೆದುಕೊಂಡು ಅವಳಿಗೆ ಹರ್ಟ್ ಮಾಡ್ತೇನೆ. ನಂತರ ನನಗೆ ಪಶ್ಚಾತ್ತಾಪ ಆಗುತ್ತದೆ ಎಂದು ಹೇಳುತ್ತಿರುವ ನವೀನ್ನ ಮಾತಿನಿಂದ ಭೂಮಿಗೆ ಏನು ಮಾಡಲು ತೋಚದೆ, ಸರಿ ನವೀನ್, ನಾನು ಮನೆಗೆ ಹೋಗ್ತೇನೆ, ಟೈಮ್ ಆಯಿತು ಎಂದು ಹೊರಟವಳನ್ನು ನವೀನ್, ನಾನು ಡ್ರಾಪ್ ಮಾಡಲಾ ಎಂದು ಕೇಳಿದಾಗ ಭೂಮಿ, ನನ್ನನ್ನು ಡ್ರಾಪ್ ಮಾಡೋದು ಬೇಡ. ನಿನ್ನ ತಲೆಯಲ್ಲಿ ಇರುವ ಆ ಅಂಜಲಿಯನ್ನು ಮೊದಲು ಡ್ರಾಪ್ ಮಾಡು, ಅದು ನಿನ್ನ ಜೀವನಕ್ಕೆ ಒಳ್ಳೆಯದು ಎಂದು ಹೊರಟು ಹೋದ ಭೂಮಿಯ ಮಾತನ್ನು ಮೆಲುಕು ಹಾಕುತ್ತಾ ಹಾಗೆ ಹೊರಗೆ ಕುಳಿತು ಯೋಚಿಸ್ತಾ ಮಲಗಿಬಿಡ್ತಾನೆ. ಭೂಮಿ ಮನೆಗೆ ಹೋಗಲು ಹೊರಟು ನಿಲ್ಲಲು ಕುಸುಮ, ಬೇಡ ಭೂಮಿ, ಗಂಟೆ ಆಗಲೇ 9 ಆಗಿದೆ, ನೀನೊಬ್ಳೇ ಅಷ್ಟು ದೂರ ಹೋಗುವುದು ಯಾಕೋ ಸರಿಯಿಲ್ಲ ಎಂದ ಮಾತಿಗೆ ಭೂಮಿ, ಇಲ್ಲ ಕುಸುಮ, ಮನೆಯಲ್ಲಿ ಅತ್ತೆ ಮಾವ ಕಾಯ್ತಾ ಇರ್ತಾರೆ, ನಿಮ್ಮ ಅಣ್ಣನೂ ಸಹ ಹೇಳಿದ್ದಾರೆ, ಬೇಗ ಬಂದು ಬಿಡು ಅಂತ ಎಂದಾಗ ಕುಸುಮ, ಅಷ್ಟೇ ತಾನೇ, ಅಮ್ಮನಿಗೆ ಕಾಲ್ ಮಾಡ್ತೀನಿ, ಡೋಂಟ್ ವರಿ ಎಂದಾಗ ಭೂಮಿ ತಳಮಳ ಪಡುತ್ತಾ ನಿಂತಾಗ ಕುಸುಮ ಅಮ್ಮನಿಗೆ ಕಾಲ್ ಮಾಡಲು ಅವರು ಸಹ ನಾಳೆ ಬಾ, ಕತ್ತಲಲ್ಲಿ ಒಬ್ಬಳೇ ಬರೋದು ರಿಸ್ಕ್ ಯಾಕೆ ಅಂತ ಹೇಳಿದಾಗ ಭೂಮಿಗೂ ಅದೇ ಸರಿ ಎನಿಸಲು ಅವತ್ತು ರಾತ್ರಿ ಅವರ ಮನೆಯಲ್ಲೇ ಉಳಿಯುತ್ತಾಳೆ. ರಾತ್ರಿ ಮೂವರು ಊಟ ಮಾಡಿ ಮಲಗಲು ಭೂಮಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ನಿದ್ರೆ ಬರದೇ ಇದ್ದಾಗ ಅವಳ ತಲೆಯಲ್ಲಿ ಒಂದು ಯೋಚನೆ ಬರುತ್ತದೆ. ನಾನೇಕೆ ಫೇಸ್ಬುಕ್ ನೋಡಿ ಆ ಅಂಜಲಿ ಯಾರು ಅಂತ ಹುಡುಕಬಾರ್ದು? ಅವಳೇನಾದರೂ ಸಿಕ್ಕರೆ ನಮ್ಮ ಕುಸುಮಳ ಜೀವನ ಒಂದು ನೆಲೆ ಕಾಣ್ಬೋದು ಎಂದು ಯೋಚಿಸ್ತಾ ತನ್ನ ಫೇಸ್ಬುಕ್ ಓಪನ್ ಮಾಡಲು ಹೋದವಳಿಗೆ ಅಲ್ಲಿ ನವೀನ್ನ ಅಕೌಂಟ್ ಸಿಗುತ್ತದೆ. ಅರೆ, ಇದೇನು ನನ್ನ ಲ್ಯಾಪ್ಟಾಪ್ನಲ್ಲಿ ನವೀನ್ ಐಡಿ ಹೇಗೆ ಎಂದು ಯೋಚಿಸಲು ನವೀನ್ನ ಮದುವೆಗೆ 4 ದಿನಗಳ ಹಿಂದೆ ನವೀನ್ ಬಂದು, ಭೂಮಿ, ನನ್ನ ಲ್ಯಾಪಿ ಯಾಕೋ ಸ್ಟಕ್ ಆಗಿದೆ, ನನಗೆ ಮುಖ್ಯವಾದ ಡಾಕ್ಯುಮೆಂಟ್ ರೆಡಿ ಮಾಡಲು ನಿನ್ನ ಲ್ಯಾಪಿ ಕೊಡು ಎಂದು ತೆಗೆದುಕೊಂಡು ಹೋಗಿರ್ತಾನೆ. ನೆನಪಾಗಿ ಭೂಮಿ, ಹೌದಲ್ವಾ, ಇವನು ಮುಖ್ಯವಾದ ಕೆಲಸ ಅಂತ ಇದನ್ನು ಮಾಡಿದಾನ ಅಂತ ನಗುತ್ತಾ ಅವಳ ತಲೆಯಲ್ಲಿ ಒಂದು ಯೋಚನೆ ಬರ್ತದೆ. ನಾನೇಕೆ ಇವನ ಅಕೌಂಟ್ ಚೆಕ್ ಮಾಡಬಾರ್ದು ಎಂದಾಗ ಅದು ತಪ್ಪು ಎಂದು ಅವಳ ಮನಸ್ಸು ಹೇಳಿದರೂ ಬುದ್ಧಿ ಮಾತ್ರ ಮಾಡು, ಇದು ನಿನ್ನ ಸ್ನೇಹಿತೆಯ ಜೀವನದ ಪ್ರಶ್ನೆ ಎಂದು ಹುರಿದುಂಬಿಸಲು ಭೂಮಿ ಧೈರ್ಯ ಮಾಡಿ ಓಪನ್ ಮಾಡ್ತಾಳೆ. ಮೊದಲಿಗೆ ನವೀನ್ನ ಬಗ್ಗೆ ನೋಡಿದ ಭೂಮಿ, ಇವನೇನು ತನ್ನ ಹೆಸರನ್ನು ಬ್ರ್ಯಾಕೆಟ್ನಲ್ಲಿಟ್ಟು ನವೀನ್ ಕುಮಾರ್ ಅಂತ ಇಟ್ಟಿದ್ದಾನೆ, ವಿಚಿತ್ರ ಎಂದು ಹಾಗೆ ನೋಡ್ತಾ ಹೋದಾಗ ಅಂಜಲಿ ಎಂಬ ಹೆಸರು ನೋಡಿದಾಗ ಮೈ ಹುರಿದು ಹೋಗುತ್ತದೆ. ಹಾಳಾದವಳು ನನ್ನ ಪ್ರೀತಿಯನ್ನು ಕಿತ್ತುಕೊಂಡ್ಳು, ಸಾಲದು ಅಂತ ಈಗ ನೆನಪಾಗಿ ನನ್ನ ಕುಸುಮ ಜೀವನವನ್ನು ಹಾಳು ಮಾಡ್ತಿದ್ದಾಳೆ ಎಂದು ಬೈಯುತ್ತಾ ಮುಂದೆ ನೋಡಲು, ಇದಾರಪ್ಪ ಫೇಸ್ಬುಕ್ಕಲ್ಲಿ ಮುಖನೇ ತೋರ್ತಾ ಇಲ್ಲ ಎಂದು ನಗುತ್ತಾ ನೋಡಲು ಅದು ಅಂಜಲಿಯ ಪ್ರೊಫೈಲ್ ಪಿಕ್ ಆಗಿರುತ್ತದೆ. ಭೂಮಿ, ಹಬ್ಬ, ಅಂತೂ ಸಿಕ್ಲು ಎಂದು ಅದನ್ನು ನೋಡ್ತಾ ಇರಲು ಇವಳೇ ನವೀನ್ ಪ್ರೀತಿ ಮಾಡಿರುವ ಹುಡುಗಿ ಇರ್ಬೋದು ಎಂದು ಯೋಚಿಸಲು ಅವಳ ಮುಖವೇ ಇಲ್ಲ, ಯಾವ ಫೋಟೋ ಸಹ ಹಾಕಿಲ್ಲ, ಹೇಗೆ ಕಂಡು ಹಿಡಿಯೋದು ಎಂದು ಯೋಚಿಸ್ತಿರುವಾಗ ಅವಳ ತಲೆಯಲ್ಲಿ ಚಾಟ್ ನೆನಪಾಗುತ್ತದೆ. ಎಸ್, ನೋಡೋಣ ಎಂದು ಚಾಟ್ ಹಿಸ್ಟ್ರಿ ಚೆಕ್ ಮಾಡಲು ಸುಮಾರು ತಿಂಗಳುಗಳ ಮೆಸೇಜ್ ಹಾಗೇ ಇದ್ದದನ್ನು ನೋಡಿದ ಭೂಮಿ ನವೀನ್ನ ಪ್ರೀತಿಯ ಆಳ ಎಷ್ಟು ಎಂದು ತಿಳಿದುಕೊಳ್ತಾಳೆ. ಅವನ ಪ್ರೀತಿಗೆ ಮನದಲ್ಲಿ ನಮಿಸುತ್ತಾ ಮುಂದೆ ನೋಡಲು ಅದರಲ್ಲಿ ಆಗಸ್ಟ್ 8, 2017ಕ್ಕೆ ಭೇಟಿ ಮಾಡೋಣ ಎಂಬ ಮೆಸೇಜ್ ನೋಡಿ ಭೂಮಿ ಕುತೂಹಲದಿಂದ ಮುಂದಿನ ಮೆಸೇಜ್ ನೋಡಲು ಅಂಜಲಿ 2 ಸಾಲುಗಳ ಕವನ ನೋಡಿ, ಹಬ್ಬ, ಎಷ್ಟು ಚೆನ್ನಾಗಿ ಕವನ ಬರೆದಿದ್ದಾಳೆ, ನನ್ನ ಉಸಿರಲ್ಲಿ ಬರೆದ ಮೊದಲ ಹೆಸರು ನಿನ್ನದು, ಉಸಿರು ನಿಂತರೂ ಮರೆಯದ ನೆನಪು ನಿನ್ನದು, ಮರೆತರೂ ಮರೆಯದ ಬಂಧ ನಮ್ಮದು, ಮರಣ ಒಂದೇ ಇನಿಯ ನಮ್ಮನ್ನು ಅಗಲಿಸುವ ಬಂಧ, ಸಾವಲ್ಲೂ ನಿನ್ನನ್ನೇ ನೆನೆಯುವ ಮನಸ್ಸು ನನ್ನದು, ನಾಳೆ ಭೇಟಿಯಾಗೋಣ, ಬಾಯ್ ಎಂದು ಚಾಟಿಂಗ್ ಕೊನೆಯಾಗಿರುತ್ತದೆ. ಮುಂದಿನ ಕೆಲವು ಮೆಸೇಜ್ಗಳಿಗೆ ಯಾವುದೇ ರಿಪ್ಲೈ ಇರದ ಕಾರಣ ಭೂಮಿ ನಿರಾಸೆಯಿಂದ ಸೈನ್ಔಟ್ ಹಾಕ್ತಾಳೆ. ಕೊನೆಗೂ ಗೊತ್ತಾಗಲೇ ಇಲ್ವಲ್ಲ ಎಂದು ನಿರಾಸೆಯಿಂದ ಮಲಗಿಕೊಳ್ತಾಳೆ.
ಇತ್ತ ಆಸೆಯಿಂದ ಕಾಲ್ ಮಾಡಿ ಆಕಾಶ್ ಭೂಮಿ ಮನೆಗೆ ಬಂದಿಲ್ಲ ಎಂಬ ಮಾತಿನಿಂದ ಸಿಟ್ಟಾಗಲು, ಛೇ, ಈ ಹುಡುಗಿಗೆ ಸ್ವಲ್ಪವೂ ಜವಾಬ್ದಾರಿ ಇಲ್ಲ ಎಂದು ಅವಳ ಮೊಬೈಲ್ಗೆ ಕಾಲ್ ಮಾಡಲು ಅದು ಸೈಲೆಂಟ್ ಮೋಡ್ನಲ್ಲಿದ್ದುದರಿಂದ ಭೂಮಿಗೆ ಕಾಲ್ ಬರುವುದು ಗೊತ್ತಾಗೋದಿಲ್ಲ. ಆಕಾಶ್ ಇವಳು ಬೇಕು ಅಂತೆಯೇ ಕಾಲ್ ರಿಸೀವ್ ಮಾಡ್ತಿಲ್ಲ ಎಂದು ತಪ್ಪಾಗಿ ಭಾವಿಸ್ತಾನೆ. ಬೆಳಿಗ್ಗೆ ಎದ್ದ ಭೂಮಿ ಮೊಬೈಲ್ ನೋಡಲು, ಅಯ್ಯೋ, ಇವರೆಷ್ಟು ಕಾಲ್ ಮಾಡಿದ್ದಾರೆ, ದೇವರೇ, ಅವರಿಗೆ ಕೋಪ ಬಂದಿರಬಹುದು ಎಂದು ಭಯದಲ್ಲಿ ಕಾಲ್ ಮಾಡಲು ಆಕಾಶ್ ಕೋಪದಿಂದ ಅವಳ ಕರೆಯನ್ನು ಸ್ವೀಕರಿಸುವುದಿಲ್ಲ. ಭೂಮಿ ಪ್ರಯತ್ನ ಮಾಡಿ ಸೋತು ದುಃಖಪಡುತ್ತಾ ನಾನು ಮನೆಗೆ ಹೋಗ್ತೇನೆ ಎಂದು ರೆಡಿಯಾಗಲು ಕುಸುಮ ಸರಿ ಹೋಗು ಎಂದು ಕಳಿಸಲು ನವೀನ್ ನಾನು ಡ್ರಾಪ್ ಮಾಡ್ತೇನೆ ಎಂದು ಅವಳನ್ನು ಕಾರಲ್ಲಿ ಬಿಡಲು ಹೋಗ್ತಾನೆ. ದಾರಿಯಲ್ಲಿ ಮಾತನಾಡುತ್ತಾ ಭೂಮಿ, ನವೀನ್, ನೀನು ಯಾಕೆ ನಿನ್ನ ಪ್ರೀತಿ ತ್ಯಾಗ ಮಾಡಿದೆ ಎಂದು ಕೇಳಿದಾಗ ನವೀನ್ ಕೋಪದಲ್ಲಿ, ನಾನು ಮಾಡಲಿಲ್ಲ, ಅವಳೇ ನನಗೆ ಮುಖ ತೋರಿಸದೆ ಆ ಸ್ನೇಹ ಕೈಯಲ್ಲಿ ಲೆಟರ್ ಕೊಟ್ಟು ನನ್ನ ಮರೆತು ಬಿಡಲು ಹೇಳಿದ್ಲು. ನಮ್ಮ ವಿಷಯ ಹೊರಗೆ ಬಂದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬರೆದಿದ್ಲು. ನನಗೆ ಅವಳು ಸಿಗದಿದ್ದರೂ ಪರವಾಗಿಲ್ಲ, ಅವಳು ಚೆನ್ನಾಗಿರಬೇಕು ಎಂದು ನಾನು ದೂರವಾದೆ. ಆದರೆ ಅವಳನ್ನು ಮರೆಯೋಕ್ಕೆ ಆಗದೆ ಕುಸುಮ ಜೊತೆಗೆ ಸಂತೋಷದಿಂದ ಇರಲು ಆಗದೆ ಸಾಯ್ತಿದ್ದೇನೆ ಭೂಮಿ ಎಂದು ಕಣ್ಣೀರು ಹಾಕಲು ಭೂಮಿ ಸಂಕಟ ಪಡುತ್ತಾ, ಸಮಾಧಾನ ಮಾಡಿಕೊ ನವೀನ್, ಎಲ್ಲ ಸರಿ ಹೋಗ್ತದೆ. ಸರಿ, ಮನೆ ಬಂತು, ಒಳಗೆ ಬಾ ಎಂದಾಗ ನವೀನ್, ಬೇಡ, ನನಗೆ ಆಫೀಸ್ಗೆ ತಡವಾಗಿದೆ ಎಂದು ಹೇಳಲು ಅಷ್ಟರಲ್ಲಿ ಗಂಗಾಧರ ಹೊರಗೆ ಬಂದು, ಅರೆ ಹಳಿಯಂದಿರು, ಯಾಕೆ ಹಾಗೆ ಹೋಗ್ತಾ ಇದ್ದೀರಾ, ಬನ್ನಿ ಒಳಗೆ ಎಂದು ಬಲವಂತವಾಗಿ ಕರೆದುಕೊಂಡು ಹೋಗ್ತಾರೆ. ಮನೆಗೆ ಬಂದ ಹಳೆಯನನ್ನು ಆದರದಿಂದ ಸ್ವಾಗತಿಸಿದರು ಗಂಗಾಧರ ದಂಪತಿ. ಸುಶೀಲಾ ಕಳಕಳಿಯಿಂದ, ಕುಸುಮ ಬರಲಿಲ್ವಾ, ಅವಳು ಚೆನ್ನಾಗಿದ್ದಾಳೆ ಅಲ್ವಾ ಎಂದು ಕೇಳಲು ನವೀನ್, ಹಾಂ ಅಮ್ಮ, ಅವಳು ಚೆನ್ನಾಗಿದ್ದಾರೆ, ಭೂಮಿಯನ್ನು ಬಿಡಲು ಬಂದೆ ಎಂದಾಗ, ಸರಿನಪ್ಪ ಇರು, ಕಾಫಿ ತರ್ತೇನೆ ಎಂದು ಒಳಗೆ ಹೋಗ್ತಾರೆ. ಅತ್ತೆಯನ್ನು ಹಿಂಬಾಲಿಸಿದ ಭೂಮಿ ಸಹ ಹೋಗ್ತಾಳೆ. ಸ್ವಲ್ಪ ಸಮಯ ಕಳೆದು ನವೀನ್ ತನ್ನ ಆಫೀಸ್ಗೆ ಹೊರಟು ಹೋಗ್ತಾನೆ. ಭೂಮಿ ಆಕಾಶ್ಗೆ ಕಾಲ್ ಮಾಡಿದ್ದು ರಿಸೀವ್ ಮಾಡ್ತಿಲ್ಲ ಅಂತ ಸಂಕಟ ಪಡುತ್ತಾ ಕುಳಿತಿರುವುದನ್ನು ನೋಡಿದ ಸುಶೀಲಾ ಪ್ರೀತಿಯಿಂದ, ಯಾಕಮ್ಮ ಬೇಸರದಿಂದ ಇದ್ದೀಯಾ, ಆಕಾಶ್ ನಿನ್ನೆ ಯಾಕೋ ಸರಿಯಾಗಿ ಮಾತನಾಡಲಿಲ್ಲ, ಕಾಲ್ ಮಾಡಿದ್ನಾ, ಏನಾದರೂ ನಿನ್ನೆ ನಾನೇ ಹೇಳಿದ್ದು ನಿಂಗೆ ಹೆಂಡತಿ ಇದ್ದಾಳೆ, ಈಗಲೂ ಕುಸುಮಾಳ ತಲೆ ತಿನ್ಬೇಡ ಅಂತ ನಿಂಗೆ ಹೇಳಿದ್ನಾ ಭೂಮಿ ಎಂದು ಕೇಳಿದಾಗ ಭೂಮಿ, ಇಲ್ಲ ಅಮ್ಮ, ನಾನು ಬೇಗ ಮಲಗಿಬಿಟ್ಟೆ, ಮೊಬೈಲ್ ಸೈಲೆಂಟ್ ಮೂಡಲ್ಲಿತ್ತು, ಅವರ ಕಾಲ್ ರಿಸೀವ್ ಮಾಡಲಿಲ್ಲ, ಅವ್ರಿಗೆ ಕೋಪ ಬಂದಿರಬೇಕು, ಅದಕ್ಕೆ ನನ್ನ ಕಾಲ್ ರಿಸೀವ್ ಮಾಡ್ತಿಲ್ಲ ಎಂದು ಮುಖಸಪ್ಪೆ ಮಾಡಿ ಹೇಳಿದಾಗ ಸುಶೀಲಾ ಸಮಾಧಾನ ಮಾಡುತ್ತಾ, ಅವನ ಕೋಪ ನಿಮಿಷನೂ ಇರೋದಿಲ್ಲ, ನೀನು ಚಿಂತೆ ಮಾಡಬೇಡ, ನಿನಗೆ ಓದುವ ಹವ್ಯಾಸ ಇದ್ದರೆ ಕುಸುಮ ತನ್ನ ರೂಮಿನಲ್ಲಿ ರಾಶಿ ಪುಸ್ತಕಗಳನ್ನು ಇಟ್ಟುಕೊಂಡಿದ್ದಾಳೆ, ಓದು, ನಿಂಗೂ ಟೈಮ್ ಪಾಸ್ ಆಗುತ್ತೆ, ನನಗೆ ಯಾಕೋ ನಿದ್ದೆ ಬರ್ತಿದೆ, ಸ್ವಲ್ಪ ಮಲಗ್ತೀನಿ, ನಿನ್ನ ಮಾವನು ಮಲಗಿದ್ದಾರೆ ಎಂದು ಹೇಳಿ ಅವರ ರೂಮ್ಗೆ ಹೋಗ್ತಾರೆ. ಇತ್ತ ಭೂಮಿ ಸಹ ಕುಸುಮ ರೂಮ್ಗೆ ಹೋಗಿ ಕೆಲವೊಂದು ಪುಸ್ತಕಗಳನ್ನು ಹುಡುಕುತ್ತಿರಲು, ಅಯ್ಯೋ, ಕುಸುಮಗೆ ಎಷ್ಟೊಂದು ಓದೋ ಉಚಿತ, ಅದಕ್ಕೆ ಅವಳನ್ನು ಕಾಲೇಜ್ನಲ್ಲಿ ಎಲ್ಲರೂ ಪುಸ್ತಕದವಳು ಅಂತಿದ್ರು ಎಂದು ತನ್ನ ಪಾಡಿಗೆ ತಾನು ನಗುತ್ತಾ ತನ್ನ ಕೆಲಸ ಮುಂದುವರಿಸಲು ಒಂದು ಡೈರಿಯವಳ ಕೈಗೆ ತಾಗಿ ಬೀಳಲು, ಇದೇನು ಡೈರಿ, ಅವಳ ಪರ್ಸನಲ್ ಡೈರಿ ಅನಿಸುತ್ತೆ ಎಂದು ಎತ್ತಿ ಅದೇ ಸ್ಥಳದಲ್ಲಿ ಇಡಲು ಹೊರಟವಳ ತಲೆಯಲ್ಲಿ ಒಂದು ಹುಚ್ಚು ಆಸೆ ಬರುತ್ತೆ. ನಾನು ಇದುವರೆಗೂ ಯಾರ ಡೈರಿಯನ್ನು ಓದಿಲ್ಲ, ಅವ್ರು ಹೇಗೆ ಬರೆಯುತ್ತಾರಂತ ಕುತೂಹಲ ಇದೆ, ಯಾವುದಕ್ಕೆ ಇದನ್ನು ಒಂದ್ಸಲ ನೋಡೋಣ, ಇದು ತಪ್ಪು ಎನ್ನಲು ಸಹ ಯಾರೂ ಇಲ್ಲ ಎಂದು ಆ ಡೈರಿ ತೆಗೆದುಕೊಂಡು ತನ್ನ ರೂಮಿಗೆ ಹೋಗ್ತಾಳೆ. ಡೈರಿಯ ಮೊದಲ ಪೇಜಿನ ಮೇಲೆ ಕುಸುಮಾಂಜಲಿ ಅಂತ ದೊಡ್ಡ ಅಕ್ಷರಗಳಲ್ಲಿ ಬರೆದಿರುತ್ತದೆ. ಇದೇನು, ನಮ್ಮ ಕುಸುಮಳ ಪೂರ್ಣ ಹೆಸರು ಕುಸುಮಾಂಜಲಿನಾ, ಸರಿ ಎಂದು ಮುಂದೆ ನೋಡಲು ಅಲ್ಲಿ ಹಲವಾರು ಕವಿತೆಗಳು ಬರೆದದ್ದನ್ನು ನೋಡಿ ಭೂಮಿ, ಅಯ್ಯೋ, ಎಷ್ಟೊಂದು ಕವಿತೆಗಳನ್ನು ಬರೆದಿದ್ದಾಳೆ ಈ ಕೋತಿ ಎಂದು ನೋಡುತ್ತಾ ಮುಂದೆ ಪೇಜ್ ತಿರುವುದರಲ್ಲಿ ಇವಳ ಕಣ್ಣಿಗೆ ಒಂದು ಕವನ ಕಾಣುತ್ತದೆ. ನನ್ನ ಉಸಿರಲ್ಲಿ ಬರೆದ ಮೊದಲ ಹೆಸರು ನಿನ್ನದು, ಉಸಿರು ನಿಂತರೂ ಮರೆಯದು ನೆನಪು ನಿನ್ನದು, ಮರೆತರೂ ಮರೆಯದು ಬಂದ ನಮ್ಮದು, ಮರಣೆ ಒಂದೇ ಹಿನಿಯ ನಮ್ಮ ನಗಲಿಸುವ ಬಂದು, ಸಾವಲು ನಿನ್ನನ್ನೇ ನೆನೆಯುವ ಮನಸ್ಸು ನನ್ನದು. ಈ ಕವನ ಓದಿದ ಭೂಮಿ ಒಂದು ಕ್ಷಣ ಶಾಕ್ ಆಗ್ತಾಳೆ. ಈ ಕವಿತೆ ನಾನು ಎಲ್ಲ ನೋಡಿದ್ದೀನಿ ಅಲ್ವಾ ಎಂದು ಯೋಚಿಸಲು, ಅರೆ, ನಿನ್ನೆ ರಾತ್ರಿ ನವೀನ ಫೇಸ್ಬುಕ್ ಚಾಟ್ನಲ್ಲಿ ಅಂಜಲಿ ಸಹ ಇದನ್ನೇ ಹಾಕಿದ್ದಲ್ವಾ ಎಂದು ಯೋಚಿಸಿದ ಭೂಮಿ, ಹೌದು, ಅಲ್ಲೇ ಓದಿದ ಸಾಲುಗಳು ನನ್ನ ಮನಸ್ಸಿಗೆ ಇಷ್ಟವಾದ ಸಾಲುಗಳು, ಆದರೆ ಇಬ್ಬರು ಒಂದೇ ಥರ ಬರೆಯಲು ಹೇಗೆ ಸಾಧ್ಯ ಎಂದು ಯೋಚಿಸಲು ಕುಸುಮ ಕೂಡಿಸು ಅಂಜಲಿ, ಕುಸುಮಾಂಜಲಿ, ಹೋ ಗಾಡ್, ಹಾಗಾದ್ರೆ ನಮ್ಮ ಕುಸುಮನೇ ನವೀನ್ನ ಪ್ರೀತಿಸಿರುವ ಅಂಜಲಿ. ಕುಸುಮ ಮತ್ತು ಅಂಜಲಿ ಬೇರೆ ಬೇರೆ ಅಲ್ಲ, ಇಬ್ಬರು ಒಬ್ಬರೇ. ನನಗಾಗುತ್ತಿರುವ ಸಂತೋಷ ಯಾರಿಗೆ ಹೇಳಲಿ ಎಂದು ಭೂಮಿ ಸಂತೋಷದಿಂದ, ಅಯ್ಯೋ ನವೀನ್, ಕುಸುಮ ಇಬ್ಬರು ಕಣ್ಮುಂದೆನೇ ಇದ್ದರು, ಇಬ್ಬರು ತಮ್ಮ ಪ್ರೀತಿ ಕಳೆದುಕೊಂಡೆವು ಎಂದು ಕೊರಗುತ್ತಿದ್ದಾರೆ. ಭೂಮಿ ಯೋಚಿಸ್ತಾ, ಮತ್ತೆ ಹೇಗೆ ದೂರ ಆಗಿದ್ದು ಇವರಿಬ್ಬರು ಎಂದು ಯೋಚಿಸಲು ಅದನ್ನು ಕುಸುಮಳಿಂದ ತಿಳಿದುಕೊಳ್ಳೋಣ. ಕುಸುಮ ಅಂಜಲಿ ಇಬ್ಬರು ಒಂದೇ ಎಂಬ ನನ್ನ ಸಂಶಯ ಕ್ಲಿಯರ್ ಆದಾಗಲೇ ಅವರಿಬ್ಬರ ಜೀವನ ಸರಿ ಹೋಗುವುದು ಎಂದು ಯೋಚಿಸಿರುವಾಗ ಆಕಾಶ್ ಕಾಲ್ ಮಾಡ್ತಾನೆ. ಅವನ ಹೆಸರು ನೋಡಿದ ಭೂಮಿ ಸಂತಸದಿಂದ ರಿಸೀವ್ ಮಾಡಿ, ಹಲೋ ಆಕಾಶ್, ನಾನು ತುಂಬ ಸಂತೋಷದಿಂದ ಇದ್ದೀನಿ, ನಾನು ಇಷ್ಟಪಡುವವರ ಜೀವನ ಎಂದು ಹೇಳುತ್ತಿರುವಾಗ ಕಾಲ್ ಕಟ್ ಆಗ್ತದೆ. ಮರಳಿ ಎಷ್ಟೇ ಪ್ರಯತ್ನ ಮಾಡಿದರೂ ಕನೆಕ್ಷನ್ ಆಗದೆ ಭೂಮಿ ಛೇ ಎಂದು ಸುಮ್ಮನಾಗುತ್ತಾಳೆ.
ಆದರೆ ಆಕಾಶ್ ಅರ್ಧ ಕೇಳಿಸಿಕೊಂಡ ಮಾತನ್ನು ತಪ್ಪಾಗಿ ಅರ್ಥೈಸಿಕೊಂಡು, ಹಾಗಾದರೆ ಇವರಿಷ್ಟಪಡುವ ಆ ವ್ಯಕ್ತಿ ಇವರಿಗೆ ಮರಳಿ ಸಿಕ್ಕಿರ್ಬೋದೆ, ಅದಕ್ಕೆ ನಿನ್ನೆ ರಾತ್ರಿ ಸಹ ನನ್ನ ಕರೆ ಸ್ವೀಕರಿಸಲಿಲ್ಲ. ಎಲ್ಲರೂ ಮೋಸಗಾರರು, ನನಗೆ ಮೋಸ ಎಂದು ಕೋಪದಲ್ಲಿ ಮೊಬೈಲ್ ಗೋಡೆಗೆ ಎಸೆದು ಬಿಡುತ್ತಾನೆ. ಇತ್ತ ಭೂಮಿ ನವೀನ್ ಕುಸುಮ ಜೀವನ ಸರಿ ಮಾಡುವ ಕಾರಣಕ್ಕಾಗಿ ತನ್ನ ಜೀವನದ ಬಗ್ಗೆ ಚಿಂತೆ ಮಾಡುವುದನ್ನೇ ಬಿಟ್ಟಿರುತ್ತಾಳೆ. 2 ದಿನಗಳು ಕಳೆದರೂ ಆಕಾಶ್ ಕಾಲ್ ಮಾಡಿಲ್ಲ ಎಂಬ ನೋವು ಭೂಮಿಯನ್ನು ಬಹುವಾಗಿ ಕಾಡಲು ಭೂಮಿ ಮಂಕಾಗಿ ಕುಳಿತಿರುವುದನ್ನು ನೋಡಿದ ಸುಶೀಲಾ ಅವಳ ಬಳಿ ಬಂದು ಕಾಳಜಿಯಿಂದ ಅವಳಿಗೆ ಈ ಮನೆಯಲ್ಲಿ ಬೇಸರವಾಗ್ತಿರಬಹುದು ಎಂದುಕೊಂಡು, ಭೂಮಿ ಯಾಕಮ್ಮ ಹೀಗೆ ಕುಳಿತಿದ್ಯಾ ಎಂದು ಕೇಳಲು, ಭೂಮಿ ತನ್ನ ದುಃಖವನ್ನು ತಡೆದುಕೊಂಡು ನಗುಮುಖದಿಂದ ಏನಿಲ್ಲ ಅತ್ತೆ ಎಂದು ಸುಳ್ಳು ಹೇಳಲು, ಸುಶೀಲಾ ಬೇಕಾದರೆ ಕುಸುಮ ಜೊತೆಗೆ ಆಚೆ ಎಲ್ಲಾದರೂ ಹೋಗಿ ಬಾ ಎಂದಾಗ, ಭೂಮಿ ಬೇಡ ಅತ್ತೆ ನನಗೆ ಮನಸ್ಸಿಲ್ಲ ಎಂದು ಹೇಳುತ್ತಿರುವಾಗ ಕುಸುಮ ಬರ್ತಾಳೆ. ಮದುವೆಯಾದ ಮೇಲೆ ಮಗಳು ಬಂದದ್ದು ಎತ್ತವರಿಗೆ ಹೇಳತಿರದ ಸಂತಸ. ಮಗಳನ್ನು ಪ್ರೀತಿಯಿಂದ ಸ್ವಾಗತಿಸಲು ಭೂಮಿ ಸಹ ತನ್ನ ಪ್ರಾಣ ಸ್ನೇಹಿತೆಯ ಆಗಮನದಿಂದ ಸಂತಸಗೊಳ್ಳಲು ಎಲ್ಲರೂ ಸ್ವಲ್ಪ ಕಾಲ ಸಂತೋಷದಿಂದ ಕಾಳೆ ಕಳೆಯುತ್ತಾರೆ. ಗಂಗಾಧರ ಮತ್ತು ಸುಶೀಲಾ ಹೊರಗೆ ಹೋಗಿ ಬರುತ್ತೇವೆ, ನೀವಿಬ್ಬರೂ ಮಾತನಾಡ್ತೀರಿ ಎಂದು ಹೋಗಲು, ಭೂಮಿ ಇದೇ ಸರಿಯಾದ ಸಮಯ ಎಂದು ಕುಸುಮಳಿಗೆ ತನ್ನ ಸಂಶಯ ತಿಳಿಸಲು ಅವಳಿಗೂ ಆಶ್ಚರ್ಯ ಸಂತಸ ಒಟ್ಟಿಗೆ ಆಗುತ್ತದೆ. ಆಗ ಭೂಮಿ ಮುಂದುವರಿದು ದೂರವಾಗಲು ಕಾರಣ ಏನು ಎಂದಾಗ ಕುಸುಮ ಅಳುತ್ತಾ ಅವತ್ತು ನಡೆದ ಘಟನೆಯನ್ನು ತಿಳಿಸ್ತಾಳೆ. ಅವತ್ತು ನನ್ನ ಪ್ರೀತಿಯನ್ನು ಮೊದಲ ಬಾರಿಗೆ ಕಣ್ತುಂಬ ನೋಡುವ ಗಳಿಗೆ ಎಂದು ಸಂತಸದಿಂದ ಕುಮಾರ್ ಹೇಳಿದ ಜಾಗಕ್ಕೆ ಹೋದೆ. ಆದರೆ ಎಷ್ಟೇ ಸಮಯಕ್ಕಾದರೂ ಅವರು ಬರಲಿಲ್ಲ. ನಾನು ಮನೆಗೆ ಬರಬೇಕು ಎಂದು ಬರುತ್ತಿರುವಾಗ ಸ್ನೇಹ ಸಿಕ್ಕಳು. ನಾನು ಕಣ್ಣೀರು ಒರೆಸಿಕೊಳ್ಳುವುದನ್ನು ನೋಡಿದ ಅವಳು ಕುಮಾರ್ ಬಗ್ಗೆ ಹೇಳಿದಳು. ಕುಮಾರ್ ಒಬ್ಬ ಮೋಸಗಾರ, ನನ್ನಂತೆಯೇ ಅವಳಿಗೂ ಪ್ರೀತಿ ಮಾಡಿದ್ದಾನೆ ಎಂದಾಗ ನನಗೆ ನಂಬಲು ಸಾಧ್ಯವಾಗಲಿಲ್ಲ. ನಾನು ಅವಳಿಗೆ ಬೈದೆ, ಸುಳ್ಳು ಹೇಳಬೇಡ ಅಂತ. ಆದರೆ ಅವಳು ತನ್ನ ಬ್ಯಾಗಿನಿಂದ ಕೆಲವು ಫೋಟೋಸ್ ತೆಗೆದು ತೋರಿಸಲು ನನ್ನ ಹೃದಯ ಒಡೆದು ಛಿದ್ರವಾಯಿತು. ಹಾಗೆ ಅವಳು ಹೇಳಿದ ಮತ್ತೊಂದು ಮಾತು, ಅವನು ಹುಡುಗಿಯರ ಫೋಟೋಗಳನ್ನು ಬಳಸಿ ಅಶ್ಲೀಲ ಚಿತ್ರಗಳಿಗೆ ಬಳಸಿಕೊಳ್ಳುತ್ತಾನೆ. ಆ ಮಾತು ಕೇಳಿ ನನಗೆ ಅವನ ಬಗ್ಗೆ ಅಸಹ್ಯವಾಯಿತು. ಅದಕ್ಕೆ ಅವನು ನನ್ನ ಫೋಟೋವನ್ನು ಹಲವು ಬಾರಿ ಕಳಿಸಲು ಹೇಳಿದ್ದು. ಆದರೆ ನಾನು ಕಳಿಸದೇ ಇದ್ದಾಗ ನನ್ನೊಡನೆ 1 ವಾರ ಮಾತು ಬಿಟ್ಟಿದ್ದು ಎಂದು ನೆನಪಾದಾಗ ಅವನ ಮೇಲೆ ಇದ್ದ ನನ್ನ ಪ್ರೀತಿ ಪೂರ್ತಿಯಾಗಿ ಸತ್ತು ಹೋಯಿತು. ನಾನು ಅಳುತ್ತಾ ಮನೆಗೆ ಬಂದೆ. ಅಷ್ಟರಲ್ಲಿ ಅಪ್ಪ ಗೋಪಾಲ್ ಅಂಕಲ್ ಜೊತೆಗೆ ನನ್ನ ಮತ್ತು ನವೀನ್ನ ಮದುವೆ ವಿಚಾರ ಮಾತನಾಡುತ್ತಿರಲು ನನಗೆ ದಿಕ್ಕೇ ತೋಚದಂತಾಯಿತು. ಅವನ ಮೋಸದ ಪ್ರೀತಿಗಿಂತ ನನ್ನ ತಂದೆ ನನ್ನ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸಿಕೊಳ್ಳಲು ಮದುವೆಗೆ ಒಪ್ಪಿಕೊಂಡು ಬಿಟ್ಟೆ ಎಂದು ಕುಸುಮ ಕಣ್ಣೀರು ಹಾಕಲು, ಭೂಮಿ ಯೋಚಿಸುತ್ತಾ, ಇಬ್ಬರು ಹೇಳಿದ ವಿಚಾರದಲ್ಲಿ ಸ್ನೇಹ ಎಂಬ ವ್ಯಕ್ತಿ ಕಾಮನ್ ಇದೆ. ಈ ಸ್ನೇಹ ನವೀನ್ನ ಅತ್ತೆ ಮಗಳ? ಅವಳೇ ಆಗಿದ್ದರೆ ಅವಳು ಕುಸುಮಗೆ ಹೇಗೆ ಪರಿಚಯ? ಕಾಲೇಜ್ನಲ್ಲಿ ಪರಿಚಯ ಅಂದರೆ ನಾನು ಕುಸುಮ ಒಂದೇ ಕ್ಲಾಸ್, ಅಲ್ಲಿ ಸ್ನೇಹ ಇರಲಿಲ್ಲ, ಮತ್ತೆ ಹೇಗೆ ಎಂದು ಯೋಚಿಸ್ತಾ ಕುಳಿತ ಭೂಮಿಯನ್ನು ಎಚ್ಚರಿಸಿದ ಕುಸುಮ, ಏಕೆ ಏನಾಯಿತು ಎಂದಾಗ ಭೂಮಿ, ಕುಸುಮ ನೀನು ನವೀನ್ ಸಂತೋಷವಾಗಿ ಜೀವನ ಸಾಗಿಸಬೇಕಂದ್ರೆ ಮೊದಲು ಇಬ್ಬರು ಮನಬಿಚ್ಚಿ ಮಾತನಾಡಿ ಎಂದಾಗ ಕುಸುಮಳಿಗೂ ಅವಳ ಮಾತು ಸರಿ ಎನಿಸಿ ಮನೆಗೆ ಹೊರಟು ಹೋಗ್ತಾಳೆ. ಮನೆಗೆ ಬಂದ ಕುಸುಮ ನೇರವಾಗಿ ತನ್ನ ಕೋಣೆಗೆ ಹೋಗಿ ಅಲ್ಲಿರುವ ಸಿಸ್ಟಮ್ ಬಳಸಿ ಕುಮಾರ್ ನವೀನ್ಗೆ ಟೆಕ್ಸ್ಟ್ ಮೆಸೇಜ್ ಮಾಡ್ತಾಳೆ. ಕಾರಣ ಅವಳಿಗೆ ಇನ್ನೂ ನಂಬಿಕೆ ಬಂದಿರೋದಿಲ್ಲ. ನವೀನ್ ಹೇಗೆ ಕುಮಾರ್ ಆಗಲು ಸಾಧ್ಯ ಎಂದು ರಿಪ್ಲೈ ಕಾಯ್ತಿರಲು ಇತ್ತ ಆಫೀಸ್ನಲ್ಲಿ ನವೀನ್ ಆ ಕಡೆ ಅಂಜಲಿಯನ್ನು ಮರೆಯೋಕ್ಕೂ ಆಗದೆ ಕುಸುಮ ಜೊತೆಗೆ ಸಂತೋಷದಿಂದ ಇರೋಕ್ಕೂ ಆಗದೆ ಕಡೆಯದಾಗಿ ಅವಳಿಗೆ ಗುಡ್ ಬೈ ಹೇಳಿ ಕುಸುಮ ಜೊತೆ ಹೊಸ ಜೀವನ ಸಾಗಿಸಬೇಕೆಂದು ತನ್ನ ಫೇಸ್ಬುಕ್ ಖಾತೆ ತೆರೆದು ನೋಡಲು ಅಲ್ಲಿ ಅಂಜಲಿ ಮೆಸೇಜ್ ನೋಡಿ ಹೇಳಲಾಗದ ಸಂತೋಷದಿಂದ ಅವಳಿಗೆ ರಿಪ್ಲೈ ಮಾಡಲು ಕುಸುಮ ಸಹ ಅಷ್ಟೇ ಸಂತೋಷದ ಸಮಯ ಅವನೊಂದಿಗೆ ಚಾಟ್ ಮಾಡಲು 1 ಗಳಿಗೆ ಅವರ ಮದುವೆಯ ನೆನಪು ಬಾರದ ಲೋಕಕ್ಕೆ ಹೋಗುತ್ತಾರೆ. ಹೇಗಿದ್ಯಾ ಅಂಜು? ಚೆನ್ನಾಗಿಲ್ಲ. ನೀವು ಮೋಸ ಮಾಡಿದ್ರಿ. ಇಲ್ಲ, ನಾನು ಮೋಸ ಮಾಡಿಲ್ಲ. ನೀವೇ ನಿಮ್ಮ ಫ್ರೆಂಡ್ ಸ್ನೇಹ ಹತ್ತಿರ ನಾನು ನಿಮಗೆ ಇಷ್ಟವಿಲ್ಲ, ನೀವು ಟೈಮ್ ಪಾಸ್ ಮಾಡ್ತಿದ್ದೀರಿ ಎಂದು ಹೇಳಿದ್ದು ಸುಳ್ಳು. ನನ್ನ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡಿದ್ದಕ್ಕೆ ಟೈಮ್ ಪಾಸ್ ಹೆಸರೇ. ಥ್ಯಾಂಕ್ಸ್. ಇಲ್ಲ, ಈ ಸ್ನೇಹ ಹೇಳಿದ್ದು ನಾನು ನಿಮಗೆ ತೊಂದರೆ ಕೊಟ್ಟರೆ ನನ್ನ ಹೆಸರು ಬರೆದು ನೀವು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೇಳಿದರು. ನನಗೆ ನಿಮ್ಮ ಪ್ರೀತಿ ಸಿಗದಿದ್ದರೂ ನೀವು ಜೀವಂತವಾಗಿ ಎಲ್ಲಾದರೂ ಸುಖದಿಂದ ಇರಲಿ ಎಂದು ನಿಮ್ಮನ್ನು ಮರೆಯುವ ಪ್ರಯತ್ನವನ್ನು ಮಾಡಿದೆ. ಆದರೆ ಆಗ್ತಿಲ್ಲ. ನೀವು ನನ್ನನ್ನು ಮರೆಯಲೇಬೇಕು ಕುಮಾರ್. ನನ್ನದು ಮದುವೆಯಾಗಿದೆ. ಒಳ್ಳೆಯದು. ಒಂದು ಪ್ರಶ್ನೆ, ನಿಮಗೆ ಆ ಸ್ನೇಹ ಹೇಗೆ ಪರಿಚಯ? ಅವಳು ನನ್ನ ಕಂಪ್ಯೂಟರ್ ಕ್ಲಾಸ್ ಫ್ರೆಂಡ್. ನಿಮ್ಮ ಜೊತೆಗೆ ಚಾಟ್ ಮಾಡೋದು, ನಿಮ್ಮನ್ನು ಇಷ್ಟಪಟ್ಟಿರೋದು ಅವಳಿಗೆ ಗೊತ್ತು. ಆದರೆ ಅವಳೇ ನನ್ನ ಪ್ರೀತಿಗೆ ಮುಳ್ಳಾಗ್ತಾಳಂತ ತಿಳಿದಿರಲಿಲ್ಲ. ತಪ್ಪು ನನ್ನದೇ. ನೀವು ಎಷ್ಟೋ ಬಾರಿ ನಂಬರ್ ಕೇಳಿದರೂ ಕೊಡದೆ ಸತಾಯಿಸಿದ್ದೆ. ನನ್ನ ಮುಖವನ್ನು ನೋಡದೆ ಪ್ರೀತಿ ಮಾಡಿದ್ದು, ನಿಮ್ಮನ್ನು ನಂಬದೆ ನಾನು ಮೋಸ ಹೋದೆ. ನನ್ನ ಕ್ಷಮಿಸಿ ಕುಮಾರ್. ನೀವು ಅವಳೊಂದಿಗೆ ಫೋಟೋ ತೆಗೆಸಿಕೊಂಡಿದ್ದು ನಾನು ಅವಳ ಸುಳ್ಳನ್ನು ನಂಬುವಂತೆ ಮಾಡಿತ್ತು. ಹೌದು ಅಂಜಲಿ, ನಾನು ಅವಳ ಮಾತನ್ನು ನಂಬಿ ನಿಮ್ಮ ಪ್ರೀತಿಯನ್ನು ಕಳೆದುಕೊಂಡೆ. ಅವಳ ಮನಸ್ಸಿನಲ್ಲಿ ಇರುವ ವಿಷಯವನ್ನು ತಿಳಿದಿದ್ದರೂ ಮೋಸ ಹೋದೆ. ನಿಮ್ಮ ನಿಜವಾದ ಹೆಸರು ಹೇಳಿ? ನವೀನ್ ಕುಮಾರ್.
ನಾನು ಶಾರ್ಟಾಗಿ ಕುಮಾರ್ ಅಂತ ಮಾಡಿ ಖಾತೆ ತೆಗೆದದ್ದು. ಮನದಲ್ಲಿ ಇವರು ನನ್ನ ಗಂಡ ಇರ್ಬೋದಾ? ಮುಂದೆ ಯೋಚಿಸಲಾಗದೆ, ನೀವು ಏನು ಮಾಡಿಕೊಂಡಿದ್ದೀರಿ? ನಮ್ಮದೇ ಸ್ವಂತ ಕಂಪನಿದೆ, ಗೋಪಾಲ್ ಆ್ಯಂಡ್ ಸನ್ಸ್ ಅಂತ. ಟೆಕ್ಸ್ಟೈಲ್ ಇದೆ. ಮತ್ತೆ ಅವತ್ತು ಕೇಳಿದಾಗ ನಿರುದ್ಯೋಗಿ ಎಂದಿದ್ದೀರಿ. ಸಾರಿ ಅಂಜಲಿ, ನಾನು ಅವತ್ತು ಸುಳ್ಳು ಹೇಳಿದೆ. ಅದು ಬಿಡಿ, ಮುಗಿದ ವಿಚಾರ. ನಿಮ್ಮದು ಹೇಳಿ. ನಿಮ್ಮ ಹಸ್ಬೆಂಡ್ ಏನು ಮಾಡಿಕೊಂಡಿದ್ದಾರೆ? ಸಂತಸದಿಂದ ನಾನು ಪ್ರೀತಿ ಮಾಡ್ತಿರೋದು ನವೀನನ್ನು. ದೇವರೇ ನವೀನ್ ಕುಮಾರ್ ಇಬ್ಬರು ಒಂದೇ ಎಂದು ಕಣ್ಣೀರು. ಸಾರಿ, ನಾನು ಕೇಳಬಾರ್ದಿತ್ತು. ಹ್ಯಾಪಿಯಾಗಿರಿ, ನನ್ನ ಕ್ಷಮಿಸಿ. ನಾನು ಈಗ ಮದುವೆಯಾದವನು, ನೀವೇ ಅಷ್ಟೇ. ನನ್ನ ಮರೆತು ಚೆನ್ನಾಗಿರಿ. ನಾನು ನನ್ನ ನಂಬಿದ ಮತ್ತೊಂದು ಹೆಣ್ಣಿಗೆ ಮೋಸ ಮಾಡಲಾರೆ. ನನ್ನ ಕ್ಷಮಿಸಿ ಪ್ಲೀಸ್. ಸರಿ ಬಾಯ್. ಮನದಲ್ಲಿ ಹೇಳಲಾರದ ಸಂತೋಷ. ಇವತ್ತು ಇವರಿಗೆಲ್ಲ ಸತ್ಯ ಹೇಳ್ತೇನೆ. ಹಾಗೆ ಆ ಸ್ನೇಹ ನಮ್ಮ ಜೀವನದಲ್ಲಿ ಆಟ ಆಡಿದ್ದಕ್ಕೆ ತಕ್ಕ ಪಾಠ ಕಲಿಸ್ತೇನೆ. ಸಂಜೆ 6 ಗಂಟೆಗೆ ಸ್ನೇಹಲ ಮೊಬೈಲ್ ರಿಂಗ್ ಆಗೋದನ್ನು ನೋಡಿ, ಹಲೋ, ಯಾರು? ಹಾಯ್ ಸ್ನೇಹ, ನಾನು ಕುಸುಮ ಕಣೆ, ಹೇಗಿದ್ಯಾ? ಸಾರಿ, ಯಾವ ಕುಸುಮ? ಗೊತ್ತಾಗಲಿಲ್ಲ. ನಾನು ಕುಸುಮಾಂಜಲಿ, ನಿಮ್ಮ ಜೊತೆಗೆ ಕಂಪ್ಯೂಟರ್ ಎಂದು ಹೇಳುವ ಅಷ್ಟರಲ್ಲಿ ಸ್ನೇಹ ಹೊಗಳು ನುಂಗುತ್ತಾ, ಹಾಂ ಕುಸುಮಾಂಜಲಿ, ಹೇಗಿದ್ದೀರಿ ಎಂದು ನಾಟಕೀಯವಾಗಿ ಕೇಳಲು, ಕುಸುಮ ನನ್ನ ಜೀವನವನ್ನೇ ಹಾಳು ಮಾಡಿದವಳು ಪಾಪಿ ಎಂದು ಮನದಲ್ಲಿ ಅಂದುಕೊಳ್ಳುತ್ತಾ, ಹಾಂ ನಾನು ಚೆನ್ನಾಗಿದ್ದೇನೆ. ನನಗೆ ಮದುವೆ ಆಯಿತು. ಇವತ್ತು ನಮ್ಮ ಮನೇಲಿ ಚಿಕ್ಕ ಪಾರ್ಟಿ ಇದೆ. ಎಲ್ಲ ಸ್ನೇಹಿತರನ್ನು ಆಹ್ವಾನ ಮಾಡಿದ್ದೇನೆ. ಸೊ ಪ್ಲೀಸ್ ನೀವು ಬರಬೇಕು. ಸ್ನೇಹ, ಸಾರಿ ಕುಸುಮ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ಪ್ಲೀಸ್ ಬನ್ನಿ, ನನಗೆ ಜಾಸ್ತಿ ಸ್ನೇಹಿತರಿಲ್ಲ. ನೀವಾದರೂ ಬಂದರೆ ಚೆನ್ನಾಗಿರುತ್ತೆ. ಸರಿ ಬರ್ತೀನಿ, ವಿಳಾಸ ಹೇಳಿ ಅಂದಾಗ, ಸುಮ ನಾನು ಟೆಕ್ಸ್ಟ್ ಮಾಡ್ತೀನಿ, ಖಂಡಿತ ಬರಬೇಕು. ಸರಿ ಬಾಯ್ ಕುಸುಮ. ಸರಿ ಬಾಯ್ ಎಂದು ಕಾಲ್ ಕಟ್ ಮಾಡ್ತಾಳೆ. ಸ್ವಲ್ಪ ಸಮಯದ ನಂತರ ವಿಳಾಸ ಬಂದಿರುವುದನ್ನು ನೋಡಿದ ಸ್ನೇಹ ಗಾಬರಿ ಆಗ್ತಾಳೆ. ಹಾಗಾದರೆ ಕುಸುಮ ನವೀನನ್ನೇ ಮದುವೆಯಾಗಿದ್ದಾಳೆ. ನಾನು ಅವಳ ಮದುವೆಗೆ ಹೋಗಲಿಲ್ಲ, ಅದಕ್ಕೆ ನನಗೆ ಗೊತ್ತಾಗಿಲ್ಲ. ಅಮ್ಮ ಹೇಳ್ತಾ ಇದ್ಲು ನವೀನ ಹೆಂಡತಿ ತುಂಬ ಸುಂದರವಾಗಿದ್ದಾಳೆ ಅಂತ. ಆದರೆ ಹೆಸರು ಏನೂ ಹೇಳಲಿಲ್ಲ. ಇದಕ್ಕೆ ವಿಧಿ ಅನ್ನೋದು. ನಾನು ಅವರಿಬ್ಬರನ್ನು ದೂರ ಮಾಡಲು ನೋಡಿದೆ. ಅವರು ದೂರವಾದರೂ ದೇವರು ಅವರನ್ನು ಮದುವೆಯ ಬಂಧನದ ಮೂಲಕ ಒಂದು ಮಾಡಿದ್ದಾನೆ. ನಾನು ಪಾಪಿ. ಪ್ರೀತಿಯನ್ನು ಪ್ರೀತಿಯಿಂದ ಗೆಲ್ಲಬೇಕು ಅಂತಾರೆ. ಆದರೆ ನಾನು ಸ್ವಾರ್ಥಿಯಾಗಿ 2 ಪ್ರೀತಿಸುವ ಜೀವಗಳನ್ನು ದೂರ ಮಾಡಿದೆ. ಅದಕ್ಕೆ ನನ್ನ ಗಂಡ ನನ್ನನ್ನು ಬಿಟ್ಟು ಹೋಗಿದ್ದು, ನನ್ನ ಜೀವನ ನರಕವಾಗಿದ್ದು ಎಂದು ಕಣ್ಣೀರು ಹಾಕುತ್ತಾ, ಇಲ್ಲ ಹೀಗಲಾದರೂ ಅವರ ಜೀವನ ಸರಿ ಮಾಡಬೇಕು. ಎಸ್, ನಾನು ಆ ಪಾರ್ಟಿಗೆ ಹೋಗ್ತೇನೆ ಎಂದು ರೆಡಿಯಾಗಲು ರೂಮ್ಗೆ ಹೋಗ್ತಾಳೆ. ಈತ ಭೂಮಿಗೆ ಕಾಲ್ ಮಾಡಿದ ಕುಸುಮ ಮನೆಗೆ ಬರಲು ಹೇಳ್ತಾಳೆ. ಅವಳು ಸರಿ ಎಂದು ಬರಲು ರೆಡಿ ಆಗ್ತಾಳೆ. ಹಾಗೆ ಕುಸುಮ ನವೀನ್ಗೂ ಕಾಲ್ ಮಾಡಿ ಬೇಗ ಮನೆಗೆ ಬರಲು ತಿಳಿಸಲು ಅವನು ಸರಿ ಎಂದು ಹೊರಡ್ತಾನೆ. ನವೀನ್ಗೆ ಸತ್ಯ ತಿಳಿಸಲು ಕುಸುಮ ಪಾರ್ಟಿ ನೆಪದಲ್ಲಿ ಸ್ನೇಹಾಳನ್ನು ಮನೆಗೆ ಬರಲು ಕೇಳಿಕೊಳ್ಳುತ್ತಾಳೆ. ಸಂಜೆ ಸುಮಾರು 7 ಗಂಟೆಗೆ ಭೂಮಿ ಬಂದು, ಕುಸುಮ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗುತ್ತಾ ಎಂದು ಕೇಳುತ್ತಿರುವಾಗ ಹಿಂದಿನಿಂದ ಹೌದು ಎಂಬ ಧ್ವನಿ ಕೇಳಿ ಗೆಳತಿಯರಿಬ್ಬರು ಬೆಚ್ಚಿ ಬೀಳುತ್ತಾರೆ. ಅವರ ಹಿಂದೆ ಸ್ನೇಹ ನಿಂತಿರುವುದನ್ನು ನೋಡಿದ ಕುಸುಮ ಮತ್ತು ಭೂಮಿ ಇಬ್ಬರು ಸ್ನೇಹ ಎಂದು ಉದ್ಗರಿಸಲು, ಸ್ನೇಹ, ಹೌದು ಕುಸುಮ, ನನ್ನ ಕ್ಷಮಿಸು ಪ್ಲೀಸ್. ಯಾವ ಸ್ನೇಹಿತೆಯೂ ಮಾಡದ ಪಾಪ ನಾನು ಮಾಡಿದ್ದೇನೆ. ಅದನ್ನು ಇವತ್ತು ಸರಿಪಡಿಸ್ತೇನೆ. ನವೀನ್ ಮನೆಗೆ ಬಂದು ಸ್ನೇಹಳನ್ನು ನೋಡಿ ಕೋಪದಿಂದ, ಇವಳು ಇಲ್ಲಿ ಯಾಕೆ ಎಂದು ಕೂಗಾಡಲು ಕುಸುಮ ಮುಂದೆ ಬಂದು, ಅವಳು ನನ್ನ ಸ್ನೇಹಿತೆ ನವೀನ್ ಎಂದಾಗ ಕೋಪದಲ್ಲಿ, ನಿನಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ವಾ? ಎಂಥವರನ್ನು ಮನೆಗೆ ಸೇರಿಸಿದ್ದೀರಿ? ಭೂಮಿ, ನಿಂಗೂ ಗೊತ್ತಾಗೋದಿಲ್ವಾ ಎಂದಾಗ ಭೂಮಿ ಮುಂದೆ ಬಂದು, ನವೀನ್ ಸ್ವಲ್ಪ ಸಮಾಧಾನ ಮಾಡಿಕೊ. ಇವತ್ತು ನಿನ್ನ ಮತ್ತು ಕುಸುಮ ಜೀವನ ಸರಿ ಹೋಗಬೇಕು ಅಂದರೆ ಸ್ನೇಹ ಬರುವುದು ಅನಿವಾರ್ಯ. ಅದಕ್ಕೆ ಬಂದಿದ್ದಾರೆ ಎಂದಾಗ ನವೀನ್ ಆಶ್ಚರ್ಯದಿಂದ ನೋಡುತ್ತಾನೆ. ಆಗ ಸ್ನೇಹ ಸಹ ತನ್ನ ತಪ್ಪನ್ನು ಒಪ್ಪಿಕೊಂಡು ನಾನು ಹೇಗೆ ಇದನ್ನೆಲ್ಲ ಮಾಡಿದಳು ಎಂಬುದನ್ನು ವಿವರಿಸಲು ಆರಂಭಿಸ್ತಾಳೆ. ಕುಸುಮಾಂಜಲಿ, ನಾನು ಕಂಪ್ಯೂಟರ್ ಕ್ಲಾಸ್ನಲ್ಲಿ ಕ್ಲೋಸ್ ಫ್ರೆಂಡ್ ಆದ್ವಿ. ಕುಸುಮ ಕುಮಾರ್ ಎಂಬ ಹುಡುಗನ ಜೊತೆಗೆ ಚಾಟ್ ಮಾಡುವುದನ್ನು ನೋಡಿದೆ. ಅವಳು ಸಹ ಯಾವುದೇ ಮುಚ್ಚುಮರೆ ಇಲ್ಲದೆ ನನ್ನ ಮುಂದೆ ಎಲ್ಲ ಹೇಳಿದ್ಲು. ಆವಾಗ ನನಗೆ ಯಾವುದೇ ಸಂಶಯ ಇರಲಿಲ್ಲ. ನಾನು ಅವಳಿಗೆ ಸಹಾಯ ಮಾಡಿದ್ದೆ. ಅವಳ ಅಕೌಂಟ್ ನೇಮ್ ಸಹ ನಾನೇ ಅಂಜಲಿ ಅಂತ ಅಷ್ಟೇ ಇಡಲು ಹೇಳಿದ್ದು. ಕಾರಣ ಕುಸುಮ ಅಂಜಲಿ ಹಳೆಯ ಅಜ್ಜಿ ನೇಮ್ ಅನಿಸುತ್ತೆ, ಯಾರೂ ಇಷ್ಟಪಡೋದಿಲ್ಲ ಅಂತ ಹೇಳಿ ಚೇಂಜ್ ಮಾಡಿಸಿದೆ. ಹೀಗೆ ಕುಮಾರ್ ಅಂಜಲಿ ಸ್ನೇಹ ಬೆಳೆದು ಅದು ಪ್ರೀತಿಗೆ ತಿರುಗಿದಾಗ ನಾನು ಸಹಾಯ ಮಾಡಿದೆ. ಆದರೆ ಎಂದು ಮಾತು ನಿಲ್ಲಿಸಿದ ಸ್ನೇಹಳನ್ನು ಮುಂದೆ ಹೇಳು ಎಂದು ಭೂಮಿ ಕೇಳಲು ಸ್ನೇಹ ಮುಂದುವರೆದು, ಅವತ್ತೊಂದು ದಿನ ನವೀನ್, ನಿನಗೆ ನೆನಪಿದೆಯಾ? ನಾನು ನಿಮ್ಮ ಆಫೀಸ್ಗೆ ಬಂದಿದ್ದೆ. ನೀನು ಆಫೀಸ್ನಲ್ಲಿ ಫೇಸ್ಬುಕ್ ನೋಡ್ತಾ ಕುಳಿತಿದ್ದೆ. ನೀನು ಯಾವಳೋ ಹುಡುಗಿ ಜೊತೆಗೆ ಸ್ನೇಹ ಬೆಳೆಸಿದ್ಯಾ ಅಂತ ಜಗಳವಾಡಲು ನೀನು ಕೋಪದಲ್ಲಿ ಹೌದು ಏನೀಗ ಎಂದು ನನ್ನ ಜೊತೆಗೆ ಮಾತನಾಡದೆ ಹೊರಗೆ ಹೋದೆ. ನನಗೆ ಕೋಪ ಬಂದು ಅವಳಿಗೆ ಯಾರು ನೋಡೇ ಬಿಡೋಣ ಎಂದು ನಿನ್ನ ಅಕೌಂಟ್ ನೋಡಿದರೆ ಅಲ್ಲಿ ಅಂಜಲಿ ಎಂಬ ಹುಡುಗಿ ಜೊತೆಗೆ ನೀನು ಮಾಡಿರುವ ಚಾಟ್ ನೋಡಿ ನನಗೆ ಅಸೂಯೆ ಮೂಡಿತ್ತು. ಮುಂದುವರೆದು ನೋಡಿದಾಗ ಅದು ಕುಸುಮಳ ಖಾತೆ. ನಾನೇ ಹೆಸರು ಅಂಜಲಿ ಅಂತ ಮಾಡಿದ್ದು. ಅವಳ ಪ್ರೊಫೈಲ್ ಪಿಕ್ ಮಾಡಿ ನೋಡಿದ ಮೇಲೆ ನನಗೆ ಕನ್ಫರ್ಮ್ ಆಯಿತು. ನೀನು ಪ್ರೀತಿ ಮಾಡುತ್ತಿರುವುದು
ಕುಸುಮಾನ, ಐ ಮೀನ್ ಅಂಜಲಿ. ಈ ಮಾತನ್ನು ಕೇಳಿದ ನವೀನ್ ಆಶ್ಚರ್ಯದಿಂದ ನೋಡಲು ಭೂಮಿ ಸಹ ತಲೆ ಆಡಿಸಿ, ನಿನ್ನ ಅನುಮಾನ ನಿಜ. ಕುಸುಮನೇ ಅಂಜಲಿ, ಅಂಜಲಿನೇ ಕುಸುಮ ಎಂದಾಗ ನವೀನ್ ಹೇಳಲಾರದಷ್ಟು ಆನಂದ ಸಂತಸದಿಂದ ಆನಂದ ಬಾಷ್ಪಾರಿಸಲು, ಸ್ನೇಹ ತಾನಿಬ್ಬರಿಗೂ ಸುಳ್ಳು ಹೇಳಿದೆ, ಅದು ಹೇಗೆ ಅಂತ ನಿಮಗೆ ಗೊತ್ತು ಎಂದು ತನ್ನ ಮಾತನ್ನು ಮುಗಿಸಿದಾಗ, ಕುಸುಮ ಹಾಗಾದರೆ ಅವತ್ತು ನೀನು ನವೀನ್ ತೆಗೆಸಿಕೊಂಡ ಫೋಟೋ ಎಲ್ಲಿಂದ ತಂದೆ ಎಂದಾಗ ಸ್ನೇಹ, ಅದು ಎಡಿಟ್ ಫೋಟೋಸ್. ನವೀನ್ಗೆ ನನ್ನ ಮುಖ ಕಂಡ್ರೇ ಆಗ್ತಿರ್ಲಿಲ್ಲ, ಅದಕ್ಕೆ ಫೋಟೋ ಎಡಿಟ್ ಮಾಡಿ ನಿಮಗೆ ತೋರಿಸಿದೆ ಎಂದಾಗ ಕುಸುಮ ಅವಳ ಕೆನ್ನೆಗೆ ಬಾರಿಸಿ, ಛೀ, ನೀನೂ ಒಂದು ಹೆಣ್ಣ, ನನ್ನ ಮತ್ತು ಅವರ ಭಾವನೆಗಳ ಜೊತೆಗೆ ಆಟವಾಡಲು ಮನಸ್ಸಾದರೂ ಹೇಗೆ ಬಂತು ಎಂದು ಕಣ್ಣೀರು ಹಾಕಲು ಸ್ನೇಹ ತಲೆ ತಗ್ಗಿಸಿ ಕ್ಷಮೆ ಕೇಳುತ್ತಾ ಕುಸುಮ ಕೈಯನ್ನು ನವೀನ್ ಕೈಗೆ ಕೊಟ್ಟು, ಇಬ್ಬರು ಸಾಧ್ಯವಾದರೆ ನನ್ನ ಕ್ಷಮಿಸಿ ಎಂದು ಕೈ ಮುಗಿದು ಹೊರಟು ಹೋಗ್ತಾಳೆ. ಅಷ್ಟರಲ್ಲಿ ಸುಶೀಲ ಕಾಲ್ ಮಾಡಿ ಮನೆಗೆ ಬೇಗ ಬಾ, ಆಕಾಶ್ ಬಂದಿದ್ದಾನೆ ಅಂತ ಹೇಳಲು ಭೂಮಿ, ಕುಸುಮ ನಾನು ಹೋಗ್ತೇನೆ, ನೀವು ಇನ್ನಾದರೂ ಸಂತೋಷದಿಂದ ಇರಿ ಎಂದು ಹೊರಟವಳನ್ನು ಕುಸುಮ ತಡೆದು, ಥ್ಯಾಂಕ್ಸ್ ಕಣೆ ಎಂದು ಕಣ್ಣೀರು ಹಾಕಲು ಭೂಮಿ, ಎಲ್ಲ ಸರಿ ಹೋಯ್ತು ಎಂದು ಸಂತಸದಿಂದ ಹೋಗಲು ನವೀನ್ ಸಂತೋಷದಿಂದ ಕುಸುಮ ಕಡೆ ನೋಡಲು ಅವಳು ನಾಚಿಕೆಯಿಂದ ರೂಮ್ಗೆ ಹೋಗ್ತಾಳೆ. ಅವಳ ಹಿಂಬಾಲಿಸುತ್ತಾ ನವೀನ್ ಸಹ ಹೋಗ್ತಾನೆ. ನವೀನ್ ಕುಸುಮಾಳನ್ನು ಬಳಸಿ ಹಿಡಿದು ಸಿಹಿ ಮುತ್ತು ನೀಡಲು ಕುಸುಮ ನಾಚುತ್ತಾ ತಲೆ ತಗ್ಗಿಸಲು, ನವೀನ್, ನನ್ನ ಮೊದಲ ಪ್ರೀತಿ ಗೆದ್ದಿತ್ತು. ಅಂಜಲಿ, ಐ ಲವ್ ಯು ಎಂದಾಗ ಕುಸುಮ ಸಹ, ಹೌದು ಕುಮಾರ್, ನಮ್ಮ ಪ್ರೀತಿಗೆ ಸೋಲಿಲ್ಲ ಎಂದು ಅವನ ಹೆಗಲ ಮೇಲೆ ತಲೆ ಹಿಡಲು ನವೀನ್, ಚಿನ್ನ, ನಾವು ಹನಿಮೂನ್ ಎಲ್ಲಿಗೆ ಹೋಗೋಣ ಎಂದಾಗ ಕುಸುಮ ನಾಚುತ್ತಾ, ಹೋಗಿಯಪ್ಪ ಎಂದು ಮುಖ ಮುಚ್ಚಿಕೊಳ್ಳಲು ನವೀನ್ ಅವಳನ್ನು ಮತ್ತೂ ಬಳಸಿ ಅವರ ಪ್ರೀತಿಯ ಸವಿ ಸವಿಯುತ್ತಾರೆ. ಇತ್ತ ಮನೆಗೆ ಬಂದ ಭೂಮಿ ಭಯದಲ್ಲಿ ನಿಂತಿರಲು ಆಕಾಶ್ ಕೋಪದಿಂದ, ನಿಮಗೆ ಸ್ವಲ್ಪವೂ ಜವಾಬ್ದಾರಿ ಇಲ್ವಾ? ಅಲ್ಲಿ ನಾನು ಊರಲ್ಲಿಲ್ಲ, ನಮ್ಮ ತಂದೆ ತಾಯಿ ಜವಾಬ್ದಾರಿಯನ್ನು ನಿಮಗೆ ವಹಿಸಿ ಹೋಗಿದ್ದೆ, ಆದರೆ ನೀವು ಮನೆಗೆ ಬರುವ ಟೈಮ್ ನೋಡಿ ಸ್ವಲ್ಪ ಎಂದಾಗ ಭೂಮಿ, ಅದು ಆಗಲ್ಲ ಎಂದಾಗ ಆಕಾಶ್ ಅವಳ ಮಾತನ್ನು ಕೇಳದೆ ರೂಮ್ಗೆ ಹೋಗ್ತಾನೆ. ಆಗ ಸುಶೀಲ, ಭೂಮಿ ಭಯಪಡಬೇಡ, ಅವನ ಕೋಪದಲ್ಲಿ ಹಾಗೆ, ನೀನು ಹೋಗಿ ಸ್ವಲ್ಪ ಸಮಾಧಾನ ಮಾಡು, ಎಲ್ಲ ಸರಿ ಹೋಗುತ್ತೆ, ಮೊದಲು ಊಟ ಮಾಡು ಎಂದಾಗ ಭೂಮಿ, ಬೇಡ ಅತ್ತೆ, ನನಗೆ ಹಸಿವಿಲ್ಲ ಎಂದು ತಾನು ರೂಮಿಗೆ ಹೋಗಲು ಸುಶೀಲ ಚಿಂತೆಯಿಂದ ನಿಂತಿರುವುದನ್ನು ಗಂಗಾಧರ ನೋಡಿ, ಚಿಂತಿಸಬೇಡ ಸುಶಿ, ಅವರಿಬ್ಬರು ವಿದ್ಯಾವಂತರು, ಎಲ್ಲ ಸರಿ ಹೋಗ್ತದೆ ಎಂದು ಪತ್ನಿಗೆ ಸಮಾಧಾನ ಮಾಡುತ್ತಾರೆ. ರೂಮಿಗೆ ಬಂದ ಭೂಮಿಗೆ ಕೈಗೆ ಡೈವರ್ಸ್ ಪೇಪರ್ ಕೊಟ್ಟ ಆಕಾಶ್ನನ್ನು ಆಶ್ಚರ್ಯದಿಂದ ನೋಡಿದ ಭೂಮಿ ಕಣ್ಣೀರು ಹಾಕಲು, ಆಕಾಶ್ ನೋಡಿ, ನನಗೆ ಈ ಥರದ ಬದುಕು ಇಷ್ಟವಿಲ್ಲ, ನಿಮಗೆ ಟೈಮ್ ಕೇಳಿದ್ದೆ, ನಾನು ಕೊಟ್ಟೆ, ಆದರೆ ನಿಮಗೆ ನಿಮ್ಮ ಪ್ರೀತಿ ಮರಳಿ ಸಿಕ್ಕಿದೆ, ಸೊ ನೀವಾದರೂ ಸಂತೋಷದಿಂದ ಇರಿ ಎಂದು ಹೇಳಿದಾಗ ಭೂಮಿ ಕೋಪದಲ್ಲಿ, ನೀವೇನು ಮಾತನಾಡ್ತಿದ್ದೀರಾ, ಅರ್ಥ ಆಗ್ತಿದೆಯಾ ನಿಮಗೆ ನನ್ನ ಮೇಲೆ ಅನುಮಾನನಾ? ನಿಮ್ಮಿಂದ ಯಾವುದೇ ವಿಚಾರ ಮುಚ್ಚಿಡಬಾರ್ದು ಎಂದು ನಿಮಗೆ ಕಾಲ್ ಮಾಡಿದೆ, ನನ್ನ ಮಾತು ಅರ್ಧವಾಗುವ ಮುಂಚೆ ಕಾಲ್ ಕಟ್ಟಾಯಿತು, ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಕಾಲ್ ಕನೆಕ್ಟ್ ಆಗಲಿಲ್ಲ, ನೀವಾದರೂ ಮಾಡ್ತೀರಾ ಎಂದು ಕಾದರೂ ನಿಮ್ಮ ಕರೆ ಬರಲಿಲ್ಲ, ನನ್ನ ತಪ್ಪು ಏನಿದೆ ಎಂದು ಅಳಲು ಆಕಾಶ್ಗೆ ಪಾಪ ಎನಿಸುತ್ತೆ. ಅಷ್ಟರಲ್ಲಿ ಕುಸುಮ ಕಾಲ್ ಮಾಡಲು ಆಕಾಶ್ ಆಚೆ ಹೋಗಿ ಮಾತನಾಡಲು ನಡೆದ ಎಲ್ಲ ವಿಚಾರ ತಿಳಿಸಲು ಆಕಾಶ್ಗೆ ತನ್ನ ತಪ್ಪಿನ ಅರಿವಾಗಿ ಒಳಗೆ ಬಂದಾಗ ಭೂಮಿ ತನ್ನ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ನಿಂತಿರುವುದನ್ನು ನೋಡಿದ ಆಕಾಶ್, ಏನಿದು, ಎಲ್ಲಿಗೆ ಹೊರಟಿದ್ದೀರಿ ಎಂದು ಕೇಳಿದಾಗ ಭೂಮಿ ಅಳುತ್ತಾ, ನನ್ನಂತ ಅನಾಂತೆಗೆ ಎಲ್ಲಿದೆ ಜಾಗ, ಎಲ್ಲಾದರೂ ದೂರ ಹೊರಟು ಹೋಗ್ತೀನಿ ಎಂದು ಹೊರಟವಳನ್ನು ತಡೆದು ಆಕಾಶ್, ಪ್ಲೀಸ್ ನನ್ನ ಬಿಟ್ಟು ಹೋಗಬೇಡ ಭೂಮಿ, ನಮ್ಮ ಕುಸುಮಾಳ ಜೀವನವನ್ನು ಸರಿ ಮಾಡಿದ ನಿನ್ನ ಜೀವನವನ್ನು ಹಾಳು ಮಾಡಿದರೆ ಆ ದೇವರು ಸಹ ಮೆಚ್ಚುವುದಿಲ್ಲ, ನನ್ನ ಕ್ಷಮಿಸು ಪ್ಲೀಸ್ ಎಂದು ಕೈ ಜೋಡಿಸಿ ನಿಂತ ಗಂಡನನ್ನು ನೋಡಿದ ಭೂಮಿ ಅಳುತ್ತಾ, ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತಿದ್ದೇನೆ, ಕುಸುಮ ಜೀವನ ಸರಿ ಹೋಗೋವರೆಗೆ ನಾನೇ ದೂರವಿದ್ದೆ, ಮೊದಲ ಪ್ರೀತಿ ಕೇವಲ ಆಕರ್ಷಣೆ ಅಂತ ತಿಳಿದಿದೆ, ಈಗ ಗೊತ್ತಾಗ್ತಿದೆ ನಿಜವಾದ ಪ್ರೀತಿ ದೂರ ಬಿಡಲು ಬಿಡುವುದಿಲ್ಲ, ಪ್ಲೀಸ್ ನನಗೆ ಡೈವರ್ಸ್ ಕೊಡಬೇಡಿ ಎಂದು ಕೈಮುಗಿದ ಭೂಮಿಯನ್ನು ಚಿಕ್ಕ ಮಗುವಿಗೆ ರಮಿಸುವಂತೆ ಆಕಾಶ್ ರಮಿಸಲು ಭೂಮಿ ಸಂತಸದಿಂದ ತಮಾಷೆಯಾಗಿ, ಮತ್ತೆ ನಿಮಗೆ ನಿಮ್ಮ ಜೀವ ಮುಖ್ಯ ಅಲ್ವಾ ಎಂದು ನಾಟಕೀಯವಾಗಿ ಕೇಳಲು ಆಕಾಶ್ ಅಷ್ಟೇ ಮುದ್ದಿನಿಂದ, ಇಲ್ಲ ಕಣೆ, ನೀನೇ ನನ್ನ ಜೀವ, ನನ್ನ ಮುದ್ದು ಟೆಡ್ಡಿಬೇರ್ ಎಂದು ಅವಳನ್ನು ಮುದ್ದಾಡಲು ಭೂಮಿ ನಾಚುತ್ತಾ ಅವನಲ್ಲಿ ಕರಗಿ ಹೋಗ್ತಾಳೆ. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ.